ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ಎಸ್, ಇವತ್ತು ಕಾವೇರಿ ಸೆಕೆಂಡ್ PUC ಬ್ಯಾಚ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಎ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂಡ್ ಆಲ್ಸೋ ಲಾಸ್ಟ್ ಚಾಪ್ಟರ್ ಆಫ್ ಯುವರ್ ಸೆಕೆಂಡ್ PUC ಅಂಡ್ ಆಲ್ಸೋ ಇನ್ ಪಾರ್ಟ್ 2 ಆಫ್ ದ NCERT ಅಂತ ನಾವು ಹೇಳಬಹುದು. ವಾಟ್ ಈಸ್ ದಟ್ ಚಾಪ್ಟರ್ ಅಂತ ಬಂದಿದ್ದಾಗ ನಾವು ಹೇಳ್ಬೋದು ಕ್ಲಿಯರ್ ಕಟ್ಟಾಗೆ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅಂತ ನಾವು ಹೇಳಿ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಓಕೆ, ಬಿಫೋರ್ ಗೋಯಿಂಗ್ ಟು ಸಿ ವಾಟ್ ಆರ್ ದ ಟಾಪಿಕ್ಸ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ನಾವೇನೇನು ಟಾಪಿಕ್ಸ್ ನಾವು ಓದಬೇಕು ಅನ್ನೋದು ನೋಡೋಕ್ಕೂ ಮೊದಲು ಫಸ್ಟ್ ಆಫ್ ಆಲ್ ಇದರ ವೆಯ್ಟೇಜ್ ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ಹೋಗೋಣ. ಸೊ ವೆನೆವರ್ ವಿ ಕಮ್ ಅಕ್ರಾಸ್ ದ ಬೋರ್ಡ್ ಎಕ್ಸಾಮಿನೇಷನ್ಗೆ ನಾವು ಬಂದಿದ್ದಾಗ, whenever we come across the board's examination, you can expect 8 marks from this particular chapter. 8 marks ಹೇಗೆ ಬರುತ್ತೆ ಸರ್ ನಮಗೆ ಅಂತಂದಿದ್ದಾಗ, we can say that 1 mark question ನಿಮಗೆ 1 question ನಿಮಗೆ ಬರುತ್ತೆ. ಅಷ್ಟೇ ಅಲ್ಲ, 2 marksಗೆ ನಿಮಗೆ 1 question ನಿಮಗೆ ಬರುತ್ತೆ. ಅಷ್ಟೇ ಅಲ್ಲದೆ ನಿಮಗೆ 5 marks ಅನ್ನೋದು ನಿಮಗೆ 1 question ನಿಮಗೆ ಬರುತ್ತೆ. ಈ 5 marks ಅಲ್ಲಿ ಏನಪ್ಪ ನಿಮಗೆ ಅಂತ ಹೇಳಿ ಏನು ಹೇಳ್ಬೋದು ನಾವು ಅಂತಂದ್ರೆ, ಮೇ ಬಿ ಎ ಡೈರೆಕ್ಟ್ ಕ್ವಶನ್ ಬರಬಹುದು, ಇಲ್ಲದೆ ಹೋಗಿದ್ದಾಗ ನಮಗೆ ಸ್ಪ್ಲಿಟ್ ವೈಸ್ ಕ್ವಶನ್ ಸಹ ನಮಗೆ ಬರುತ್ತೆ. ಹಾಗಾಗಿ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಅಂಡ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಕಾನ್ಸೆಪ್ಟ್ಸ್ ಗಿವೆನ್ ಇನ್ ದ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ನೋಡಿ, 8 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡಬಾರದು. ಅಷ್ಟೇ ಅಲ್ಲದೆ ಇನ್ನೂ ಒಂದು ಅಡ್ವಾಂಟೇಜ್ ಏನು ಈ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಅಂತಂದ್ರೆ, ಈ ಒಂದು ಚಾಪ್ಟರ್ ಇಂದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರೋದಿಲ್ಲ. ನಿಮಗೆ ಬರೋದಿಲ್ಲ. ಓಕೆನಾ? And whenever we go for KCET entrance examination, KCET entrance examination ಗೂ ಸಹ ನಮಗೆ 3 ಕ್ವಶನ್ಸ್ ನಿಮಗೆ ಬರುವಂತಹ ಅವಕಾಶಗಳು ಜಾಸ್ತಿ ಇರುತ್ತೆ. ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅಂತಂದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ದ್ಯಾನ್ 3 ಕ್ವಶನ್ಸ್ ಆಲ್ಸೋ ಫಾರ್ ಯುವರ್ KCET entrance examination. ಓಕೆನಾ? So let us see what are the topics we have to learn from this particular chapter. ಏನದು ಅಂತಂದಿದ್ದಾಗ, ಫಸ್ಟ್ ಸೆಮಿಕಂಡಕ್ಟರ್ಸ್ ಅಂದ್ರೆ ಏನು, ಸೆಮಿಕಂಡಕ್ಟರ್ ಅಂದ್ರೆ ಏನು, ಅಷ್ಟೇ ಅಲ್ಲ ಡಿಫರೆಂಟ್ ಟೈಪ್ಸ್ ಆಫ್ ಸೆಮಿಕಂಡಕ್ಟರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅದಾದ ನಂತರ ನಮಗೆ PN ಜಂಕ್ಷನ್ ಡಯೋಡ್ ಅಂದ್ರೆ ಏನು, ಅದು ಹೇಗೆ ಫಾರ್ಮ್ ಆಗುತ್ತೆ, ಅದರಲ್ಲಿ ನಾವು ಏನೇನು ಕಲಿಬೇಕು ಅನ್ನೋದನ್ನ ಡಿಸ್ಕಸ್ ಮಾಡಿಕೊಂಡು, ಅದಾದ ನಂತರ ಬಯಾಸಿಂಗ್ ಆಫ್ ಎ ಡಯೋಡ್ ನೀವು ಫಾರ್ವರ್ಡ್ ಬಯಾಸ್ ಅಂದ್ರೆ ಏನು, ರಿವರ್ಸ್ ಬಯಾಸ್ ಅಂದ್ರೆ ಏನು, ಫಾರ್ವರ್ಡ್ ಬಯಾಸ್ ಅಲ್ಲಿ ಏನ್ ನಡೆಯುತ್ತೆ, ರಿವರ್ಸ್ ಬಯಾಸ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಲೇಟರ್ ವಿಲ್ ಗೋ ವಿತ್ ದ ಫೈನಲ್ ಕಾನ್ಸೆಪ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್, ದಟ್ ಈಸ್ ರೆಕ್ಟಿಫೈಯರ್ಸ್ ಅಂತ ನಾವು ಹೇಳ್ತಾ ಇದೀವಿ. ರೆಕ್ಟಿಫೈಯರ್. ಓಕೆ, ವಾಟ್ ಈಸ್ ರೆಕ್ಟಿಫೈಯರ್, ರೆಕ್ಟಿಫಿಕೇಶನ್ ಅಂದ್ರೆ ಏನು, ನಮ್ಗೆ ಯಾವ ರೀತಿ ರೆಕ್ಟಿಫೈಯರ್ಸ್ ಇದೆ, ಡಯೋಡ್ ಅಪ್ಲಿಕೇಶನ್ಸ್, ಇವೆಲ್ಲ ನಾವು ಡಯೋಡ್ ಅಪ್ಲಿಕೇಶನ್ಸ್ ಅಂತ ನಾವು ಸಿಂಪಲ್ ಆಗಿ ಹೇಳಬಹುದು. ಓಕೆನಾ? ಸೊ ಹಾಗಾಗಿ ತುಂಬಾ ಈಸಿ ಆಗಿರುತ್ತೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್. ಬರೀ ಥಿಯರಿ. ಸೊ ಯು ಕ್ಯಾನ್ ಈಸಿಲಿ ಲರ್ನ್ and you can easily understand ಅಂತ ನಾವು ಹೇಳ್ತಾ, so please concentrate and prepare so that you can score the maximum marks are out from this particular chapter. ನಿಮಗೆ 8 ಮಾರ್ಕ್ ಬರುತ್ತೆ. 8 ಮಾರ್ಕ್ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಓಕೆ, so please concentrate. So let us see what is the introduction for this semiconductors ಗೆ ಇಂಟ್ರೊಡಕ್ಷನ್ ಏನು ಅಂತಂದಿದ್ದಾಗ, ಫಸ್ಟ್ ಆಫ್ ಆಲ್ ವಾಟ್ ಈಸ್ ಸೆಮಿಕಂಡಕ್ಟರ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೆಮಿಕಂಡಕ್ಟರ್ ಅದು ಮೆಟೀರಿಯಲ್ ಅಂತ ನಾವು ಹೇಳ್ಬೋದಲ್ವಾ. ಸೆಮಿಕಂಡಕ್ಟರ್ ಈಸ್ ನಥಿಂಗ್ ಬಟ್ ಈಸ್ ಅ ಮೆಟೀರಿಯಲ್. It is a material whose conductivity is greater than insulators, whose conductivity is greater than insulators and less than the conductors ಅಂತ ನಾವು ಹೇಳ್ತಾ ಇದ್ದೀವಿ. less than the conductors. is it clear? that is called as semiconductors ಅಂತ ನಾವು ಹೇಳಬಹುದು. ಓಕೆನಾ? ಇಲ್ಲ, ರೆಸಿಸ್ಟಿವಿಟಿ, ಇನ್ ಟರ್ಮ್ಸ್ ಆಫ್ ರೆಸಿಸ್ಟಿವಿಟಿ ಅಲ್ಲೂ ಸಹ ನಾವು ಹೇಳ್ಬೋದು. ನೋಡಿ, ರೆಸಿಸ್ಟಿವಿಟಿ ಬಗ್ಗೆ ನಾವು ಹೇಳ್ಬೇಕಂದ್ರೆ, ಕಂಡಕ್ಟರ್ಸ್ ಕಂಪೇರ್ ಮಾಡಿದ್ದಾಗ ರೆಸಿಸ್ಟಿವಿಟಿ ಅನ್ನೋದು ನಿಮಗೆ ತುಂಬಾ ಜಾಸ್ತಿ ಇರುತ್ತೆ ಇನ್ಸುಲೇಟರ್ಸ್ಗೆ. ಅದೇ ಇನ್ಸುಲೇಟರ್ಸ್ ಕಂಪೇರ್ ಮಾಡಿದ್ದಾಗ ರೆಸಿಸ್ಟಿವಿಟಿ ಅನ್ನೋದು ಕಡಿಮೆ ಇರುತ್ತೆ. ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದಟ್ ಆಫ್ ಕಂಡಕ್ಟಿವಿಟಿ ಅಂತ ನಾವು ಹೇಳ್ತಾ ಇದೀವಿ. ಓಕೆ,
ಕಂಡಕ್ಟಿವಿಟಿ ನಾವು ಹೇಳ್ಬೇಕಾದ್ರೆ ಹೇಳಿದ್ದೀವಿ ಅಲ್ವಾ, ಇಲ್ಲಿ ಕಂಡಕ್ಟಿವಿಟಿ ಅನ್ನೋದು ನಿಮಗೆ ಕಂಡಕ್ಟಾರ್ಸ್ಗಿಂತ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಇನ್ಸುಲೇಟರ್ಸ್ಗಿಂತ ಇನ್ನು ಸ್ವಲ್ಪ ಜಾಸ್ತಿ ಇರುತ್ತೆ. ಏನ್ ಸರ್ ಕಂಡಕ್ಟಿವಿಟಿ? ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದ ಅಲೋ ಆಫ್ ದ ಕರೆಂಟ್ ಟು ಪಾಸ್ ಥ್ರೂ ಇಟ್ ಆರ್ ಟು ಫ್ಲೋ ಥ್ರೂ ಇಟ್ ಅಂತ ನಾವು ಹೇಳಬಹುದು. ಓಕೆನಾ? So that is about the semiconductors. And one more thing we have to understand that we can say that semiconductors are considered as building blocks ಅಂತ ನಾವು ಹೇಳಬಹುದು. Semiconductors are considered as building blocks of modern electronics ಅಂತ ನಾವು ಹೇಳಬಹುದು. building blocks of modern electronic circuits ಅಂತ ನಾವು ಹೇಳ್ತಾ ಇದೀವಿ. they are considered building blocks because ಹಳೆ ಕಾಲದಲ್ಲಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಆಗಿರ್ಬೋದು, ಇವೆಲ್ಲ ನಮ್ಗೆ ಇರುತ್ತೆ. ಅಂತಹ ಒಂದು ವ್ಯಾಕ್ಯೂಮ್ ಟ್ಯೂಬ್ಸ್ ಅನ್ನೋದು ತುಂಬಾ ಲಾರ್ಜ್ ಸೈಜ್ ಅಲ್ಲಿ ಇರುತ್ತೆ. ಅಂತಹ ಒಂದು ಲಾರ್ಜ್ ಸೈಜ್ ಡಿವೈಸಸ್ ನ ಅದೇನ್ ಮಾಡಿದೆ, ರೀಪ್ಲೇಸ್ ಮಾಡಿದೆ ದೀಸ್ ಸೆಮಿಕಂಡಕ್ಟರ್ಸ್. ಅದಕ್ಕೆ ಸೆಮಿಕಂಡಕ್ಟರ್ಸ್ ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಮಾಡರ್ನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಇಲ್ಲ ಸರ್ಕ್ಯೂಟರಿ ಅಂತಾನೂ ಸಹ ನಾವು ಕರೀಬಹುದು. ಓಕೆನಾ? ಸೊ ಲೆಟ್ us understand what are the examples of the semiconductors here. Examples ಬಂದಿದ್ದಾಗ whenever we come across the examples we can have in observe this in elemental form ನಾವು ಹೋಗಿದ್ದಾಗ we can go with germanium and silicon are considered as the elemental form of semiconductors are examples of semiconductors ಅಂತ ನಾವು ಹೇಳಬಹುದು. Whenever we go with compound form ಇಲ್ಲ alloy form ಅಂತನೂ ಸಹ ನಾವು ಹೇಳಬಹುದು. ಕಾಂಪೌಂಡ್ ಫಾರ್ಮ್ ಅಲ್ಲಿ ಮತ್ತೆ ನಿಮಗೆ ಎರಡು ರೀತಿ ಬರುತ್ತೆ. ನಮ್ಗೆ ಏನದು ಅಂತಂದಿದಾಗ ಫಸ್ಟ್ ಒನ್ ಇಟ್ ಈಸ್ ಇನಾರ್ಗ್ಯಾನಿಕ್ ಬಂದಿದ್ದಾಗ whenever we come across the inorganic compound of semiconductor, inorganic alloy of semiconductors ನಾವು ಬಂದಿದ್ದಾಗ we can say that gallium arsenide okay and lead sulfide ಅಂತನೂ ಸಹ ನಾವು ಹೇಳಬಹುದು. lead sulfide, these are all examples of inorganic compound semiconductors, okay. And later whenever we go with what is that organic form ಅಲ್ಲಿ ನಾವು ಹೋಗಿದ್ದಾಗ we can take an example of anthracene ಅಂತ ನಾವು ಹೇಳ್ತಾ ಇದೀವಿ. we can say it is anthracene ನೀವು ಕೆಮಿಸ್ಟ್ರಿಯಲ್ಲಿ ಆರ್ಗ್ಯಾನಿಕ್ಸ್ ಅಲ್ಲಿ ನೀವು ಓದಿರ್ತೀರಾ anthracene ಸ್ಟ್ರಕ್ಚರ್ ಎಲ್ಲ ಹೇಗಿರುತ್ತೆ ಅನ್ನೋದೆಲ್ಲ. so anthracene is an example of what is that organic compound form of semiconductors ಅಂತ ನಾವು ಹೇಳಬಹುದು. okay, so please make sure you are understanding these points here. Gallium arsenide ಅನ್ನೋದು inorganic compound of semiconductor. okay, germanium and silicon are examples of elemental form of semiconductors ಅಂತ ನಾವು ಹೇಳಬಹುದು. okay, later we have to go with what is the energy band ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. what is the energy band? okay, before going to give the definition of energy band, ಈ energy band definition ನಾವು ಕೊಡಕ್ಕೂ ಮೊದಲು ಇಲ್ಲ ಅಥವಾ ಅರ್ಥ ಮಾಡಿಕೊಳ್ಳಕ್ಕೂ ಮೊದಲು ಅದರ ಬ್ಯಾಕ್ ಗ್ರೌಂಡ್ ಒಂದು ಸ್ವಲ್ಪ ನೀಟಾಗೆ ಕೇಳಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು ಏನದು ಅಂತಂದಿದ್ದಾಗ ಸಿ ಹಿಯರ್ ಯಾವಾಗಾದ್ರೂ ಒಂದು ಆಟಮ್ ನಾವು ಕನ್ಸಿಡರ್ ಮಾಡಿರ್ತೀವೋ, ನೀವು ಆಟಮ್ಸ್ ಚಾಪ್ಟರ್ ಓದಿರ್ತೀರಾ, ಕೆಮಿಸ್ಟ್ರಿಯಲ್ಲಿ ಓದಿರ್ತೀರಾ, ಫಿಸಿಕ್ಸ್ ಅಲ್ಲಿ ಓದಿರ್ತೀರಾ. ಆಟಮ್ ಅನ್ನೋದು ನಾವು ಕನ್ಸಿಡರ್ ಮಾಡಿದ್ದಾಗ ಆಟಮ್ ಒಳಗಡೆ ಒಂದು ಎಲೆಕ್ಟ್ರಾನ್ಗೆ ಡಿಸ್ಕ್ರೀಟ್ ಎನರ್ಜಿ ಲೆವೆಲ್ಸ್ ಅನ್ನೋದು ಇರುತ್ತೆ. ಅಂದ್ರೆ ಸಪರೇಟ್ ಎನರ್ಜಿ ಲೆವೆಲ್ಸ್ ಅನ್ನೋದು ಎಕ್ಸಿಸ್ಟ್ ಆಗಿರುತ್ತೆ. ಇಸ್ ಇಟ್ ರೈಟ್ ಆರ್ ನಾಟ್? ಅರ್ಥ ಮಾಡ್ಕೊಂಡು ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಯಾವಾಗಾದ್ರೂ ಒಂದು ಆಟಮ್ ನಾವು ಕನ್ಸಿಡರ್ ಮಾಡಿದ್ದಾಗ ಆಟಮ್ ಅಲ್ಲಿ ಒಂದು ಎಲೆಕ್ಟ್ರಾನ್ಗೆ ಬೇಕಾದಷ್ಟು ನಿಮಗೆ ಸಪರೇಟ್ ಎನರ್ಜಿ ಲೆವೆಲ್ಸ್ ಅನ್ನೋದು ಎಕ್ಸಿಸ್ಟ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನು ಅಂತಂದಾಗ ಇವಾಗ ವೆನೆವರ್ ವಿ ಕನ್ಸಿಡರ್ ಸಾಲಿಡ್ ವೆನೆವರ್ ವಿ ಕನ್ಸಿಡರ್ ಮೆಟೀರಿಯಲ್, ಯಾವುದಾದ್ರೂ ಮೆಟೀರಿಯಲ್ ನಾವು ತಗೊಂಡಿದ್ದಾಗ
ಈ ಒಂದು ಸಾಲಿಡ್ ಅಲ್ಲಿ ಆಟಮ್ಸ್ ಅನ್ನೋದು ತುಂಬಾ ಕ್ಲೋಸ್ ಆಗಿ ಅರೇಂಜ್ ಆಗಿರುತ್ತೆ. ಆಟಮ್ಸ್ ಆರ್ ಕ್ಲೋಸ್ಲಿ ಅರೇಂಜ್ಡ್ ಇನ್ ದ ಸಾಲಿಡ್ಸ್. ಬಿಕಾಸ್ ಆಫ್ ದಿಸ್ ರೀಸನ್ ಏನಾಗುತ್ತೆ ಅಂತಂದಾಗ ಈ ಎನರ್ಜಿ ಲೆವೆಲ್ಸ್ ಅನ್ನೋದು ಏನಾಗುತ್ತೆ ಇಂಟರಾಕ್ಟ್ ಆಗತ್ತೆ ಅಂಡ್ ದೇ ವಿಲ್ ಫಾರ್ಮ್ ಎ ಬ್ಯಾಂಡ್ ಅಂತ ನಾವು ಹೇಳ್ತಾ ಇದೀವಿ. ಓಕೆ, ಅಂಡ್ ದಿಸ್ ಎ ಗ್ರೂಪ್ ಆಫ್ ಎನರ್ಜಿ ಲೆವೆಲ್ಸ್ okay available for the electron is said to be energy band anta navu helta is said to be energy band. Okay, so how can we define this energy band na hege navu define madabahudu antandiddaga, please make a note of this here. the set of many closely spaced energy levels which electrons are occupied anta navu helta idivi. which electrons in a solid ಆಕ್ಯುಪೈ ಅಂತಾನು ಕರೀಬಹುದು. ಇಲ್ಲದೆ ಹೋಗಿದ್ದಾಗ ನಮ್ಗೆ ಏನಂತ ಹೇಳ್ಬೋದು ನಾವು ಅಂತಂದಾಗ ಅವೈಲಬಲ್ ಅಂತಾನು ಸಹ ಹೇಳ್ಬೋದು. ಇನ್ ಸಾಲಿಡ್ ಕೆನ್ ಹ್ಯಾವ್ ಈಸ್ ಕಾಲ್ಡ್ ಎನರ್ಜಿ ಬ್ಯಾಂಡ್ ಅಂತ ನಾವು ಹೇಳ್ತಾ ಇದೀವಿ. ಈಸ್ ಕಾಲ್ಡ್ ಎನರ್ಜಿ ಬ್ಯಾಂಡ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದ ಡೆಫಿನೇಷನ್ ಆಫ್ ದಿಸ್ ಎನರ್ಜಿ ಬ್ಯಾಂಡ್. ಅರ್ಥ ಆಗಿದೆ ಅಲ್ವಾ ಏನ್ ಹೇಳ್ತಾ ಇದೀವಿ ನಾವು ಅಂತ ಅಂದ್ಬಿಟ್ಟು. ಎನರ್ಜಿ ಬ್ಯಾಂಡ್ ಅನ್ನೋದು ಯಾಕೆ ಬರ್ತಾ ಇದೆ, ಅದು ಹೇಗೆ ಬರುತ್ತೆ ಎಲೆಕ್ಟ್ರಾನ್ಸ್ಗೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಪ್ಲೀಸ್ ಲಿಸನ್ ಟು ಮೈ ವರ್ಡ್ಸ್ ಕೇರ್ಫುಲಿ. ಓಕೆ, ದ ಸೆಟ್ ಆಫ್ ಮೆನಿ ಕ್ಲೋಸ್ಲಿ spaced energy levels which electrons can have in a solid ಅಲ್ಲಿ ಇರುವಂತ ಎಲೆಕ್ಟ್ರಾನ್ಸ್ ಒಂದು ಗ್ರೂಪ್ ಆಫ್ ಎನರ್ಜಿ ಲೆವೆಲ್ಸ್ ಅನ್ನೋದು, ಒಂದು ಸೆಟ್ ಆಫ್ ಎನರ್ಜಿ ಲೆವೆಲ್ಸ್ ಅನ್ನೋದು ಹೊಂದಿರುತ್ತೆ. ಆ ಒಂದು ಗ್ರೂಪ್ನ ಆ ಒಂದು ಕ್ಲೋಸ್ಲಿ ಸ್ಪೇಸ್ಡ್ ಎನರ್ಜಿ ಲೆವೆಲ್ಸ್ ನ ನಾವು ಎನರ್ಜಿ ಬ್ಯಾಂಡ್ ಅಂತ ನಾವು ಕರಿತಾ ಇದ್ದೀವಿ. ವಿ ಆರ್ ಕಾಲಿಂಗ್ ಇಟ್ ಆಸ್ ಎನರ್ಜಿ ಬ್ಯಾಂಡ್. ಇಸ್ ಇಟ್ ಕ್ಲಿಯರ್? ಸೊ based on this energy bands we have to understand about what is the types of energy band anta navu helta idivi. types of energy band. so please observe ಮಾಡಿ ಏನೇನು ಇರುತ್ತೆ ಅಲ್ಲಿ ನಿಮಗೆ ಅಂತಂದ್ರೆ, ಫಸ್ಟ್ ಒನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವೇಲೆನ್ಸಿ ಬ್ಯಾಂಡ್ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದಾದ ನಂತರ ಸೆಕೆಂಡ್ ಒನ್ ವಿ ಕ್ಯಾನ್ ಗೋ ವಿತ್ ಕಂಡಕ್ಷನ್ ಬ್ಯಾಂಡ್ and third one we can say it is energy gap. ಇಲ್ಲದೆ ಹೋಗಿದ್ದಾಗ ಇದನ್ನ ಫರ್ಬಿಡನ್ ಎನರ್ಜಿ ಬ್ಯಾಂಡ್ ಅಂತನೂ ಸಹ ನಾವು ಹೇಳಬಹುದು. ಫರ್ಬಿಡನ್ ಎನರ್ಜಿ ಬ್ಯಾಂಡ್. ಸೊ ಒನ್ ಆಫ್ಟರ್ ಒನ್ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ವಾಟ್ ಈಸ್ ವೇಲೆನ್ಸಿ ಬ್ಯಾಂಡ್? ಹೆಸರಲ್ಲೇ ಇದೆ, ಏನು ಅಂತಂದಾಗ ವಿ ಕ್ಯಾನ್ ಸೇ ದಟ್ ಎ ಗ್ರೂಪ್ ಆಫ್ ಎನರ್ಜಿ ಲೆವೆಲ್ಸ್ okay which are available for valency electrons or free electrons ಅಂತ ನಾವು ಹೇಳ್ತಾ ಇದೀವಿ. ನೋಡಿ, ನಮಗೆ ಗೊತ್ತಿದೆ ಆಟಮ್ ಅಲ್ಲಿ ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ ಇರುವಂತ ಎಲೆಕ್ಟ್ರಾನ್ ನ ವೇಲೆನ್ಸಿ ಎಲೆಕ್ಟ್ರಾನ್ ಅಂತ ಕರಿತೀವಿ, ಇಲ್ಲ ಫ್ರೀ ಎಲೆಕ್ಟ್ರಾನ್ಸ್ ಅಂತ ನಾವು ಕರಿತೀವಿ. ಇಸ್ ಇಟ್ ಕ್ಲಿಯರ್? ಅಂತಹ ಒಂದು ಫ್ರೀ ಎಲೆಕ್ಟ್ರಾನ್ಸ್ಗೆ ಅವೈಲಬಲ್ ಇರುವಂತಹ ಒಂದು ಎನರ್ಜಿ ಲೆವೆಲ್ಸ್ ಇಲ್ಲ ಬ್ಯಾಂಡ್ ನ ವೇಲೆನ್ಸಿ ಬ್ಯಾಂಡ್ ಅಂತ ನಾವು ಹೇಳಬಹುದು. ಓಕೆ, ಇನ್ನು ಸ್ಪೆಸಿಫಿಕ್ ಆಗಿ ನಾವು ಹೇಗೆ ಡಿಫೈನ್ ಮಾಡಬಹುದು ಅಂತಂದಿದ್ದಾಗ, ಸೊ ಪ್ಲೀಸ್ ಅಬ್ಸರ್ವ್ ದಿಸ್. So please think about this. What is the energy band? What is the valency band anta navu helta idvi. I will give the definition of that. No need to worry about that, and I will also show the picture. So please observe this. Valency band andre ಏನು ಇನ್ನೂ ಒಂದ್ಸರಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಬರಿತಾ ಇದ್ದೀನಿ, ನೀಟಾಗಿ ಅನಲೈಸ್ ಮಾಡಿಕೊಳ್ಳಿ. ಇಟ್ ಈಸ್ ದ ಎನರ್ಜಿ ಬ್ಯಾಂಡ್. It is energy band which includes the energy levels
which includes the energy levels of valency electrons or free electrons ಅಂತನೂ ಸಹ ನಾವು ಹೇಳಬಹುದು. ಓಕೆ, is called valency band ಅಂತ ನಾವು ಹೇಳಬಹುದು. is called valency band. ಅದನ್ನು ನಾವು ಡಯಾಗ್ರಾಮೆಟಿಕಲ್ ಆಗಿ ಹೇಗೆ ನಾವು ತೋರಿಸಬಹುದು ಅಂತಂದ್ರೆ ಅಬ್ಸರ್ವ್ ಮಾಡಿ. whenever you consider the group of energy levels, ಈ ಒಂದು ಎನರ್ಜಿ ಲೆವೆಲ್ಸ್ ಅಲ್ಲಿ ನಿಮಗೆ ಎಲೆಕ್ಟ್ರಾನ್ಸ್ ಅನ್ನೋದು ಇರುತ್ತೆ. ಲಾರ್ಜ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಆರ್ ಅವೈಲಬಲ್ ಇನ್ ದಿಸ್ ಬ್ಯಾಂಡ್ ಆರ್ ಇನ್ ದಿಸ್ ವೇಲೆನ್ಸಿ ಬ್ಯಾಂಡ್ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ, ಸೊ ವೇಲೆನ್ಸಿ ಬ್ಯಾಂಡ್ ಅಲ್ಲಿ ನಿಮಗೆ ನಾವು ಎಲೆಕ್ಟ್ರಾನ್ಸ್ ಅನ್ನೋದು ತುಂಬಿರುತ್ತೆ, ಹಾಗಾಗಿ ಇದನ್ನ ಫಿಲ್ಡ್ ಎನರ್ಜಿ ಬ್ಯಾಂಡ್ ಅಂತಲೂ ಸಹ ನಾವು ಕರೀಬಹುದು. ಓಕೆ, later whenever you go with the second one, so please analyze ಮಾಡಿ. ವೇಲೆನ್ಸಿ ಬ್ಯಾಂಡ್ ಅನ್ನು ನಿಮ್ಗೆ ಏನು ಅಂತಂದಿದ್ದಾಗ, ಇದು ವೇಲೆನ್ಸಿ ಬ್ಯಾಂಡ್ ಅಲ್ಲಿ ಇರುವಂತಹ ಒಂದು ಎಲೆಕ್ಟ್ರಾನ್ಸ್ ಕಂಡಕ್ಷನ್ಗೆ ಯಾವುದೇ ರೀತಿ ಕಾರಣ ಆಗಲ್ಲ, ಆದರೆ ಬಾಂಡ್ ಫಾರ್ಮೇಷನ್ಗೆ ರೆಪ್ರೆಸೆಂಟ್ ತುಂಬಾನೇ ಹೆಲ್ಪ್ ಮಾಡುತ್ತೆ, ಬಾಂಡ್ ಫಾರ್ಮೇಷನ್ಗೆ ಪಾರ್ಟಿಸಿಪೇಟ್ ಮಾಡುತ್ತೆ. ಓಕೆನಾ? ಅಂಡ್ ಸೆಕೆಂಡ್ ಒನ್, ವಾಟ್ ಇಸ್ ದ ಕಂಡಕ್ಷನ್ ಬ್ಯಾಂಡ್? ಅರ್ಥ ಆಗ್ತದಲ್ವಾ? ವೇಲೆನ್ಸಿ ಬ್ಯಾಂಡ್ is also called as filled energy band. Okay, so please observe this. What is this conduction band ಅಂದ್ರೆ ಏನು? It is an energy band which includes the energy levels of conduction electrons ಅಂತ ನಾವು ಹೇಳಬಹುದು. Okay, so please make sure about this. It is the energy band which includes the energy levels of ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಅಂತ ನಾವು ಹೇಳ್ತಾ ಇದೀವಿ. ಕಂಡಕ್ಷನ್ ಎಲೆಕ್ಟ್ರಾನ್ಸ್. ಓಕೆ, ಸೊ ಪ್ಲೀಸ್ ಅಬ್ಸರ್ವ್ ಮಾಡಿ. ಅಂತಹ ಒಂದು ಬ್ಯಾಂಡ್ ಅನ್ನು ನಾವು ಕಂಡಕ್ಷನ್ ಬ್ಯಾಂಡ್ ಅಂತ ನಾವು ಹೇಳ್ತಾ ಇದೀವಿ. ಇಟ್ ಈಸ್ ಕಾಲ್ಡ್ ಆಸ್ ಅ ಕಂಡಕ್ಷನ್ ಬ್ಯಾಂಡ್. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ವೆನೆವರ್ ವಿ ಕನ್ಸಿಡರ್ ದ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ನಿಮಗೆ ಗ್ರೂಪ್ ಆಫ್ ಎನರ್ಜಿ ಲೆವೆಲ್ಸ್ ಅನ್ನೋದಿರುತ್ತೆ. ಸೊ ಇನಿಷಿಯಲಿ based on the material we can say there may be electrons in the conduction band, or there may not be electrons in the conduction band. So ಏನು ಹೇಳ್ಬೋದು ನಾವಿಲ್ಲು ಅಂತಂದಾಗ, we can say that conduction band ಅನ್ನೋದು ನಿಮಗೆ usually it is an empty band ಅಂತನೂ ಸಹ ನಾವು ಹೇಳಬಹುದು. it is an empty band. And remember that the electrons in the conduction band are responsible for conductivity. ನೋಡಿ, ಕಂಡಕ್ಷನ್ ಆಫ್ ಕರೆಂಟ್ ಆಗಿರಬಹುದು, ಇಲ್ಲ ಕಂಡಕ್ಷನ್ ಆಫ್ ಹೀಟ್ ಆಗಿರಬಹುದು. ಒಂದು ಮೆಟೀರಿಯಲ್ ನದು ಕಂಡಕ್ಷನ್ ಅಂದ್ರೆ ಕಂಡಕ್ಟಿವಿಟಿ, ಹೀಟ್ ನ ಕಂಡಕ್ಟ್ ಮಾಡ್ತಾ ಇದೆ, ಇಲ್ಲ ಎಲೆಕ್ಟ್ರಿಸಿಟಿ ಕರೆಂಟ್ ನ ಕಂಡಕ್ಟ್ ಮಾಡ್ತಾ ಇದೆ ಅಂತಂದ್ರೆ ಅದಕ್ಕೆ ರೀಸನ್ ಏನು ಅಂತಂದಾಗ, ಬಿಕಾಸ್ ಆಫ್ ದಿಸ್ ಎಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಷನ್ ಬ್ಯಾಂಡ್. ಓಕೆ, ಅಂಡ್ ಲೇಟರ್ ಥರ್ಡ್ ಒನ್ ಏನದು ಅಂತಂದಿದಾಗ, ವಿ ಕ್ಯಾನ್ ಸೇ ದಟ್ ಎನರ್ಜಿ ಗ್ಯಾಪ್ ಇಲ್ಲ ಫರ್ಬಿಡನ್ ಬ್ಯಾಂಡ್ ಅಂತಾನು ಸಹ ನಾವು ಹೇಳಬಹುದು. Forbidden band. So how can we define this? So please make sure you are understanding these points clearly. Okay, forbidden band andre ಏನು ಅಂತಂದಿದ್ದಾಗ, it is nothing but the energy gap between the surface of the valency band to the bottom of the conduction band ಅಂತ ನಾವು ಹೇಳಬಹುದು. ಇಲ್ಲ ಯಾವ ಎನರ್ಜಿ ಲೆವೆಲ್ಸ್ ಆದರೆ
ಸರ್ಫೇಸ್ ವೇಲೆನ್ಸಿ ಬ್ಯಾಂಡ್ ಸರ್ಫೇಸ್ನ ಮತ್ತು ಬಾಟಮ್ ಆಫ್ ದ ಕಂಡಕ್ಷನ್ ಬ್ಯಾಂಡ್ನ ಸರ್ಫೇಸ್ ಆಫ್ ದ ವೇಲೆನ್ಸಿ ಬ್ಯಾಂಡ್ನ ಮತ್ತು ಬಾಟಮ್ ಆಫ್ ದ ಕಂಡಕ್ಷನ್ ಬ್ಯಾಂಡ್ನ ಸಪರೇಟ್ ಮಾಡುತ್ತೋ ಅದನ್ನ ಫರ್ಬಿಡನ್ ಬ್ಯಾಂಡ್ ಅಂತ ನಾವು ಹೇಳ್ಬೋದು, ಇಲ್ಲ ಎನರ್ಜಿ ಗ್ಯಾಪ್ ಅಂತಲೂ ಸಹ ನಾವು ಕರೀಬಹುದು. ಓಕೆ, ಸೊ ಹೌ ಕ್ಯಾನ್ ವಿ ಡಿಫೈನ್? ಸೊ ಪ್ಲೀಸ್ ಮೇಕ್ ಶೂರ್ ಅಬೌಟ್ ದಿಸ್, ಅನಲೈಸ್ ಮಾಡಿ. ದ ಎನರ್ಜಿ ಗ್ಯಾಪ್. Okay, I will write the definition of that. The energy gap between the surface of the valency band, between the surface of valency band and bottom of conduction band, okay, is called forbidden energy band ಅಂತ ನಾವು ಹೇಳಬಹುದು. ಇಲ್ಲದೆ ಹೋದ್ರೆ ಸಿಂಪಲ್ ಆಗಿ forbidden band ಅಂತನೂ ಸಹ ನಾವು ಕರೀಬಹುದು. ಓಕೆ, ಇಫ್ ಯು ವಾಂಟ್ ಟು ಶೋ ಥ್ರೂ ದ ಡಯಾಗ್ರಾಮ್ ಹಾಕಿ ನಾವು ನೋಡಬೇಕು ಅಂತಂದಾಗ ನೋಡಿ, ಇಲ್ಲಿ ದಿಸ್ ಇಸ್ ದ ಕಂಡಕ್ಷನ್ ಬ್ಯಾಂಡ್ ಅಂತ ನಾವು ಕರೆಯೋಣ, ದಿಸ್ ಇಸ್ ದ ವೇಲೆನ್ಸಿ ಬ್ಯಾಂಡ್ ಅಂತ ನಾವು ಕರೆಯೋಣ. ಓಕೆ, ಈ ಕಂಡಕ್ಷನ್ ಬ್ಯಾಂಡ್ಗೂ ಮತ್ತು ವೇಲೆನ್ಸಿ ಬ್ಯಾಂಡ್ಗೂ ನೋಡಿ, ಅಬ್ಸರ್ವ್ ಮಾಡಿ, ದ ಸರ್ಫೇಸ್ ಆಫ್ ದ ವೇಲೆನ್ಸಿ ಬ್ಯಾಂಡ್ ಮತ್ತು ಬಾಟಮ್ ಆಫ್ ದ ಕಂಡಕ್ಷನ್ ಬ್ಯಾಂಡ್ ಮಧ್ಯದಲ್ಲಿರುವಂಥದ್ದು ನಿಮಗೆ ಎನರ್ಜಿ ಗ್ಯಾಪ್ ಇಲ್ಲ ಫರ್ಬಿಡನ್ ಬ್ಯಾಂಡ್ ಅಂತ ನಾವು ಹೇಳಬಹುದು. ಓಕೆ, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಡೆಫಿನೇಷನ್ಸ್ ಕ್ಲಿಯರ್ಲಿ. ಸೊ ಇಲ್ಲಿ ಒಂದು ವಿಷಯ ನಾವು ನೀಟಾಗಿ ಅರ್ಥ ಮಾಡ್ಕೋಬೇಕು, ಏನದು ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್ whenever we consider the elemental form of semiconductor, that is germanium and silicon, germanium ಆಗಿರಬಹುದು ಸಿಲಿಕಾನ್ ಆಗಿರಬಹುದು, it is the elemental form of semiconductors ಅಂತ ನಾವು ಹೇಳ್ತಾ ಇದೀವಿ. ಇಂತಹ ಒಂದು ಎಲಿಮೆಂಟ್ಸ್ಗೆ ಎನರ್ಜಿ ಗ್ಯಾಪ್ ಅನ್ನೋದು ಎಷ್ಟಿರುತ್ತೆ ಅನ್ನೋದನ್ನ ಅನಲೈಸ್ ಮಾಡಿ. ಫಾರ್ ಎಕ್ಸಾಂಪಲ್ ಜರ್ಮೇನಿಯಂಗೆ, ನೋಡಿ, ಜರ್ಮೇನಿಯಂಗೆ ಎನರ್ಜಿ ಗ್ಯಾಪ್ ಅನ್ನೋದು ಅರ್ಥ ಆಗ್ತದಲ್ವಾ? ಫಾರ್ ಜರ್ಮೇನಿಯಂ ಎನರ್ಜಿ ಗ್ಯಾಪ್ ಈಸ್ ಅಪ್ರಾಕ್ಸಿಮೇಟ್ಲಿ 0.7 ಎಲೆಕ್ಟ್ರಾನ್ ವೋಲ್ಟ್ ಅಂತ ನಾವು ಹೇಳ್ತಾ ಇದೀವಿ. ಅಷ್ಟೇ ಅಲ್ಲ, ಫಾರ್ ಸಿಲಿಕಾನ್ energy gap is approximately 1.1 electron volt ಅಂತ ನಾವು ಹೇಳಬಹುದು. ಓಕೆ, ಸೊ ವಿ ಹ್ಯಾವ್ ಟು ರಿಮೆಂಬರ್ ದಿಸ್ ವ್ಯಾಲ್ಯೂಸ್. ಈ ವ್ಯಾಲ್ಯೂಸ್ನ ನೀವು ಕಂಪಲ್ಸರಿಯಾಗಿ ನೆನಪಿಟ್ಕೋಬೇಕು, ಎಸ್ಪೆಷಲಿ ಟು ಆನ್ಸರ್ ದ ಕ್ವಶನ್ಸ್ ಫ್ರಮ್ in our KCET ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಓಕೆ, KCET ಅಲ್ಲಿ ನಾವು ಆನ್ಸರ್ ಮಾಡಬೇಕು ಕೆಲವು ಕ್ವಶನ್ಸ್ನ ಅಂತಂದ್ರೆ ಈ ಎನರ್ಜಿ ಗ್ಯಾಪ್ ವ್ಯಾಲ್ಯೂಸ್ನ ನಾವು ಕಂಪಲ್ಸರಿಯಾಗಿ ನೆನಪಿಟ್ಕೊಳ್ಳೇಬೇಕು. ಓಕೆ, ಅಂಡ್ ಲೇಟರ್ ವಿ ವಿಲ್ ಬೇಸ್ಡ್ ಆನ್ ದಿಸ್ ಎನರ್ಜಿ ಬ್ಯಾಂಡ್ಸ್. ಅರ್ಥ ಆಗಿದಲ್ವಾ? ನೋಡಿ, ಕ್ಲಾರಿಟಿ ಇಂದ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ವೇಲೆನ್ಸಿ ಬ್ಯಾಂಡ್ ಅಂದ್ರೆ ಏನು, ಕಂಡಕ್ಷನ್ ಬ್ಯಾಂಡ್ ಅಂದ್ರೆ ಏನು, ಎನರ್ಜಿ ಗ್ಯಾಪ್ ಇಲ್ಲ ಫರ್ಬಿಡನ್ ಬ್ಯಾಂಡ್ ಅಂದ್ರೆ ಏನು ಅಂತ ನೀಟಾಗಿ ಇನ್ನೊಂದ್ಸರಿ ಅರ್ಥ ಮಾಡಿಕೊಳ್ಳಿ. ಓಕೆ, so based on these energy bands, we can move on to the classification of solids. ಸೊ ಇದನ್ನ ನಾವು ಬ್ಯಾಂಡ್ ಥಿಯರಿ ಅಂತನೂ ಸಹ ನಾವು ಕರೀಬಹುದು. ಇದನ್ನ ನಾವೇನಂತ ಕರೀಬಹುದು? ನಾವು ಬ್ಯಾಂಡ್ ಥಿಯರಿ ಅಂತನೂ ಸಹ ನಾವು ಹೇಳ್ಬಹುದು, ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್. ಸೊ ವಾಟ್ ದಿಸ್ ಬ್ಯಾಂಡ್ ಥಿಯರಿ ಸೇಸ್, ಈ ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್ಸ್ ಏನು, ಈ ಸಾಲಿಡ್ಸ್ನ ಹೇಗೆ ಕ್ಲಾಸಿಫೈ ಮಾಡಿದ್ದಾರೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ, ಒನ್ ಬೈ ಒನ್. ಸೊ ಪ್ಲೀಸ್ ಅಬ್ಸರ್ವ್ ದಿಸ್ ಫಸ್ಟ್ ಒನ್, ದಟ್ ಈಸ್ ಕಂಡಕ್ಟರ್ಸ್. ಏನು ಕಂಡಕ್ಟರ್ಸ್ ಅಂದ್ರೆ ಏನು? ಅಕಾರ್ಡಿಂಗ್ ಟು ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಆರ್ ಬೇಸ್ಡ್ ಆನ್ ದ ಎನರ್ಜಿ ಬ್ಯಾಂಡ್ಸ್, ವೇಲೆನ್ಸಿ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್, ಎನರ್ಜಿ ಗ್ಯಾಪ್. ಕಂಡಕ್ಟರ್ಸ್ ನ ಹೇಗೆ ಕ್ಲಾಸಿಫೈ ಮಾಡಿದ್ದಾರೆ, ಇಲ್ಲ ಡಿಫೈನ್ ಮಾಡಿದ್ದಾರೆ. ಓಕೆ, ಸೊ ಪ್ಲೀಸ್ ಅಬ್ಸರ್ವ್ ದಿಸ್. ದ ಮೆಟೀರಿಯಲ್ಸ್ ಆರ್ ದ ಸಾಲಿಡ್ಸ್ in which valency band and conduction band overlap
overlap are the materials in which energy gap is approximately equal to 0 electron volt are called conductors. ನೋಡಿ ಇಲ್ಲಿ ಹೇಗೆ ತೋರಿಸ್ಬೋದು ನಾವಿಲ್ಲಿ ಅಂತಂದಿದ್ದಾಗ ಪ್ಲೀಸ್ ಲುಕ್ ಅಟ್ ದ ಬೋರ್ಡ್ ಹಿಯರ್. ದಿಸ್ ಇಸ್ ದ ವಾಟ್ ಇಸ್ ದಿಸ್ ಕಂಡಕ್ಷನ್ ಬ್ಯಾಂಡ್ ಅಂತ ನಾವು ಹೇಳ್ತಾ ಇದೀವಿ. is the conduction band, and let us say other one is valency band. ಈ ಎರಡು ಎನರ್ಜಿ ಬ್ಯಾಂಡ್ಸ್ ಇಲ್ಲ ಎನರ್ಜಿ ಲೆವೆಲ್ಸ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ ಅಂದ್ರೆ ಓವರ್ಲ್ಯಾಪ್ ಆಗಿರುತ್ತೆ and therefore we can say that energy gap is 0 electron volt ಅಂತ ನಾವು ಹೇಳಬಹುದು. ಸೊ ಈ ರೀತಿ ನಿಮಗೆ ಎನರ್ಜಿ ಬ್ಯಾಂಡ್ ಅಂದ್ರೆ ವೇಲೆನ್ಸಿ ಬ್ಯಾಂಡ್ ಕಂಡಕ್ಷನ್ ಬೆರಡು ನಿಮಗೆ ಓವರ್ಲ್ಯಾಪ್ ಆಗಿರೋ ಒಂದು ಕಾರಣದಿಂದ ಏನಾಗುತ್ತೆ ಎಲೆಕ್ಟ್ರಾನ್ಸ್ ಇನ್ ದ ವೇಲೆನ್ಸಿ ಬ್ಯಾಂಡ್ valency electrons in the valency band can easily jump into conduction band at room temperature ಹತ್ರ ನಿಮಗೆ ಈ ವೇಲೆನ್ಸಿ ಬ್ಯಾಂಡ್ ಅಲ್ಲಿರುವಂತಹ ಎಲೆಕ್ಟ್ರಾನ್ಸ್ ನಿಮಗೆ ಕಂಡಕ್ಷನ್ ಬ್ಯಾಂಡ್ ಗೆ ಈಸಿಯಾಗಿ ಜಂಪ್ ಆಗುತ್ತೆ, ದೇರ್ ಬೈ ಗಿವಿಂಗ್ ದ ಕಂಡಕ್ಟಿವಿಟಿ ಫಾರ್ ದಟ್ ಮೆಟೀರಿಯಲ್. ಅದಕ್ಕೆ ಅದನ್ನ ಕಂಡಕ್ಟರ್ಸ್ ಅಂತ ನಾವು ಕರೆದಿದ್ದೀವಿ. ಇಸ್ ಇಟ್ ಕ್ಲಿಯರ್? ಅಂಡ್ ಲೇಟರ್ whenever we go with the second one that is insulators. ಏನ್ ಇನ್ಸುಲೇಟರ್ಸ್ ಅಂದ್ರೆ ಏನು, ಇದನ್ನು ಹೇಗೆ ನಾವು ಡಿಫೈನ್ ಮಾಡಬಹುದು? ಓಕೆ, ಸೊ ತುಂಬಾ ಈಸಿ ಆಗಿರುತ್ತೆ. ನೋ ನೀಡ್ ಟು ವರಿ ಅಬೌಟ್ ದಿಸ್ ಹಿಯರ್. ದ ಮೆಟೀರಿಯಲ್ಸ್ ಇನ್ ವಿಚ್ ಆರ್ ದ ಸಾಲಿಡ್ಸ್, the materials in which valency band and conduction band are separated by large energy gap ಅಂತ ನಾವು ಹೇಳ್ತಾ ಇದೀವಿ. large energy gap. For example, energy gap is greater than 3 electron volts ಅಂತನೂ ಸಹ ನಾವು ಹೇಳ್ಬೋದು. ಓಕೆ, so how can we show this? Please look at the board here carefully, and this is the conduction band and this is the valency band ಮತ್ತು ಕಂಡಕ್ಷನ್ ಬ್ಯಾಂಡ್, ಈ ಎರಡು ಬ್ಯಾಂಡ್ಸ್ ಮಧ್ಯದಲ್ಲಿ ಈ ಎನರ್ಜಿ ಗ್ಯಾಪ್ ಅನ್ನೋದು ಇಟ್ ಈಸ್ ಗ್ರೇಟರ್ ದ್ಯಾನ್ 3 electron volts. because of this at room temperature ಯಾವುದೇ ಒಂದು ಎಲೆಕ್ಟ್ರಾನ್ in the valency band ಅಲ್ಲಿರುವಂತಹ ಎಲೆಕ್ಟ್ರಾನ್ಸ್ ಅನ್ನೋದು ಇಟ್ ಕೆನಾಟ್ ಜಂಪ್ ಟು ದ ಕಂಡಕ್ಷನ್ ಬ್ಯಾಂಡ್ ಈಸಿಲಿ. ಅಂತಂದ್ರೆ ಈ ವೇಲೆನ್ಸಿ ಬ್ಯಾಂಡ್ ಅಲ್ಲಿರುವಂತಹ ಒಂದು ಎಲೆಕ್ಟ್ರಾನ್ಸ್ಗೆ ಸ್ವಲ್ಪ ಥರ್ಮಲ್ ಎನರ್ಜಿ ಅನ್ನೋದಿರುತ್ತೆ. ಆ ಎನರ್ಜಿ ಅನ್ನೋದು ಸಫಿಶಿಯಂಟ್ ಆಗಿರೋದಿಲ್ಲ. ಇಟ್ ಈಸ್ ನಾಟ್ ಸಫಿಶಿಯಂಟ್ to jump to the conduction band, giving rise to conductivity for such materials. Okay, and such materials are called as insulators. Okay, artha agtade alva? The materials in which valency band and conduction band are separated by large energy gap, that is called as we can say insulators, are called as insulators anta navu helta idivi. Okay, and similarly whenever we move on to the third one, that is semiconductors. ಏನು ಸೆಮಿಕಂಡಕ್ಟರ್ಸ್ ಅಂದ್ರೆ ಏನು, ಇದನ್ನ ನಾವು ಹೇಗೆ ಅರ್ಥ ಮಾಡಿಕೋಬೇಕು, and this is our main agenda ಅಂತನೂ ಸಹ ನಾವು ಹೇಳಬಹುದು. so please observe this. the solids in which the conduction band and valency band are separated by a small energy gap. Are called semiconductors ಅಂತ ನಾವು ಹೇಳಬಹುದು. ಓಕೆ, so how can we show it through the diagram? ನೋಡಿ ಇಲ್ಲಿ ಅನಲೈಸ್ ಮಾಡಿ.
This is the conduction band. This is a conduction band and this is the valency band. ಈ ಎರಡು ಬ್ಯಾಂಡ್ ಮಧ್ಯದಲ್ಲಿ ಎನರ್ಜಿ ಗ್ಯಾಪ್ ಅನ್ನೋದು ನಿಮಗೆ ಅಪ್ರಾಕ್ಸಿಮೇಟ್ಲಿ ಇಲ್ಲ, ಇಟ್ ಇಸ್ ಲೆಸ್ ದ್ಯಾನ್ 3 electron volts. ಯಾವಾಗ ಎನರ್ಜಿ ಗ್ಯಾಪ್ ಅನ್ನೋದು 3 electron volts ಗಿಂತ ಕಡಿಮೆ ಇರುತ್ತೋ ಅವಾಗ at room temperatures whatever the energy possessed by electrons in the valency band ಅಲ್ಲಿ ಇರುವಂತ electrons ಗೆ ಸ್ವಲ್ಪ ಥರ್ಮಲ್ ಎನರ್ಜಿ ಅನ್ನೋದು ಇರುತ್ತೆ. ಆ ಎನರ್ಜಿ because of that energy they can easily jump to conduction band partially, giving rise to a partial conductivity for such materials. Okay, ಅಂತಹ ಒಂದು materials ನಾವು semiconductors ಅಂತ ನಾವು ಕರೆಯಬಹುದು. Semiconductors, is it clear? So like that we have to think about the semiconductors. Now later whenever we go with what is the effect of temperature, effect of temperature on resistance of the semiconductors. Resistance of semiconductors. ನಮ್ಮ ಇಂಟೆನ್ಷನ್ ಏನು, semiconductors ಬಗ್ಗೆ ಅರ್ಥ ಮಾಡಿಕೊಳ್ಳೋದು. ಹಾಗಾಗಿ ವಿಲ್ ಡಿಸ್ಕಸ್ ಓನ್ಲಿ ಅಬೌಟ್ ದ what is that semiconductors, effect of temperature on resistance of semiconductors. ಒಂದ್ಸರಿ ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ನಾವು ಆಲ್ರೆಡಿ ಕರೆಂಟ್ ಎಲೆಕ್ಟ್ರಿಸಿಟಿ ಅನ್ನೋ ಒಂದು ಚಾಪ್ಟರ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಏನದು ಅಂತಂದಿದ್ದಾಗ as the temperature of the conductors increases, conductors temperature ಅನ್ನು ನಮಗೆ ಜಾಸ್ತಿ ಮಾಡ್ತಾ ಇದ್ದಾಗ ಅವಾಗ ಏನಾಗುತ್ತೆ, number of collisions between the electrons in a conductor gradually increases, thereby increasing its resistance ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಇಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಅನ್ನೋ ಒಂದು ಚಾಪ್ಟರ್ ಅಲ್ಲಿ. ಬಟ್ ಇಲ್ಲಿ ಸೆಮಿಕಂಡಕ್ಟರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಒಂದು ವಿಷಯ ನಾವು ಕ್ಲಾರಿಟಿಯಲ್ಲಿ ಇರಬೇಕು. ಏನದು ಅಂತಂದ್ರೆ as the temperature of the semiconductors, as a semiconductor increases, temperature semiconductor temperature ಅನ್ನೋದು increase ಆಗ್ತಾ ಇದ್ದಾಗ ಅವಾಗ ಏನಾಗುತ್ತೆ ನಿಮಗೆ ಅಂತಂದಾಗ ನೋಡಿ ಇಲ್ಲಿ the electrons in the valency band will absorb that heat energy and they can easily jump to conduction band, giving rise to conductivity. Is it clear? So ಹಾಗಾಗಿ ಟೆಂಪರೇಚರ್ ಅನ್ನೋದು ನಿಮಗೆ increase ಆಗ್ತಾ ಇದ್ದರೆ ಅವಾಗ resistance of semiconductors decreases ಅಂತ ನಾವು ಹೇಳಬಹುದು. because of this reason we can also say that ಏನು ಹೇಳಬಹುದು ನಾವು ಇಲ್ಲಿ ಅಂತಂದಾಗ semiconductors have negative temperature coefficient ಅಂತನೂ ಸಹ ನಾವು ಹೇಳಬಹುದು. negative temperature coefficient ಅಂತ ನಾವು ಹೇಳ್ತಾ ಇದೀವಿ. ಅಂದ್ರೆ ಮೀನಿಂಗ್ ಏನು, ಸೆಮಿಕಂಡಕ್ಟರ್ ಟೆಂಪರೇಚರ್ ನಿಮಗೆ ಜಾಸ್ತಿ ಆಗ್ತಾ ಇದ್ರೆ ರೆಸಿಸ್ಟೆನ್ಸ್ ಇಲ್ಲ ರೆಸಿಸ್ಟಿವಿಟಿ ಅನ್ನೋದು ನಿಮಗೆ ಕಡಿಮೆ ಆಗತ್ತೆ. ಎಕ್ಸಾಕ್ಟ್ ಆಪೋಸಿಟ್ ಅಂತ ಹೇಳ್ಬೋದು ನಾವು. ನಾನು ಲೋಕಲ್ ಆಗಿಲ್ಲ ಜನರಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದಾಗ ಇಟ್ ಈಸ್ ಆಪೋಸಿಟ್ ಟು ದಟ್ ಆಫ್ ಕಂಡಕ್ಟರ್ಸ್ ಅಂತ ನಾವು ಹೇಳ್ಬೋದು. ಇಸ್ ಇಟ್ ಕ್ಲಿಯರ್? ಕಂಡಕ್ಟರ್ಸ್ಗೆ ನನಗೆ ಪಾಸಿಟಿವ್ ಕೋಎಫಿಷಿಯಂಟ್ ಇರುತ್ತೆ ನಿಮಗೆ ಟೆಂಪರೇಚರ್ ಕೋಎಫಿಷಿಯಂಟ್, ಅದೇ ಸೆಮಿ ಕಂಡಕ್ಟರ್ಸ್ಗೆ ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಅನ್ನೋದು ಇರುತ್ತೆ. ಓಕೆ, ದಟ್ ಈಸ್ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ರೆಸಿಸ್ಟೆನ್ಸ್ ಆಫ್ ಸೆಮಿ ಕಂಡಕ್ಟರ್ಸ್. ಓಕೆ, ಇನ್ನೂ ಒಂದು ವಿಷಯ ನಾವು ಏನು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಅಂತಂದಿದ್ದಾಗ whenever we take the semiconductor at 0 Kelvin ಅಂದ್ರೆ ಅಬ್ಸಲ್ಯೂಟ್ 0 ಹತ್ರ ತಗೊಂಡು ಹೋಗಿದ್ದೀವಿ. ಸೆಮಿಕಂಡಕ್ಟರ್ ಟೆಂಪರೇಚರ್ನ ನಾವು ಕಡಿಮೆ ಮಾಡಿಕೊಳ್ತಾ ಹೋಗ್ತಾ ನಾವು 0 ಕೆಲ್ವಿನ್ಗೆ ನಾವು ತಗೊಂಡು ಹೋಗಿದ್ದೀವಿ ಅಂತಂದ್ರೆ, ಅಂದ್ರೆ -273 ಡಿಗ್ರಿ ಸೆಲ್ಸಿಯಸ್ ನಾವು ತಗೊಂಡು ಹೋಗಿದ್ದೀವಿ ಅಂತಂದಾಗ ಆ ಸೆಮಿಕಂಡಕ್ಟರ್ ಅನ್ನೋದು ಇಟ್ ವಿಲ್ ಆಕ್ಟ್ ಲೈಕ್ ಎ
ಪರ್ಫೆಕ್ಟ್ ಇನ್ಸುಲೇಟರ್ ಅಂತ ನಾವು ಹೇಳ್ತಾ ಇದೀವಿ. ಇಸ್ ಇಟ್ ಕ್ಲಿಯರ್? ಸೊ ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್. at 0 Kelvin the semiconductor will behave like a perfect insulator anta navu helta idivi. Perfect insulator. Okay, it's a very very important point for your entrance as well as for your MCQ ಆಗಿರಬಹುದು, ಇಲ್ಲದೆ ಹೋಗಿದ್ದಾಗ fill in the blanks ಗೂ ಸಹ ಆಗಿರಬಹುದು. ನೋಡಿ ಇಲ್ಲಿ 0 ಕೆಲ್ವಿನ್ ಹತ್ರ ಅಂದ್ರೆ ಅಬ್ಸಲ್ಯೂಟ್ 0 ಹತ್ರ ಸೆಮಿಕಂಡಕ್ಟರ್ ಅನ್ನೋದು ಯಾವ ರೀತಿ ಬಿಹೇವಿಯರ್ ನ ತೋರಿಸುತ್ತೆ ಅಂತ ಕ್ವಶನ್ ಕೇಳ್ತಾರೆ. and we have to write it behaves like a perfect insulator. Okay, so like this we have to think and we have to analyze about this. The classification of the solids based on band theory. ಅರ್ಥ ಆಗಿದೆ ಅಲ್ವಾ ಎಲ್ಲರಿಗೂ? ಸೊ ಯಾರಿಗಾದ್ರೂ ಏನಾದರೂ ಕನ್ಫ್ಯೂಷನ್ ಇದೆ ಅಂತಂದ್ರೆ ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಕಮೆಂಟ್. ಓಕೆ, ಸೊ ದಟ್ ಐ ವಿಲ್ ಕಮ್ ಟು ನೋ ಅಂಡ್ ಐ ವಿಲ್ ಎಕ್ಸ್ಪ್ಲೈನ್ ಟು ಯು later. So please make a note of this point. ಏನದು ಅಂತಂದ್ರೆ we can say the concept of whole. ಹೋಲ್ ಅಂದ್ರೆ ಏನು, ಅದರ ಪ್ರಾಪರ್ಟೀಸ್ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ನಮಗೆ. ಸೊ ಹೋಲ್ ಅಂದ್ರೆ ಮೀನಿಂಗ್ ಏನು? ಸೊ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. ಸೊ ಪ್ಲೀಸ್ ಅಬ್ಸರ್ವ್ ದಿಸ್. ಯಾವಾಗಾದ್ರೆ ವೇಲೆನ್ಸಿ ಬ್ಯಾಂಡ್ ಅಲ್ಲಿ ಇರುವಂತಹ ಒಂದು ಎಲೆಕ್ಟ್ರಾನ್ ಕಂಡಕ್ಷನ್ ಬ್ಯಾಂಡ್ಗೆ ಜಂಪ್ ಆಗುತ್ತೋ, ಈ ಒಂದು ವೇಲೆನ್ಸಿ ಬ್ಯಾಂಡ್ ಅಲ್ಲಿ ಒಂದು ವೇಕೆನ್ಸಿ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಅಂಡ್ ದಟ್ ವೇಕೆನ್ಸಿ ಕ್ರಿಯೇಟೆಡ್ ಬಿಕಾಸ್ ಆಫ್ ದ ಎಕ್ಸೈಟೇಷನ್ ಆಫ್ ದ ಎಲೆಕ್ಟ್ರಾನ್, because of transfer of electron from valency band to conduction band is referred as a hole ಅಂತ ನಾವು ಹೇಳ್ತಾ ಇದೀವಿ. ಓಕೆ, ಸೊ ಸೈಂಟಿಫಿಕ್ ಆಗಿ ನಾವು ಅದಕ್ಕೆ ಡೆಫಿನೇಷನ್ ಏನಂತ ಕೊಡಬಹುದು ನಾವು ಅಂತಂದಿದ್ದಾಗ ಪ್ಲೀಸ್ ರೈಟ್ ಡೌನ್ ದಿಸ್. ದ ವೇಕೆನ್ಸಿ ಅಂತ ನಾವು ಹೇಳಬಹುದು. ಓಕೆ, ಸೊ ಪ್ಲೀಸ್ ಮೇಕ್ ಅ ನೋಟ್ ಆಫ್ ದಟ್. ದ ವೇಕೆನ್ಸಿ ಆಫ್ an electron in the covalent bond ನೋಡಿ, ವೇಲೆನ್ಸಿ ಬ್ಯಾಂಡ್ ಅಲ್ಲಿ ಎಲೆಕ್ಟ್ರಾನ್ಸ್ ನಿಮಗೆ ಬಾಂಡ್ ಫಾರ್ಮೇಶನ್ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾವು ಹೇಳ್ತಾ ಇದೀವಿ. ಅಂತಹ ಒಂದು ಬಾಂಡ್ ಅಲ್ಲಿ ಇರುವಂತಹ ಒಂದು ಎಲೆಕ್ಟ್ರಾನ್ ಅನ್ನೋದು ಜಂಪ್ ಆಗಿದ್ದಾಗ ಅಲ್ಲಿ ಒಂದು ವೇಕೆನ್ಸಿ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಓಕೆನಾ? ವಿತ್ an effective positive charge plus E is called hole ಅಂತ ನಾವು ಹೇಳಬಹುದು. is called it a hole. ಅರ್ಥ ಆಗಿದೆ ಅಲ್ವಾ? ಸೊ ವೇಕೆನ್ಸಿ ಆಫ್ ಎಲೆಕ್ಟ್ರಾನ್ ಇನ್ ದ ಕೋವಲೆಂಟ್ ಬಾಂಡ್ ಅಂತ ಬರಿಬೇಕಾಗಿತ್ತು ಇಲ್ಲಿ. ಕೋವಲೆಂಟ್ ಬಾಂಡ್ with an effective charge. What is the charge of the hole ಅಂತಂದ್ರೆ you can say it is equal to plus E. It is a charge equal to the charge of the electron ಅಂತ ನಾವು ಹೇಳಬಹುದು. And it is called as a hole. So what are the properties? ಕೆಲವು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಪ್ರಾಪರ್ಟೀಸ್ ಆಫ್ ಎ ಹೋಲ್. ಸೊ ಫಸ್ಟ್ ಪ್ರಾಪರ್ಟಿ ಏನದು ಅಂತಂದಿದ್ದಾಗ we can say the hole has a charge plus E, that is plus 1.6 into 10 to the power of minus 19 coulomb ಅಂತ ನಾವು ಹೇಳ್ತಾ ಇದೀವಿ. is it clear? And second point, whenever you go with the second point, ಏನ್ ಹೇಳ್ತಾ ಇದೀವಿ ಅಂತಂದ್ರೆ under the action of under the electric field ನಾವು ಅಪ್ಲೈ ಮಾಡಿದ್ದಾಗ under the electric field
holes will move along the direction of electric field, along the direction of electric field ಅನ್ನೋದು ಯಾವ ಡೈರೆಕ್ಷನ್ ನಲ್ಲಿ ಅದು ಎಕ್ಸಿಸ್ಟ್ ಆಗಿರುತ್ತೋ ಅಂತಹ ಒಂದು ಡೈರೆಕ್ಷನ್ ಅಲ್ಲಿ ಹೋಲ್ ಅನ್ನೋದು ನಿಮಗೆ ಮೂವ್ ಆಗ್ತಾ ಇರುತ್ತೆ. ಓಕೆ, ಅಂಡ್ ಲೇಟರ್ ವೆನೆವರ್ ವಿ ಕಮ್ ಅಕ್ರಾಸ್ ದ ಮೊಬಿಲಿಟಿ of the whole is less than that of electrons ಅಂತ ನಾವು ಹೇಳ್ತಾ ಈ less than that of electrons. Is it clear? So that is a mobility ಅಂದ್ರೆ ಮೀನಿಂಗ್ ಏನು ಅಂತಂದಾಗ ನಾವು ಆಲ್ರೆಡಿ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಓದಿದ್ದೀವಿ. ಇಟ್ ಇಸ್ ನಥಿಂಗ್ ಬಟ್ ದ ಸ್ಪೀಡ್ ಗೈನ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ಆರ್ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಹೇಳ್ಬೋದು. ಸೊ ಆ ಒಂದು ಮೊಬಿಲಿಟಿ ಅನ್ನೋ ಒಂದು ಕ್ವಾಂಟಿಟಿ ಅನ್ನೋದು ಹೋಲ್ಗೆ ಕಡಿಮೆ ಇರುತ್ತೆ ಕಂಪೇರ್ಡ್ ಟು ಎಲೆಕ್ಟ್ರಾನ್ಸ್ ಅಂತ ನಾವು ಹೇಳ್ಬೋದು. ಕಂಪೇರ್ಡ್ ಟು ಎಲೆಕ್ಟ್ರಾನ್ಸ್. ಇಸ್ ಇಟ್ ಕ್ಲಿಯರ್? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ಎ ಹೋಲ್. ಅರ್ಥ ಆಗಿದೆ ಅಲ್ವಾ? ಎಲೆಕ್ಟ್ರಾನ್ಸ್ ನೆಗೆಟಿವ್ಲಿ ಚಾರ್ಜ್ ಕ್ಯಾರಿಯರ್ ಆಗಿರುತ್ತೆ, ಹೋಲ್ಸ್ ಅನ್ನೋ ನಿಮಗೆ ಪಾಸಿಟಿವ್ಲಿ ಚಾರ್ಜ್ಡ್ ಕ್ಯಾರಿಯರ್ಸ್ ಆಗಿರುತ್ತೆ. ಓಕೆ, ಸೊ ದಟ್ ಇಸ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್ಸ್. Now we have to understand about what are the different types of semiconductors. In that the first one is intrinsic semiconductor. Okay, types of semiconductors ಅದರಲ್ಲಿ ಫಸ್ಟ್ ನಿಮಗೆ ಓದಬೇಕಾಗಿರೋದು ಏನು ಅಂತಂದಾಗ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್. ಓಕೆ, ವಾಟ್ ಇಸ್ ದಿಸ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್? ಏನು ಹೇಳ್ಬೋದು ನಾವು ಅಂತಂದಿದ್ದಾಗ, ಸೊ ಸಿ ಹಿಯರ್ ಎ ಪ್ಯೂರ್, ಫಸ್ಟ್ ಟೈಮ್ ಐ ಗೋಯಿಂಗ್ ಟು ರೈಟ್ ದ ಡೆಫಿನೇಷನ್ ಆಫ್ ದಿಸ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಹಿಯರ್ ಎ ಪ್ಯೂರ್ semiconductor like germanium and silicon with no impurity atom. ಅದರಲ್ಲಿ ಯಾವುದೇ ರೀತಿ ಇಂಪ್ಯೂರಿಟಿ ಆಟಮ್ ಇಲ್ಲಿ ಇಂಪ್ಯೂರಿಟಿ ಆಟಮ್ ಅನ್ನೋದು ಇರಲ್ಲ. ಓಕೆ, ಅಂತ ಒಂದು ಸೆಮಿಕಂಡಕ್ಟರ್ಸ್ ನ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತ ನಾವು ಹೇಳ್ಬೋದು. ಓಕೆ, ಎ ಪ್ಯೂರ್ ಸೆಮಿಕಂಡಕ್ಟರ್ ಲೈಕ್ ಜರ್ಮೇನಿಯಂ ಅಂಡ್ ಸಿಲಿಕಾನ್ ವಿತ್ ನೋ ಇಂಪ್ಯೂರಿಟಿ ಆಟಮ್ ಆರ್ ರೆಫರ್ಡ್ ಆಸ್ is called ಏನಂತ ಹೇಳ್ಬೋದು ನಾವು? ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ನಾವು ಹೇಳ್ತಾ ಇದ್ದೀವಿ. ಇಂಟ್ರಿನ್ಸಿಕ್ semiconductor. Okay, what are the best example for intrinsic semiconductor? We can say germanium and silicon. Okay, ಯಾವ ಸೆಮಿಕಂಡಕ್ಟರ್ ಅಲ್ಲಿ ಇಂಪ್ಯೂರಿಟಿ ಆಟಮ್ಸ್ ಅನ್ನೋದು ಇರೋದಿಲ್ವೋ ಅಂತಹ ಒಂದು ಸೆಮಿಕಂಡಕ್ಟರ್ಸ್ ನಾವು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತ ನಾವು ಹೇಳ್ಬೋದು. ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್? ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಒಂದು ಸ್ವಲ್ಪ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಸೊ in intrinsic semiconductors ಏನು ಹೇಳ್ಬೋದು ನಾವಿಲ್ಲಿ ಅಂತ ಅಂದಿದಾಗ ನೋಡಿ, ಇಲ್ಲಿ ದ ನಂಬರ್ ಡೆನ್ಸಿಟಿ of electrons is equal to the number density of holes. ಅಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ಅಷ್ಟೇ ಹೋಲ್ಸ್ ಇರುತ್ತೆ per unit volume. Number of electrons per unit volume is equal to number of holes per unit volume ಅಂತ ನಾವು ಹೇಳಬಹುದು. That is about the intrinsic semiconductor, one of the property. Later we can go with the intrinsic conductivity. ಇಲ್ಲ semiconductors they have low conductivity ಅಂತ ನಾವು ಹೇಳ್ತಾ ಇದೀವಿ. low conductivity ಅಂದ್ರೆ
ಕಂಡಕ್ಷನ್ ಆಫ್ ದ ಕರೆಂಟ್ ಇಲ್ಲ ಕಂಡಕ್ಷನ್ ಆಫ್ ಹೀಟ್ ಅನ್ನೋದು ಈ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ಗೆ ತುಂಬ ಕಡಿಮೆ ಇರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಕಂಡಕ್ಟಿವಿಟಿ ಈಸ್ ಲೋ ಫಾರ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಷ್ಟೇ ಅಲ್ಲ. ಸೊ ಪ್ಲೀಸ್ ಅಬ್ಸರ್ವ್ ದಿಸ್. ಕಂಡಕ್ಟಿವಿಟಿ of intrinsic semiconductors depends on ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ ಅಂತಂದ್ರೆ it depends on temperature ಅಂತ ನಾವು ಹೇಳಬಹುದು. It also depends on temperature. Please make a note of this here. ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆ. These are the important points we have to learn and we have to remember about intrinsic semiconductors. Okay, ಅರ್ಥ ಆಗಿದೆ ಅಲ್ವಾ? ನೋಡಿ, ಪ್ಯೂರ್ ಫಾರ್ಮ್ ಆಫ್ ಸೆಮಿಕಂಡಕ್ಟರ್ನ ಇಲ್ಲ ಸೆಮಿಕಂಡಕ್ಟರ್ ವಿತೌಟ್ ಇಂಪ್ಯೂರಿಟಿ ಆಟಮ್ಸ್ ನಾವು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಅದರ ಎಕ್ಸಾಂಪಲ್ಸ್ ಏನು, ಬೆಸ್ಟ್ ಎಕ್ಸಾಂಪಲ್ಸ್ ಅಂತಂದ್ರೆ ಜರ್ಮೇನಿಯಂ ಆಗಿರಬಹುದು ಇಲ್ಲ ಸಿಲಿಕಾನ್ ಆಗಿರಬಹುದು. ದೀಸ್ ಆರ್ ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್. ಓಕೆ, ಅಂಡ್ ಲೇಟರ್ ನೋಡಿ ಇಲ್ಲಿ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಲ್ಲಿ ನೋಡಿ ನಂಬರ್ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದು ನಂಬರ್ ಡೆನ್ಸಿಟಿ ಆಫ್ ಹೋಲ್ಸ್ಗೆ ಈಕ್ವಲ್ ಇರುತ್ತೆ. ನಂಬರ್ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ಸ್ನ ನಾವು NE ಅಂತ ನಾವು ರೆಪ್ರೆಸೆಂಟ್ ಮಾಡಬಹುದು ಮ್ಯಾಥಮೆಟಿಕಲ್ ಆಗಿ. NH ಅನ್ನೋದು ನಂಬರ್ ಡೆನ್ಸಿಟಿ ಆಫ್ ಹೋಲ್ಸ್ ಅಂತ ನಾವು ಹೇಳ್ತಾ ಇದೀವಿ. ಅಂಡ್ ಲೇಟರ್ ಕಂಡಕ್ಟಿವಿಟಿ ಇಲ್ಲ ದ ಕರೆಂಟ್ in the intrinsic semiconductor is due to both electrons as well as holes. ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ ಎರಡರಿಂದ ನಿಮಗೆ ಕಂಡಕ್ಟಿವಿಟಿ ಇಲ್ಲ ಕರೆಂಟ್ ಅನ್ನೋದು ನಿಮಗೆ ಎಕ್ಸಿಸ್ಟ್ ಆಗಿರುತ್ತೆ. ಓಕೆ, ದೀಸ್ ಆರ್ ದ ಪಾಯಿಂಟ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್. ದ ಫಸ್ಟ್ ಟೈಪ್ ಆಫ್ ಸೆಮಿಕಂಡಕ್ಟರ್ಸ್. ಲೇಟರ್ what is second type of semiconductor ಅಂತ ನಾವು ಯೋಚನೆ ಮಾಡಿದಾಗ it is nothing but extrinsic semiconductors ಅಂತ ನಾವು ಹೇಳಬಹುದು. ಓಕೆ, ಬಿಫೋರ್ ಗೋಯಿಂಗ್ ಟು ಸಿ ದ extrinsic semiconductor let us have the definition of the term that is doping ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ಡೋಪಿಂಗ್, what is doping here? ಡೋಪಿಂಗ್ ಅಂದ್ರೆ ಏನು, ಅದನ್ನ ಹೇಗೆ ನಾವು ಅರ್ಥ ಮಾಡಿಕೋಬೇಕು ಅನ್ನೋದನ್ನ ಅಬ್ಸರ್ವ್ ಮಾಡಿ. The doping is nothing but the process. It is nothing but the process of addition of impurities. The process of addition of impurities to pure semiconductors, okay, is called doping ಅಂತ ನಾವು ಹೇಳಬಹುದು. is called doping. ಅರ್ಥ ಆಗಿದೆ ಅಲ್ವಾ? ನೋಡಿ, ಯಾವಾಗಾದ್ರೆ ಒಂದು ಪ್ಯೂರ್ ಸೆಮಿಕಂಡಕ್ಟರ್ನ ನಾವು ತಗೊಂಡು ಅದಕ್ಕೆ ಇಂಪ್ಯೂರಿಟಿ ಆಟಮ್ಸ್ ನಾವು ಆಡ್ ಮಾಡಿದರೆ ಅವಾಗ ಅದನ್ನ ಏನಂತ ಕರಿತೀವಿ, ಅಂತಹ ಒಂದು ಪ್ರಾಸೆಸ್ನ ಅಂತಹ ಒಂದು ಪ್ರೊಸೀಜರ್ನ ಡೋಪಿಂಗ್ ಅಂತ ನಾವು ಕರಿತೀವಿ. ಇಸ್ ಇಟ್ ಕ್ಲಿಯರ್? ಅಂಡ್ ಲೇಟರ್ ಪ್ಲೀಸ್ ಅಬ್ಸರ್ವ್ ದಿಸ್. ದ impurities added ಯಾವ ಇಂಪ್ಯೂರಿಟೀಸ್ನ ನಾವು ಆಡ್ ಮಾಡ್ತಾ ಇದ್ದೀವೋ ಓಕೆ, impurities added are called dopants ಅಂತ ನಾವು ಹೇಳಬಹುದು. are called dopants. Especially ನಮಗೆ ಟೈಪ್ಸ್ ಆಫ್ ಇಂಪ್ಯೂರಿಟೀಸ್ ನಾವು ಅರ್ಥ ಮಾಡಿಕೋಬೇಕು. ಏನದು ಅಂತಂದಿದ್ದಾಗ ಫಸ್ಟ್ ಒನ್ ವಿ ಕ್ಯಾನ್ ಸೇ that is pentavalent impurities ಅಂತ ನಾವು ಹೇಳ್ತಾ ಇದ್ದೀವಿ. pentavalent impurities. What are pentavalent impurities ಅಂತಂದಾಗ ನೋಡಿ, ಯಾವ ಆಟಮ್ಸ್ ಅಲ್ಲಿ ಯಾವ ಎಲಿಮೆಂಟ್ಸ್ ಅಲ್ಲಿ ಓಕೆ ವೇಲೆನ್ಸಿ ಆರ್ಬಿಟ್ ಅಲ್ಲಿ 5 ಎಲೆಕ್ಟ್ರಾನ್ಸ್ ಅನ್ನೋದಿರುತ್ತೋ 5 ವೇಲೆನ್ಸಿ ಎಲೆಕ್ಟ್ರಾನ್ಸ್ ಅನ್ನೋದಿರುತ್ತೋ ಅದನ್ನ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್ ಅಂತ ನಾವು ಹೇಳಬಹುದು. The best example for this is
ಫಾಸ್ಫರಸ್ ಫಾಸ್ಫರಸ್ ಆಗಿರಬಹುದು, ಇಲ್ಲದೆ ಹೋಗಿದ್ದಾಗ ಆರ್ಸಿನಿಕ್ ಅಂತಲೂ ಸಹ ನಾವು ಹೇಳ್ಬೋದು, ಆರ್ಸಿನಿಕ್. ಓಕೆ, ಎಕ್ಸೆಟ್ರಾ. ಓಕೆ, antimony. Antimony is also an example of what is that pentavalent impurities. And second one, we have to understand about what is a trivalent impurities. Trivalent impurities ಅಂತ ನಾವು ಹೇಳ್ತಾ ಇದೀವಿ. ಏನು ಟ್ರೈವೇಲೆಂಟ್ ಇಂಪ್ಯೂರಿಟೀಸ್ ಅಂದರೆ ಏನು ಅಂತಂದಾಗ, ಯಾವ ಎಲಿಮೆಂಟ್ಸ್ ಅಲ್ಲಿ ವೇಲೆನ್ಸಿ ಆರ್ಬಿಟಲ್ಲಿ 3 ಎಲೆಕ್ಟ್ರಾನ್ಸ್ ಇರುತ್ತೋ ಅಂತಹ ಒಂದು ಇಂಪ್ಯೂರಿಟೀಸ್ ಅಂತ ಒಂದು ಎಲಿಮೆಂಟ್ಸ್ನ ನಾವು ಟ್ರೈವೇಲೆಂಟ್ ಇಂಪ್ಯೂರಿಟೀಸ್ ಅಂತ ನಾವು ಹೇಳ್ಬೋದು. ಎಕ್ಸಾಂಪಲ್ ಫಾರ್ ದಿಸ್ ಈಸ್, ಬೆಸ್ಟ್ ಎಕ್ಸಾಂಪಲ್ ಈಸ್ ಅಲ್ಯೂಮಿನಿಯಂ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಎಕ್ಸೆಟ್ರಾ. ಅಲ್ಯೂಮಿನಿಯಂ, ಬೋರಾನ್ ನಾವು ಜನರಲ್ ಆಗಿ ಜಾಸ್ತಿ ನಾವು ಕನ್ಸಿಡರ್ ಮಾಡೋದು ಅಲ್ಯೂಮಿನಿಯಂ ಅಂಡ್ ಬೋರಾನ್. ಇಂಡಿಯಂ ಅಂತಲೂ ಸಹ ನಾವು ಹೇಳ್ಬೋದು. ಇಂಡಿಯಂ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ಟ್ರೈವೇಲೆಂಟ್ ಇಂಪ್ಯೂರಿಟಿ. ಟ್ರೈವೇಲೆಂಟ್ ಇಂಪ್ಯೂರಿಟೀಸ್ ಇಲ್ಲ. ಇದು ಫಿಫ್ತ್ ಗ್ರೂಪ್ elements in the long form of periodic table can be considered as pentavalent impurities. Third group elements in the long form of periodic table can be considered as a trivalent impurities anta navu helabodu. Is it clear? So like that we have to understand the meaning of the procedure, the process. Doping andre enu, ಆ ಒಂದು ಇಂಪ್ಯೂರಿಟಿ ಆಟಮ್ಸ್ನ ಇಂಪ್ಯೂರಿಟೀಸ್ ನಾವು ಡೋಪೆಂಟ್ಸ್ ಅಂತ ಕರಿತೀವಿ. ಟೈಪ್ಸ್ ಆಫ್ ಇಂಪ್ಯೂರಿಟೀಸ್ ನಾವು ಡಿಸ್ಕಸ್ ಮಾಡ್ತೀವಿ. ಈಸ್ ಇಟ್ ಕ್ಲಿಯರ್? ಸೊ ಲೈಕ್ ದಟ್ ಯಾವಾಗಾದ್ರೆ ಈ ಒಂದು ಡೋಪೆಂಟ್ಸ್ನ ಇಲ್ಲ ಇಂಪ್ಯೂರಿಟೀಸ್ನ ನಾವು ಪ್ಯೂರ್ ಸೆಮಿಕಂಡಕ್ಟರ್ಗೆ ನಾವು ಆ್ಯಡ್ ಮಾಡ್ತೀವೋ ಆವಾಗ ನಮಗೆ ಸಿಗುವಂತಹ ಒಂದು ಸೆಮಿಕಂಡಕ್ಟರ್ಸ್ನ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತ ನಾವು ಹೇಳಬಹುದು. ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್. ಓಕೆ, ಸೊ ಅಂಡರ್ಸ್ಟುಡ್ ದಿಸ್ನ ಅರ್ಥ ಆಗಿದೆ ಅಲ್ವಾ? in extrinsic semiconductors. So see here, so please observe this. How can we define this extrinsic semiconductor? Extrinsic na ನಾವು ಹೇಗೆ ಡಿಫೈನ್ ಮಾಡಬಹುದು? Okay, so please observe this. A semiconductor which is doped with impurity atoms, are called extrinsic semiconductors ಅಂತ ನಾವು ಹೇಳ್ತಾ ಇದೀವಿ. is called extrinsic semiconductors. ಓಕೆ, ನಾವು ಆಲ್ರೆಡಿ ಓದಿದ್ದೀವಿ. ಇಂಪ್ಯೂರಿಟೀಸ್ ಅಲ್ಲಿ ನಮಗೆ 2 ಟೈಪ್ಸ್ ಆಫ್ ಇಂಪ್ಯೂರಿಟೀಸ್ ನಾವು ತಗೊಳ್ತಾ ಇದೀವಿ, ಪೆಂಟಾವೆಲೆಂಟ್ ಮತ್ತು ಟ್ರೈವೆಲೆಂಟ್. ಸೊ ಯಾವ ರೀತಿ ಇಂಪ್ಯೂರಿಟೀಸ್ನ ನಾವು ಆ್ಯಡ್ ಮಾಡುತ್ತಾ ಇದ್ದೀವಿ ಅನ್ನೋದನ್ನ ಬೇಸ್ ಮಾಡಿಕೊಂಡು ವಿ ಕ್ಯಾನ್ ಹ್ಯಾವ್ ದ ಕ್ಲಾಸಿಫಿಕೇಶನ್ ಆಫ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ನ ಮತ್ತೆ ನಾವು ಕ್ಲಾಸಿಫೈ ಮಾಡಬಹುದು. ಓಕೆ, ಸೊ ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್. based on impurities added to semiconductor or the two intrinsic semiconductors. We are having the types. There are 2 types of extrinsic semiconductors. ಅದರಲ್ಲಿ first one, it is the P-type semiconductor ಅಂತ ನಾವು ಹೇಳ್ತಾ ಇದೀವಿ. First one, it is a P-type semiconductor, and second one, it is a N-type semiconductor ಅಂತನೂ ಸಹ ನಾವು ಹೇಳಬಹುದು. P-type semiconductor and N-type semiconductor. Okay, now let us understand about one by one. P-types ಮತ್ತು N-type ನಾವು semiconductors ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. So first of all, we have to understand about what is the P-type semiconductor. Okay, first let us understand about what is the P-type semiconductor. P-type semiconductor ಹೇಗೆ ಬರುತ್ತೆ? What is the P-type? P stands for positive type ಅಂತ ಅರ್ಥ. ಅಷ್ಟೇ ಆಗಲಿ ಪಾಸಿಟಿವ್ ಸೆಮಿಕಂಡಕ್ಟರ್ ಅಂತ ಅರ್ಥ ಅಲ್ಲ. ಇಸ್ ಇಟ್ ಕ್ಲಿಯರ್?
ಪಿ ಟೈಪ್ ಸೆಮಿಕಂಡಕ್ಟರ್ ಹೇಗೆ ಬರುತ್ತೆ? ಹೌ ಕ್ಯಾನ್ ವಿ ಗೆಟ್ ದ ಪಿ ಟೈಪ್ ಸೆಮಿಕಂಡಕ್ಟರ್? ಸೊ ಸಿ ಹಿಯರ್, when a pure semiconductor, when a pure semiconductor, when a pure semiconductor is doped with, is doped with trivalent impurities, trivalent impurities, trivalent impurities, trivalent impurities like aluminum and boron, aluminum and boron. Okay, we get what is that? The p type semiconductor. We get p type semiconductor ಅಂತ ನಾವು ಹೇಳ್ತಾ ಇದೀವಿ. This is the first point and also definition of p type semiconductor. Okay, so ನೋಡಿ ಇಲ್ಲಿ ಏನಿಲ್ಲ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಎಸ್, ಒಂದು ವಿಷಯ ನಾನು ಇಲ್ಲಿ ಹೇಳೋದು ಮರೆತು ಬಿಟ್ಟೆ. ಇಲ್ಲಿ ಪಿ ಟೈಪ್ ಸೆಮಿಕಂಡಕ್ಟರ್ ಮತ್ತು ಎನ್ ಟೈಪ್ ಸೆಮಿಕಂಡಕ್ಟರ್ ನಾವು ಓದೋಕ್ಕೂ ಮೊದಲು ನಾವು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಕೆಲವು ಇಂಪಾರ್ಟೆಂಟ್ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಓದೋಣ. ಅದಾದಮೇಲೆ ನಾವು ಈ ಕ್ಲಾಸಿಫಿಕೇಶನ್ ಆಫ್ ಸೆಮಿಕಂಡಕ್ಟರ್ಸ್ಗೆ ನಾವು ರಿಟರ್ನ್ ಬರೋಣ. ಓಕೆ, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್? ನೋಡಿ ಇಲ್ಲಿ ಅನಲೈಸ್ ಮಾಡಿ. ಇನ್ extrinsic semiconductor, in extrinsic semiconductors, extrinsic semiconductors ನಾವು ಬಂದಿದ್ದಾಗ ನಮಗೆ ನೋಡಿದ್ದಾಗ we can say that extrinsic semiconductors are simply they are called as doped semiconductors ಅಂತ ನಾವು ಹೇಳಬಹುದು. They are called as doped semiconductors, and see here, they have low conductivity ಅಂತನೂ ಸಹ ನಾವು ಹೇಳಬಹುದು. They have low ಬಂದ್ಬಿಟ್ಟು intrinsic ಅಲ್ವಾ. They have high conductivity, ಅಂತ ನಾವು ಹೇಳ್ತಾ ಇದೀವಿ. And in this semiconductor, in extrinsic semiconductors, we can say that the number density of electrons is not equal to, the number density of holes. ಇಲ್ಲ ಮ್ಯಾಥಮೆಟಿಕಲ್ ಆಗಿ we can say NE is not equal to NH ಅಂತ ನಾವು ಬರೀಬಹುದು. Is it clear? ಅಷ್ಟೇ ಅಲ್ಲ. So see here, conductivity of extrinsic semiconductor ನಾವು ಹೇಳ್ತಾ ಇದೀವಿ ಕಂಡಕ್ಟಿವಿಟಿ ಆಫ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅನ್ನೋದು ಹೈ ಇರುತ್ತೆ ಅಂತ ಅಂದ್ಬಿಟ್ಟು. ಆದರೆ ಆ ಕಂಡಕ್ಟಿವಿಟಿ ಅನ್ನೋದು ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ನೋಡಿ, ಆ ಕಂಡಕ್ಟಿವಿಟಿ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಡಿಪೆಂಡ್ಸ್ ಆನ್ ಡೋಪಿಂಗ್ ಲೆವೆಲ್ and also it also depends on temperature. ಅದೇ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ನಾವು ನೋಡಿದ್ದಾಗ, ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅನ್ನೋದು ನಿಮಗೆ ಕಂಡಕ್ಟಿವಿಟಿ ಆಫ್ ಇಂಟ್ರಿನ್ಸಿಕ್ ಡಿಪೆಂಡ್ಸ್ ಓನ್ಲಿ ಆನ್ ಟೆಂಪರೇಚರ್ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಆದರೆ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅನ್ನೋದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರ ಜೊತೆಗೆ ಡೋಪಿಂಗ್ ಕಾನ್ಸಂಟ್ರೇಷನ್, ಡೋಪಿಂಗ್ ಲೆವೆಲ್ ಅಂದ್ರೆ ಯಾವ ಲೆವೆಲ್ ವರೆಗೂ, ಯಾವ ರೇಂಜ್ ವರೆಗೂ ಇದರ ಡೋಪಿಂಗ್ ನಡೆದಿದೆ ಅನ್ನೋದ್ರ ಮೇಲೆ ಸಹ ಡಿಪೆಂಡ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಇಸ್ ಇಟ್ ಕ್ಲಿಯರ್? ಸೊ ಪ್ಲೀಸ್ ಮೇಕ್ ಶೂರ್ ಅಬೌಟ್ ದೀಸ್ ಪಾಯಿಂಟ್ಸ್. ಅರ್ಥ ಆಗ್ತಾ ಇದಲ್ವಾ? ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿ ಹ್ಯಾವ್ ಟು ಲರ್ನ್ ಅಬೌಟ್ extrinsic semiconductors. Okay,
So again, based on the impurities added, we are having the two types. Already discuss ಮಾಡಿದ್ವಿ p type and n type semiconductors. ಅದರಲ್ಲಿ ಫಸ್ಟ್ ಒನ್ p type semiconductor ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ ಫಸ್ಟ್ ಪಾಯಿಂಟ್ ನೋಡಿ ಇಲ್ಲಿ, ಯಾವಾಗಾದ್ರೆ ಪ್ಯೂರ್ ಸೆಮಿಕಂಡಕ್ಟರ್ಗೆ ನಾವು ಟ್ರೈವೇಲೆಂಟ್ ಇಂಪ್ಯೂರಿಟಿ ಆಟಮ್ಸ್ನ ಆ್ಯಡ್ ಮಾಡ್ತೀವೋ ಆವಾಗ ನಮಗೆ ಈ p type semiconductors ಅನ್ನೋದು ನಮಗೆ ಸಿಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಇನ್ p type semiconductors, in p-type semiconductors, we can say that holes are majority charge carriers anta navu heltavi. holes are majority charge carriers. ನೋಡಿ, p type semiconductor ಅಲ್ಲಿ ನಿಮಗೆ ನಂಬರ್ ಆಫ್ ಹೋಲ್ಸ್ ಅನ್ನೋದು ನಿಮಗೆ ಹೇಗಿರುತ್ತೆ? ಜಾಸ್ತಿ ಇರುತ್ತೆ. ನಂಬರ್ ಆಫ್ ಹೋಲ್ಸ್ ವಿಲ್ ಬಿ ಮೋರ್ ಕಂಪೇರ್ಡ್ ಟು ನಂಬರ್ ಆಫ್ electrons. So see here, free electrons are referred as minority charge carriers ಅಂತ ನಾವು ಹೇಳ್ಬೋದು. free electrons are referred as minority charge carriers. ಎಲೆಕ್ಟ್ರಾನ್ಸ್ ಅನ್ನೋದು ಕಡಿಮೆ ಇರುತ್ತೆ, ಹಾಗಾಗಿ ಅದನ್ನ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂತ ನಾವು ಹೇಳಬಹುದು. ಓಕೆ, ಅಂಡ್ ಲೇಟರ್ ಸೊ ವಾಟ್ ಎವರ್ ದ ಇಂಪ್ಯೂರಿಟೀಸ್ ವಿ ಆರ್ ಆಡೆಡ್, to p type to get p type are called acceptor impurities ಅಂತ ನಾವು ಹೇಳ್ತೀವಿ. ಅಂದ್ರೆ acceptor impurities ಅಂದ್ರೆ ಯಾಕೆ ಕರಿತಾ ಇದ್ದೀವಿ ಅಂತಂದ್ರೆ ನೋಡಿ, ಇಲ್ಲಿ ಹೋಲ್ಸ್ ಅನ್ನೋದು ಮೆಜಾರಿಟಿ ಆಗಿರೋದ್ರಿಂದ ಹೋಲ್ಸ್ ಆಲ್ವೇಸ್ ರೆಡಿ to accept the negatively charged particles to get neutralized, that is electrons ನ ತಗೊಳ್ಳಕ್ಕೆ ರೆಡಿ ಆಗಿರುತ್ತೆ ನ್ಯೂಟ್ರಲೈಸ್ ಆಗೋದಕ್ಕೆ. ಅದಕ್ಕೆ ಅದನ್ನ ಆಕ್ಸೆಪ್ಟಾರ್ ಇಂಪ್ಯೂರಿಟೀಸ್ ಅಂತನೂ ಸಹ ನಾವು ಕರಿಬಹುದು, ಆಕ್ಸೆಪ್ಟಾರ್ ಇಂಪ್ಯೂರಿಟೀಸ್. ಓಕೆ, ಅಂಡ್ ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಕಂಡಕ್ಟಿವಿಟಿ ಅಂತ ನಾವು ನೋಡೋಣ. ಕಂಡಕ್ಟಿವಿಟಿ ನೋಡಿ, ಇಲ್ಲಿ ಕಂಡಕ್ಟಿವಿಟಿ ಅನ್ನೋದು ಹೇಗಿರುತ್ತೆ? ಕಂಡಕ್ಟಿವಿಟಿ of p-type semiconductor is less. p-type semiconductor ನಿಮಗೆ ಕಂಡಕ್ಟಿವಿಟಿ ಅನ್ನೋದು ಕಡಿಮೆ ಇರುತ್ತೆ. ಯಾಕೆ? ಒಂದ್ಸರಿ ಯೋಚನೆ ಮಾಡಿ ನೋಡಿ, p-type ಅಲ್ಲಿ ನಿಮಗೆ ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ನಾವು ಓದಿದ್ದೀವಿ ಮೊಬಿಲಿಟಿ ಆಫ್ ದ ಹೋಲ್ಸ್ ಈಸ್ ಲೆಸ್ ಕಂಪೇರ್ಡ್ ಟು ದಟ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಹಾಗಾಗಿ ಕಂಡಕ್ಷನ್ ಅನ್ನೋದು ಸಹ ಕಡಿಮೆ ಇರುತ್ತೆ, especially in the p-type semiconductors. So these are the points we have to keep in our mind related to p-type semiconductors. ಅರ್ಥ ಆಗಿದೆ ಅಲ್ವಾ? ನೋಡಿ, ಇಲ್ಲಿ ಯಾವಾಗಾದ್ರೆ ಟ್ರೈವೇಲೆಂಟ್ ಇಂಪ್ಯೂರಿಟಿ ಆಟಮ್ನ ನಾವು ಆ್ಯಡ್ ಮಾಡ್ತೀವೋ ಅವಾಗ ನಮಗೆ p-type semiconductors ಬರುತ್ತೆ. ಎಕ್ಸಾಂಪಲ್ಸ್ ಆಫ್ ಟ್ರೈವೇಲೆಂಟ್ ಈಸ್ ಓಕೆ ಅಲ್ಯೂಮಿನಿಯಂ, ಬೋರಾನ್, ಇಂಡಿಯಂ ಅಂತ ನಾವು ಹೇಳಬಹುದು. ಅಷ್ಟೆಲ್ಲ ಗ್ಯಾಲಿಯಂ ಅಂತಲೂ ಸಹ ನಾವು ಕನ್ಸಿಡರ್ ಮಾಡಬಹುದು. ಓಕೆ, and in p-type semiconductors we can say that number of holes is greater than the number of electrons ಅಂತನೂ ಸಹ ನಾವು ಹೇಳಬಹುದು. because of that we can say holes are majority charge carriers and electrons are minority charge carriers. And later impurities, whatever the impurities added to get p-type semiconductor are referred as acceptor impurities anta navu heltade. acceptor impurity because it is always ready, these impurities are always ready to accept the negatively charged particle electrons. okay, adanna acceptor impurities anta navu helabodu. okay, conductivity of p-type will be less. conductivity of p-type semiconductor is less anta navu helabodu. is it clear? That is about the p-type semiconductor. Later we have to understand about what is the n-type semiconductor. What is the n-type semiconductors? What is this n-type semiconductor here? ನೋಡಿ, ನಿಮಗೆ 3 ಮಾರ್ಕ್ಸ್ಗೆ ಇಲ್ಲದೆ ಹೋಗಿದ್ದಾಗ 5 ಮಾರ್ಕ್ಸ್ಗೆ ಇಲ್ಲ 2 ಮಾರ್ಕ್ಸ್ಗೂ ಸಹ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ರೈಟ್ ದ 2 ಡಿಫರೆನ್ಸಸ್ between the intrinsic and extrinsic semiconductors.
ಆರ್ ಪಿ ಟೈಪ್ ಅಂಡ್ ಎನ್ ಟೈಪ್ ಸೆಮಿ ಕಂಡಕ್ಟರ್ಸ್. ನಾನು ಏನಾದರೂ ಪಾಯಿಂಟ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನೋ ಅದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇಟ್ಕೊಂಡಿದ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ ಸಚ್ ಕ್ವಶನ್ಸ್. ಓಕೆನಾ? ಐ ಹೋಪ್ ಯು ಕ್ಯಾನ್ ಡೂ ಇಟ್. N type semiconductors. So see here, when pentavalent impurities, when pentavalent impurities like phosphorus or arsenic, phosphorus ಆಗಿರ್ಬೋದು, ಆರ್ಸೆನಿಕ್ ಆಗಿರ್ಬೋದು, ಇಲ್ಲ ಆಂಟಿಮೋನಿ ಆಗಿರಬಹುದು, ಆರ್ added to pure semiconductor, we get n type semiconductor. ಅಂತ ನಾವು ಹೇಳ್ಬೋದು. we get n type semiconductor. is it clear? ಸೊ ಇಲ್ಲಿ ಇಂಪ್ಯೂರಿಟಿ ಆಟಮ್ ಏನಂತ ಗೊತ್ತಾಯ್ತಲ್ವಾ? ಫಾಸ್ಫರಸ್ ಆಗಿರ್ಬೋದು, ಆರ್ಸೆನಿಕ್ ಆಗಿರ್ಬೋದು, ಆಂಟಿಮೋನಿ ಆಗಿರ್ಬೋದು, ಬಿಸ್ಮತ್ ಆಗಿರ್ಬೋದು. ದಿಸ್ ಆರ್ ಆಲ್ ದ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್. ಪೆಂಟಾವೇಲೆಂಟ್ ಅಂತಂದರೆ ಔಟರ್ ಮೋಸ್ಟ್ ಆರ್ಬಿಟಲ್ ನಿಮಗೆ 5 ಎಲೆಕ್ಟ್ರಾನ್ಸ್ ಅನ್ನೋದು ಇರುತ್ತೆ. ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ರಿಲೇಟೆಡ್ ಟು ದಿಸ್ ಎನ್ ಟೈಪ್ ಸೆಮಿಕಂಡಕ್ಟರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಓಕೆ, ಅಂಡ್ ಇನ್ this semiconductor number of illade hogiddaga electrons are referred as electrons are majority charge carriers. My electrons are majority charge carriers and holes ಅನ್ನೋದನ್ನ ಹೇಳ್ಬೋದು ನಾವು. holes are minority charge carriers. holes are minority charge carriers. ಇಲ್ಲ ಸಿಂಪಲ್ ಆಗಿ ಇನ್ನೊಂದು ಹೇಳೋದು ನಾವು, ನಂಬರ್ ಆಫ್ ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ ಈಸ್ ಗ್ರೇಟರ್ ದನ್ ನಂಬರ್ ಆಫ್ ಹೋಲ್ ಕಾನ್ಸಂಟ್ರೇಷನ್ ಅಂತ ನಾವು ಹೇಳ್ಬೋದು. and whenever we think about the impurities, which are given or which are added to get n type semiconductor. ನೋಡಿ, ಪ್ಯೂರ್ ಸೆಮಿಕಂಡಕ್ಟರ್ಗೆ ಇಂಪ್ಯೂರಿಟೀಸ್ ಆ್ಯಡ್ ಮಾಡ್ತೀವಲ್ಲ, ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್ನ, ಆ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್ನ ನಾವು ಏನಂತ ಕರೀಬಹುದು ಅಂತಂದಾಗ ವಿ ಕ್ಯಾನ್ ಆಲ್ಸೋ ಕಾಲ್ ಸಚ್ ಇಂಪ್ಯೂರಿಟೀಸ್ ಆಸ್ ಡೋನಾರ್ ಇಂಪ್ಯೂರಿಟೀಸ್ ಅಂತ ನಾವು ಹೇಳ್ತೀವಿ. ಯಾಕೆ ಅದನ್ನ ಡೋನಾರ್ ಅಂತಂದ್ರೆ those impurities are always have a tendency to give electrons ನ ಕೊಡುವಂತಹ ಒಂದು ಟೆಂಡೆನ್ಸಿ ಹೊಂದಿರುತ್ತಾ ಒಂದು ಇಂಪ್ಯೂರಿಟೀಸ್ ನ, ಅದಕ್ಕೆ ಅದನ್ನ ಡೋನಾರ್ ಇಂಪ್ಯೂರಿಟೀಸ್ ಅಂತ ನಾವು ಹೇಳಬಹುದು. ಓಕೆ, ಸೊ ಪ್ಲೀಸ್ ಅಬ್ಸರ್ವ್ ದಿಸ್. ದ ಇಂಪ್ಯೂರಿಟೀಸ್ added to get n type are also called as donor impurities ಅಂತ ನಾವು ಹೇಳ್ಬೋದು. also called as donor impurities. okay, later we can say that ಕಂಡಕ್ಟಿವಿಟಿ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ಇದರಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್ಗೆ ಮೊಬಿಲಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಹಾಗಾಗಿ we can say that conductivity of n type semiconductor is very large ಅಂತನೂ ಸಹ ನಾವು ಹೇಳ್ಬೋದು. is very large. These are the important points we have to keep in our mind related to n type semiconductors. Okay, I hope you understood this. Semiconductors ಅಂದರೆ ಏನು, ಅದರಲ್ಲಿ ಮತ್ತು 2 types, ಅದರಲ್ಲಿ ಮತ್ತು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂದ್ರೆ ಏನು, ಡೋಪಿಂಗ್ ಅಂದ್ರೆ ಏನು, ಬೇಸ್ಡ್ ಆನ್ ಇಂಪ್ಯೂರಿಟೀಸ್ ಅಗೇನ್ ದ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಗೇನ್ ಕ್ಲಾಸಿಫೈಡ್ ಇಂಟು ಪಿ ಟೈಪ್ ಅಂಡ್ ಎನ್ ಟೈಪ್ ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗಿದ್ದೀವಿ. ಓಕೆ, ನಮಗೆ 5 ಮಾರ್ಕ್ಸ್ಗೆ you can expect the distinguish between p type and n type semiconductors ಅಂತ ಹೇಳಬಹುದು. ಇಲ್ಲ 2 ಮಾರ್ಕ್ಸ್ಗೆ ಇಂಟ್ರಿನ್ಸಿಕ್ ಮತ್ತು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳ್ತಾ ಇರಬಹುದು. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ
ನೀವು ಮೆಂಟಲಿ ಪ್ರಿಪೇರ್ ಆಗಿ ಅಂಡ್ ಲರ್ನ್ ದೀಸ್ ಪಾಯಿಂಟ್ಸ್. Okay, now let us move on to the one simple question which can be expected for your entrance examination based on this intrinsic and extrinsic semiconductors. Okay na, so ನೋಡೋಣ ಒಂದ್ಸರಿ ಕ್ವಶನ್ ನ ಓದಿ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದ್ಸರಿ ನಿಮಗೆ ಒಂದು ಐಡಿಯಾ ನಮಗೆ ಸಿಗುತ್ತೆ. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ದ ನಂಬರ್ ಆಫ್ ಸಿಲಿಕಾನ್ ಆಟಮ್. ಸಿಲಿಕಾನ್ ಅಂದ್ರೆ ಮೀನಿಂಗ್ ಏನ್ರಿ ಇಲ್ಲಿ? ಸಿಲಿಕಾನ್ ಇಸ್ ಎಕ್ಸಾಂಪಲ್ ಆಫ್ ಪ್ಯೂರ್ ಸೆಮಿಕಂಡಕ್ಟರ್ಸ್ ಪರ್ ಮೀಟರ್ ಕ್ಯೂಬ್. ಅಂದ್ರೆ ಒಂದು ಸಿಲಿಕಾನ್ ಮೆಟೀರಿಯಲ್ ತಗೊಂಡಿದ್ದಾಗ ಪರ್ ಮೀಟರ್ಗೆ ಒಂದು ಮೀಟರ್ ಕ್ಯೂಬ್ ವಾಲ್ಯೂಮ್ ಅಲ್ಲಿ ಎಷ್ಟು ಸಿಲಿಕಾನ್ ಆಟಮ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ? 5 × 10⁻28 ಅಂತ ಹೇಳ್ತಾ ಇದ್ದಾರೆ. ಇವಾಗ ಈ ಒಂದು ಸಿಲಿಕಾನ್ ಏನಾಗ್ತದೆ? ಡೋಪ್ಡ್ ಸೈಮಲ್ಟೇನಿಯಸ್ಲಿ ವಿತ್ 5 × 10⁻⁴ atoms per meter cube of arsenic. What is an example? Arsenic ಅಂದ್ರೆ ಏನ್ ಹೇಳ್ಬೋದು ನಾವಿಲ್ಲಿ ನೋಡಿ. Arsenic is an example of pentavalent impurities. Correct alva? And 5 × 10⁻20 atoms per meter cube of indium ಅಂತ ಹೇಳ್ತಾರೆ. Indium is an example of what here? Example of trivalent impurity atoms. ಅರ್ಥನಾ? ಕರೆಕ್ಟ್ ಆಗಿದೆ ಅಲ್ವಾ? ನಾವು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ given that Ni is equals to 1.5 × 10⁻16 per meter cube. Ni stands for number of intrinsic charge carriers ಅಂತ ನಾವು ಹೇಳಬಹುದು. ಓಕೆ, is a material n type or p type. n type ಇಲ್ಲ p type ನ ಹೇಗೆ ನಾವು ಡಿಫೈನ್ ಮಾಡಬಹುದು ಅಂತಂದಿದ್ದಾಗ ಬೇಸ್ಡ್ ಆನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ನಂಬರ್ ಆಫ್ ಹೋಲ್ಸ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ದರೆ ಅದು ಎನ್ ಟೈಪ್ ಆಗಿರುತ್ತೆ. ನಂಬರ್ ಆಫ್ ಹೋಲ್ಸ್ ಜಾಸ್ತಿ ಇದ್ರೆ ಅದು ಪಿ ಟೈಪ್ ಆಗಿರುತ್ತೆ. ಅರ್ಥ ಆಗಿದೆ ಅಲ್ವಾ? ಸೊ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ಆ ಫಾರ್ಮುಲಾನ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಈ ಒಂದು ಎಕ್ಸಾಂಪಲ್ನ ನಾನು ತಗೊಂಡಿದ್ದೀನಿ. ಸೊ ಪ್ಲೀಸ್ ಅಬ್ಸರ್ವ್ ದಿಸ್. ನಂಬರ್ ಆಫ್ arsenic atoms is equals to ಎಷ್ಟು ಕೊಡಿದೆ ನಿಮಗೆ? 5 × 10⁻22 atoms per meter cube ಅಂತ ಹೇಳ್ತಾ ಇದ್ದಾರೆ. 5 × 10⁻22 atoms. Is it clear? Therefore ಅಷ್ಟೇ ಅಲ್ಲ, number of indium atoms ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? 5 × 10⁻20 atoms per meter cube ಅಂತ ಕೊಟ್ಟಿದ್ದಾರೆ. Therefore we can say that number of electrons ಅನ್ನೋದು ಯಾವುದರಿಂದ ಬರುತ್ತೆ? ನಮ್ಗೆ ಆಲ್ರೆಡಿ ಇದೆ. ಎಲೆಕ್ಟ್ರಾನ್ಸ್ ವಿಲ್ ಕಮ್ ಬಿಕಾಸ್ ಆಫ್ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್. ಸೊ ಹಾಗಾಗಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದನ್ನ ಹೇಗೆ ಬರುತ್ತೆ ನಿಮ್ಗೆ ಅಂತಂದಾಗ, ನಂಬರ್ ಆಫ್ ಆರ್ಸೆನಿಕ್ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್ ಮೈನಸ್ ನಂಬರ್ ಆಫ್ ಇಂಡಿಯಂ ಅಂದ್ರೆ ಟ್ರೈವೆಲೆಂಟ್ ಇಂಪ್ಯೂರಿಟೀಸ್. ನೋಡಿ, ಸಾಲ್ವ್ ಮಾಡಿ. 5 × 10⁻22 ಮೈನಸ್ 5 × 10⁻20. ಇಲ್ಲಿ 10⁻20 ಇದೆ, ಇಲ್ಲಿ 10⁻22 ಇದೆ. ಹಾಗಾಗಿ ಹೇಗೆ ಬರೀಬಹುದು ನಾವಿಲ್ಲಿ ಅಂತಂದಾಗ 500 × 10⁻20 ಮೈನಸ್ 5 × 10⁻20. ಇವಾಗ ನೋಡಿ, ಎಕ್ಸ್ಪೊನೆನ್ಷಿಯಲ್ ವ್ಯಾಲ್ಯೂ ಸೇಮ್ ಇರೋದ್ರಿಂದ 500 - 5 ಏನ್ ಬರುತ್ತೆ ನಮ್ಗಿಲ್ಲಿ? 500 - 5 ಅಂತಂದ್ರೆ ಯು ಕ್ಯಾನ್ ಸೇ 495 × 10⁻20 ಅಂತ ಬರೀಬಹುದಾ? ಇಲ್ಲದೆ ಹೋಗಿದ್ದಾಗ 4.95 × 10⁻22 ಅಂತನೂ ಸಹ ನಾವು ಬರೀಬಹುದು. ದಿಸ್ ಇಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಮೀಟರ್ ಕ್ಯೂಬ್ ಇನ್ ಸಿಲಿಕಾನ್ ಮೆಟೀರಿಯಲ್ ಅಲ್ಲಿ, ಸಿಲಿಕಾನ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದು ಎಷ್ಟಿದೆ ನಿಮಗೆ? 4.95 × 10⁻22 atoms per meter cube ಅಲ್ಲ, ಎಲೆಕ್ಟ್ರಾನ್ಸ್ ಪರ್ ಮೀಟರ್ ಕ್ಯೂಬ್ ಇದೆ ಅಂತ ನಾವು ಹೇಳ್ಬೋದು. Therefore so see here,
ನಂಬರ್ ಆಫ್ ಇಂಟ್ರಿನ್ಸಿಕ್ ಚಾರ್ಜ್ ಕ್ಯಾರಿಯರ್ಸ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಇಂಟ್ರಿನ್ಸಿಕ್ 1.5 into 10 power 16, 1.5 into 10 to the power of 16 per meter cube ಅಂತ ಅವರು ಹೇಳಿ. Therefore we can say that number of holes is equals to NH. There is a question mark. Here there is a relation. ನಾನು ಇಲ್ಲಿ ವಿ ನೋ ದಟ್ ಅಂತ ಬರ್ದಿರ್ತೀನಿ, ಬಟ್ ನೀವು ಸಹ ಕಲಿಬೇಕು. ವಿ ನೋ ದಟ್ ಏನಂತ ಗೊತ್ತಿದೆ ನಮ್ಗೆ ಇಲ್ಲಿ ಅಂತಂದಾಗ, ಸಿ ಹಿಯರ್ Ni square, number of intrinsic charge carrier square is always equals to Ne into Nh ಅಂತ ನಾವು ಬರೀಬಹುದು. Therefore you can say that Nh is equals to Ni square divided by Ne. What is Ni square here? 1.5 into 10 to the power of 16 into 1.5 into 10 to the power of 16 whole divided by number of electrons. ಎಷ್ಟು ಬಂತು ನಮಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್? 4.95 into 10 to the power of 22. Is it right or not? So just multiply 1.5 into 1.5 ಅಂತಂದಿದ್ದಾಗ we can say 2.25 into 10 to the power of 32 divided by 4.95 into 10 to the power of 22 ಅಂತ ನಮಗೆ ಸಿಗುತ್ತೆ. So just use this formula and simplify. You will get approximately ಎಷ್ಟು ಬರುತ್ತೆ ಇಲ್ಲಿ ಅಂತ ಅಂದಿದ್ದಾಗ we can say it is 4.5 into 10 to the power of 9 holes per meter cube ಅಂತ ನಮಗೆ ಆನ್ಸರ್ ಸಿಗುತ್ತೆ. If you want, please do calculation, then you will get the exact answer here. 4.54 into ಎಕ್ಸಾಕ್ಟ್ ಬರಬೇಕಂದ್ರೆ 4.54 into 10 power 9 ಅಂತ ನಮಗೆ ಬರುತ್ತೆ. ಬೇಕು ಅಂತಂದಾಗ ಒಂದ್ಸರಿ ಚೆಕ್ ಮಾಡಿಕೊಳ್ಳಿ. ಅಪ್ರಾಕ್ಸಿಮೇಟ್ ಮಾಡಬೇಕಂದ್ರೆ ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. 32 ಇದೆ, ಈ 22 ಮೇಲೆ ಹೋದ್ರೆ -22 ಆಗುತ್ತೆ. 32 - 22 ಅಂದ್ರೆ 10 power 10. ಸೊ ಒಂದು 0 ಈಗ ತಂದ್ರೆ 22.5 ಡಿವೈಡ್ ಬೈ 4.95 ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ 5 ನಿಯರ್ಲಿ ಅಂದ್ರೆ 4.5 ನಮಗೆ ಬರುತ್ತೆ. ಓಕೆ, ಸೊ ಒಂದು ವಿಷಯ ನೀವು ನೀಟಾಗಿ ಅನಲೈಸ್ ಮಾಡಬೇಕಿಲ್ಲಿ. ಏನು ಅಂತಂದಾಗ ದೇ ಆರ್ ಆಸ್ಕಿಂಗ್ ಅಸ್, ಏನಂತ ಕೇಳ್ತಾ ಇದ್ದಾರೆ, ಈ ಒಂದು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅನ್ನೋದು ಪಿ ಟೈಪ್ ಆಗಿರುತ್ತಾ ಎನ್ ಟೈಪ್ ಆಗಿರುತ್ತಾ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಒಂದ್ಸರಿ ನೋಡಿ ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದು 4.95 into 10 to the power of 22 ಇದೆ, 10 power 22 ಇದೆ. ಅದೇ ನಂಬರ್ ಆಫ್ ಹೋಲ್ಸ್ ಅನ್ನೋದು 4.5 into 10 power 9 ಇದೆ. Therefore we can say since number of electron is greater than the number of holes per meter cube, we can say this extrinsic semiconductor, ಈ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅನ್ನೋದು ಏನಾಗಿರುತ್ತೆ ನಿಮಗಿದೆ, ಸೆಮಿಕಂಡಕ್ಟರ್ ಈಸ್ ಎನ್ ಟೈಪ್ ಸೆಮಿಕಂಡಕ್ಟರ್ ಅಂತ ನಾವು ರಿಸಲ್ಟ್ ನ ಕೊಡಬಹುದು, ಆನ್ಸರ್ ಮಾಡಬಹುದು. ಓಕೆ, ಎನ್ ಟೈಪ್ ಸೆಮಿಕಂಡಕ್ಟರ್. ಓಕೆ, ಲೈಕ್ ದಿಸ್ ವಿ ಹ್ಯಾವ್ ಟು ಥಿಂಕ್ ಅಂಡ್ ವಿ ಹ್ಯಾವ್ ಟು ಅನಲೈಸ್ ಸಚ್ ಟೈಪ್ ಆಫ್ ಕ್ವಶನ್ಸ್. ಈ ರೀತಿ ಕ್ವಶನ್ಸ್ ನಿಮಗೆ ಫ್ರೀಕ್ವೆಂಟ್ ಆಗಿ ಫೆಮಿಲಿಯರ್ ಆಗಿ ಕೇಳ್ತಾ ಇರ್ತಾರೆ. ಸೊ ನಾವು ಯಾವುದೇ ಕಾರಣಕ್ಕೂ ಅದನ್ನು ನಾವು ಮಿಸ್ ಮಾಡಬಾರದು. ಓಕೆ, ದಟ್ ಈಸ್ ಅಬೌಟ್ ದ ವಾಟ್ ಈಸ್ ದಿಸ್ semiconductor based question. Okay, now let us move on to the next important concept, that is PN junction. How the PN junction is formed? What is this PN junction? ಇದನ್ನ ಡಯೋಡ್ ಅಂತಾನೂ ಸಹ ನಾವು ಕರಿತೀವಿ. ಇಸ್ ಇಟ್ ಕ್ಲಿಯರ್? ಅದು ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಬ್ರೀಫ್ ಆಗಿ ಅನಲೈಸ್ ಮಾಡಿಕೊಂಡು ಹೋಗೋಣ. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್ PN junction diode. So please think and answer here. ಈ PN junction ನಿಮಗೆ ಹೇಗೆ ಬರುತ್ತೆ ನಿಮಗೆ ಅಂತಂದಿದ್ದಾಗ, ಸೊ ನೋಡಿ ಅನಲೈಸ್ ಮಾಡಿ. ಎಲ್ಲ ನಿಮಗೆ ಸೆಂಟೆನ್ಸಸ್ ಜಾಸ್ತಿ ಇರುತ್ತೆ. ದ PN junction is obtained by adding PN junction ಅನ್ನೋದು ಹೇಗೆ ಬರುತ್ತೆ ನಿಮಗೆ ಅಂತಂದಿದ್ದಾಗ is obtained by adding the trivalent impurity, to one side and pentavalent impurities
pentavalent impurities, pentavalent impurities on the other side, on the other side, on the other side of, other side of pure semiconductor, pure semiconductor, pure semiconductor. ಓಕೆ ನೋಡಿ, ಒಂದು ಪ್ಯೂರ್ ಸೆಮಿಕಂಡಕ್ಟರ್ ನಾವು ಕನ್ಸಿಡರ್ ಮಾಡಿ ಇಲ್ಲ ತಗೊಂಡು ಅದರ ಒನ್ ಸೈಡ್ ಏದರ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಜರ್ಮೇನಿಯಂ ಸೆಮಿಕಂಡಕ್ಟರ್ ತಗೋಬಹುದು, ಇಲ್ಲದೆ ಹೋದ್ರೆ ಸಿಲಿಕಾನ್ ಸೆಮಿಕಂಡಕ್ಟರ್ ನಾವು ಕನ್ಸಿಡರ್ ಮಾಡಬಹುದು. ಒಂದು ಪ್ಯೂರ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ನ ಕನ್ಸಿಡರ್ ಮಾಡಿ. ಓಕೆ, ಐ ವಿಲ್ ಶೋ ಇಟ್ ಥ್ರೂ ದ ಡಯಾಗ್ರಾಮ್ ಹಿಯರ್. I will take a pure silicon semiconductor or germanium semiconductor. ಇಲ್ಲಿ ಒನ್ ಸೈಡ್ ನಿಮಗೆ ಪಿ ಟೈಪ್ ಇಂಪ್ಯೂರಿಟೀಸ್ ನ ಆಡ್ ಮಾಡ್ತಾ ಇದ್ದೀವಿ. ಮತ್ತೊಂದು ಸೈಡಲ್ಲಿ ನಿಮಗೆ ಎನ್ ಟೈಪ್ ಇಂಪ್ಯೂರಿಟೀಸ್ ನ ಆಡ್ ಮಾಡಿದ್ದಾಗ ನಮಗೆ ಈ ಪಿ ಎನ್ ಜಂಕ್ಷನ್ ಅನ್ನೋದು ನಿಮಗೆ ಫಾರಮ್ ಆಗತ್ತೆ. ಓಕೆ, ಸೊ ವಾಟ್ ಈಸ್ ದಿಸ್, ಏನಿದು ಅಂತಂದಿದ್ದಾಗ ಪಿ ಎನ್ ಜಂಕ್ಷನ್ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಬೌಂಡರಿ ಬಿಟ್ವೀನ್ ದ ಪಿ ಟೈಪ್ ಅಂಡ್ ಎನ್ ಟೈಪ್. ದಟ್ ಈಸ್ ನಥಿಂಗ್ ಬಟ್ ದ ಬೌಂಡರಿ ಬಿಟ್ವೀನ್ ದ ಪಿ ಟೈಪ್ ಅಂಡ್ ಎನ್ ಟೈಪ್ ರೀಜಿಯನ್ is called as PN junction ಅಂತ ನಾವು ಹೇಳ್ತಾ ಇದೀವಿ. Is it clear? So please make sure about this here. What is the PN junction? So please ಅರ್ಥ ಮಾಡಿಕೊಳ್ಳಿ ಇಲ್ಲಿ ಏನು ಹೇಳ್ತಾ ಇದೀವಿ ಅಂತ. The boundary between P region ಇಲ್ಲ P, the boundary between P and N region, the boundary between the P and N region, okay, is a P region and N region, ಇಲ್ಲ P side and N side ಅಂತನೂ ಸಹ ನಾವು ಹೇಳಬಹುದು. ಓಕೆ, the boundary between P and N region ಇಲ್ಲ P type side and N type side ಅಂತನೂ ಸಹ ನಾವು ಹೇಳಬಹುದು. is called PN junction, is called as PN junction. ಸೊ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ಏನು ಹೇಳ್ತಾ ಇದೀವಿ ಅಂತ ನೀಟಾಗಿ ಅನಲೈಸ್ ಮಾಡಿ. whenever we consider a pure semiconductor, let us say here ಒಂದು ಸೈಡ್ಗೆ ಪಿ ಟೈಪ್ ಇಂಪ್ಯೂರಿಟೀಸ್ ನ ಆಡ್ ಮಾಡ್ತಾ ಇದ್ದೀವಿ, ಮತ್ತೊಂದು ಸೈಡ್ ನಿಮಗೆ ಎನ್ ಟೈಪ್ ಇಂಪ್ಯೂರಿಟೀಸ್ ನಾವು ಆಡ್ ಮಾಡುತ್ತಾ ಇದ್ದೀವಿ. ಆಡ್ ಮಾಡಬೇಕಾದ್ರೆ ಏನ್ ನಡೆಯುತ್ತೆ ಅನ್ನೋದನ್ನ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. ಸಿ ಹಿಯರ್ is the P region and this is the N region. ನೋಡಿ ಇಲ್ಲಿ ಎಲ್ಲಿ ಯಾವ ಪಾರ್ಟ್ ಅಲ್ಲಿ ನಮಗೆ ಪಿ ಟೈಪ್ ಇಂಪ್ಯೂರಿಟೀಸ್ ನ ಆಡ್ ಮಾಡ್ತೀವೋ ಅಲ್ಲಿ ನಂಬರ್ ಆಫ್ ಹೋಲ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಯಾವ ರೀಜನ್ ಇಲ್ಲ, ಯಾವ ಕಡೆ ಇಲ್ಲ, ಯಾವ ಪಾರ್ಟ್ ಅಲ್ಲಿ ಎನ್ ಟೈಪ್ ಇಂಪ್ಯೂರಿಟೀಸ್ ನ ಆಡ್ ಮಾಡ್ತೀವೋ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನಿಮಗೆ ಜಾಸ್ತಿ ಇರುತ್ತೆ. ಇಸ್ ಇಟ್ ಕ್ಲಿಯರ್ ಆರ್ ನಾಟ್? ಬಿಕಾಸ್ ಆಫ್ ದಿಸ್ ಚಾರ್ಜ್ ಡಿಫರೆನ್ಸ್ ಇಲ್ಲ ಚಾರ್ಜ್ ಕಾನ್ಸಂಟ್ರೇಷನ್, ಒಂದ್ ಕಡೆ ಹೋಲ್ಸ್ ಇನ್ನೊಂದು ಕಡೆ ಎಲೆಕ್ಟ್ರಾನ್ಸ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಚಾರ್ಜ್ ಕ್ಯಾರಿಯರ್ ಡಿಫರೆನ್ಸ್ ಅನ್ನೋದು ನಿಮ್ಗೆ ಬಂದಿರುತ್ತೆ. ಬಿಕಾಸ್ ಆಫ್ ದಿಸ್ ದೇರ್ ವಿಲ್ ಬಿ ಟು ಇಂಪಾರ್ಟೆಂಟ್ ಪ್ರಾಸೆಸ್ ಅಂತ ನಾವು ನಡೆಯುತ್ತೆ. ಅಂಡ್ ವಾಟ್ ಆರ್ ದೋಸ್ ಪ್ರಾಸೆಸ್? ಐ ವಿಲ್ ಎಕ್ಸ್ಪ್ಲೈನ್ ದಟ್. ಸಿ ಹಿಯರ್ ವಿ ಕ್ಯಾನ್ ಸೇ ಫಸ್ಟ್ ನಾನು ಡಯಾಗ್ರಾಮ್ ಹಾಕ್ತೀನಿ, ಆಮೇಲಿಂದ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಪ್ಲೀಸ್ ಥಿಂಕ್ ಅಬೌಟ್ ದಿಸ್. What are the important points we have to learn? Here. So neat analyze ಮಾಡಿ. What are the important points we have to learn and we have to understand? So ಅರ್ಥ ಆಗ್ತದಲ್ಲ ಏನು ಹೇಳ್ತಾರೆ? ಪಿ ರೀಜನ್ ಅಲ್ಲಿ ನಂಬರ್ ಆಫ್ ಹೋಲ್ಸ್ ಅನ್ನೋದು ಇರುತ್ತೆ, ಎನ್ ರೀಜನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದು ಇರುತ್ತೆ. The two important process involved in the formation involved are first one, that is diffusion ಅಂತ ನಾವು ಹೇಳ್ತಾ ಇದೀವಿ. diffusion and second one ಏನು ಅಂತಂದಾಗ we can call it as a drift ಅಂತ ನಾವು ಹೇಳ್ತಾ ಇದೀವಿ. we can call it as a drift. first one is a diffusion and second one is a drift ಅಂತ ನಾವು ಹೇಳ್ತಾ ಇದೀವಿ. ಏನು ಡಿಫ್ಯೂಷನ್ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ನೋಡಿ, ಹೋಲ್ಸ್ ಅನ್ನೋದು ನಿಮಗೆ ಪಿ ರೀಜನ್ ಅಲ್ಲಿ ನಂಬರ್ ಆಫ್ ಹೋಲ್ಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡಿ, ಐ ವಿಲ್ ರೈಟ್ ದ ಆರೋ ಮಾರ್ಕ್ ಹಿಯರ್. ಪ್ಲೀಸ್ ಅಬ್ಸರ್ವ್ ದಿಸ್. ದಿಸ್ ಇಸ್ ದ ಹೋಲ್
ಡಿಫ್ಯೂಷನ್ ಅಂತ ನಾವು ಹೇಳ್ತಾ ಇದ್ದೀವಿ. ಇಸ್ ದ ಹೋಲ್ ಡಿಫ್ಯೂಷನ್. ಇಲ್ಲಿ ಈ ಕಡೆ ಅಂದರೆ ಎನ್ ರೀಜಿಯನ್ ಪಿ ರೀಜಿಯನ್ಗೆ ಎಲೆಕ್ಟ್ರಾನ್ ಡಿಫ್ಯೂಷನ್ ಅಂತ ನಾವು ಹೇಳ್ಬೋದು. ಎಲೆಕ್ಟ್ರಾನ್ ಡಿಫ್ಯೂಷನ್ ಅಂತ ನಾವು ಹೇಳ್ತಾ ಇದೀವಿ. ದಿಸ್ ದ ಬಾರ್ಡರ್ ಆಫ್ ದ ಎನ್ ರೀಜಿಯನ್, ದಿಸ್ ದ ಬಾರ್ಡರ್ ಆಫ್ ದ ಪಿ ರೀಜಿಯನ್ ಅಂತ ನಾವು ಹೇಳ್ತಾ ಇದೀವಿ. ಎಲೆಕ್ಟ್ರಾನ್ ಡಿಫ್ಯೂಷನ್ ಅಷ್ಟೇ ಅಲ್ಲ, ನೋಡಿ ಅನಲೈಸ್ ಮಾಡಿ ನೀಟಾಗಿ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಈ ಒಂದು ರೀಜಿಯನ್ ನಿಮಗೆ ಕಾಣಿಸ್ತಾ ಇದಲ್ವಾ? ಓಕೆ, ಐ ವಿಲ್ ರೈಟ್ ಯೂಸ್ ಅ ಡಿಫರೆಂಟ್ ಕಲರ್ ಹಿಯರ್. ಸೊ ಅಬ್ಸರ್ವ್ ದಿಸ್. This region is there, no, here. The region which consists of immobile electrons and immobile holes is referred as a depletion region ಅಂತ ನಾವು ಹೇಳ್ತೇವೆ. ಡಿಪ್ಲೀಷನ್ ರೀಜಿಯನ್. ಯಾವಾಗಾದ್ರೆ ಹೋಲ್ಸ್ ಅನ್ನೋದು ನಿಮಗೆ ಪಿ ರೀಜಿಯನ್ ಇಂದ ಎನ್ ರೀಜಿಯನ್ಗೆ ಹೋಗುತ್ತೋ ಅಷ್ಟೇ ಅಲ್ಲ, ಅದೇ ಟೈಮಲ್ಲಿ ಎಲೆಕ್ಟ್ರಾನ್ಸ್ ಅನ್ನೋದು ಎನ್ ರೀಜಿಯನ್ ಇಂದ ಪಿ ರೀಜಿಯನ್ಗೆ ಬರುತ್ತೋ ಅವಾಗ ಆಫ್ಟರ್ ಸರ್ಟನ್ ಇಂಟರ್ವೆಲ್ ಆಫ್ ಟೈಮ್ ಹೋಲ್ಸ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ ಕ್ಯಾರಿಯರ್ಸ್ ವಿಲ್ ಫಾರ್ಮ್ ಇಮ್ಮೊಬೈಲ್ ಲೇಯರ್. ಇಮ್ಮೊಬೈಲ್ ಅಂದರೆ ಮತ್ತು ಮೂವ್ಮೆಂಟ್ ಆಗೋದಿಲ್ಲ ಅಂತಹ ಒಂದು ಲೇಯರ್ನ ಎನ್ ರೀಜಿಯನ್ ಅಲ್ಲಿ ಫಾರ್ಮ್ ಮಾಡುತ್ತೆ. ಎಲೆಕ್ಟ್ರಾನ್ಸ್ ಅನ್ನೋದು ಇಮ್ಮೊಬೈಲ್ ಲೇಯರ್ನ ಪಿ ರೀಜಿಯನ್ ಹತ್ರ ಫಾರ್ಮ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಅದಕ್ಕೆ and this layer of holes and electrons will stop further diffusion of holes from P to N and electrons from N to P. ಅದಕ್ಕೋಸ್ಕರ ಅದನ್ನ ಇಮ್ಮೊಬೈಲ್ ಲೇಯರ್ ಅಂತ ನಾವು ಹೇಳ್ತಾ ಇದೀವಿ. ಅರ್ಥ ಆಗ್ತಾ ಇದಲ್ವಾ? ಸೊ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್. ಸೊ ಜಂಕ್ಷನ್ ಹತ್ರ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಆ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ ಅಂತಂದಿದ್ದಾಗ ಇಟ್ ಈಸ್ ಡೈರೆಕ್ಟೆಡ್ ಫ್ರಮ್ ಎನ್ ರೀಜಿಯನ್ ಟು ಪಿ ರೀಜಿಯನ್. ಎನ್ ರೀಜಿಯನ್ ಪಿ ರೀಜಿಯನ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಡೈರೆಕ್ಟ್ ಆಗಿರುತ್ತೆ ಅಟ್ ದ ಜಂಕ್ಷನ್. ಫಾರ್ಮ್ ಆಗಿರೋ ಎಲೆಕ್ಟ್ರಿಕ್ ಫೀಲ್ಡ್ ಸುಮ್ಮನೆ ಇರುತ್ತಾ? ಇರಲ್ಲ. ಸೊ ದಿಸ್ ವಿಲ್ ಎಕ್ಸರ್ಟ್ ಫೋರ್ಸ್ ಆನ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ನೋಡಿ ಇಲ್ಲಿ ಪಿ ರೀಜಿಯನ್ ನಲ್ಲಿ ಮೈನಾರಿಟಿ ಚಾರ್ಜ್ ಎಲೆಕ್ಟ್ರಾನ್ ಅನ್ನೋದಿರುತ್ತೆ. ಇಟ್ ವಿಲ್ ಮೂವ್ ಫ್ರಮ್ ಪಿ ಟು ಎನ್. ಎನ್ ರೀಜಿಯನ್ ನಲ್ಲಿ ಹೋಲ್ಸ್ ಅನ್ನೋದಿರುತ್ತೆ. ಇಟ್ ವಿಲ್ ಮೂವ್ ಫ್ರಮ್ ಎನ್ ಟು ಪಿ. ಇಸ್ ಇಟ್ ಕ್ಲಿಯರ್? ಸೊ ಅದಕ್ಕೆ ಇಲ್ಲಿ ಬರಿತಾ ಇದ್ದೀನಿ ನೋಡಿ, ನೀಟಾಗಿ ಅನಲೈಸ್ ಮಾಡಿ. ಇಲ್ಲಿ ಎಲೆಕ್ಟ್ರಾನ್ ಡ್ರಿಫ್ಟ್ ಅಂತ ನಾವು ಕರಿತೀವಿ. ಎಲೆಕ್ಟ್ರಾನ್ ಡ್ರಿಫ್ಟ್ ದಿಸ್ ಫ್ರಮ್ ಪಿ ಟು ಎನ್. ಇಲ್ಲಿ ಹೋಲ್ಸ್ ಅನ್ನೋದು ನಿಮ್ಗೆ ಏನಾಗುತ್ತೆ ಅಂತಂದಾಗ ಇಟ್ ವಿಲ್ ಮೂವ್ ಫ್ರಮ್ ಹೋಲ್ ಡ್ರಿಫ್ಟ್ ಅಂತ ನಾವು ಬರೀತೇವೆ. ಹೋಲ್ ಡ್ರಿಫ್ಟ್ ಫ್ರಮ್ ಎನ್ ಟು ಪಿ. ಡಿಫ್ಯೂಷನ್ ಡ್ರಿಫ್ಟ್ ಅನ್ನೋದು ಅರ್ಥ ಮಾಡಿಕೊಳ್ಳಿ. ಡಿಫ್ಯೂಷನ್ ಅನ್ನೋದು ಯಾಕೆ ಬರುತ್ತೆ ಅಂತಂದಾಗ ಬಿಕಾಸ್ ಆಫ್ ಚಾರ್ಜ್ ಕಾನ್ಸಂಟ್ರೇಷನ್ ಆರ್ ಡಿಫರೆನ್ಸ್ ಇನ್ ದ ಚಾರ್ಜ್ ಕಾನ್ಸಂಟ್ರೇಷನ್ ಪಿ ಅಂಡ್ ಎನ್ ರೀಜಿಯನ್. ಈ ಡ್ರಿಫ್ಟ್ ಅನ್ನೋದು ಯಾಕೆ ಬರ್ತಾ ಇದೆ ಅಂತ ಬಿಕಾಸ್ ಆಫ್ ದ force applied by the electric field on minority charge carriers. P ಅಲ್ಲಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇರುತ್ತೆ, ಎನ್ ಅಲ್ಲೂ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇರುತ್ತೆ. ಈ ಒಂದು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಫೋರ್ಸ್ ನ ಅಪ್ಲೈ ಮಾಡುತ್ತೆ. ಬಿಕಾಸ್ ಆಫ್ ದಟ್ ಫೋರ್ಸ್ ಏನಾಗುತ್ತೆ ಅಂತಂದಾಗ ಎಲೆಕ್ಟ್ರಾನ್ಸ್ ವಿಲ್ ಮೂವ್ ಫ್ರಮ್ ಪಿ ರೀಜಿಯನ್ ಟು ಎನ್ ರೀಜಿಯನ್ ಅಂಡ್ ಹೋಲ್ಸ್ ವಿಲ್ ಮೂವ್ ಫ್ರಮ್ ಎನ್ ರೀಜಿಯನ್ ಟು ಪಿ ರೀಜಿಯನ್. ದಟ್ ಪ್ರಾಸೆಸ್ ಕಾಲ್ಡ್ ಆಸ್ ಡ್ರಿಫ್ಟ್ ಅಂತ ನಾವು ಹೇಳಬಹುದು. ಅರ್ಥ ಆಗಿದೆ ಅಲ್ವಾ? ಸೊ ಯಾವ ರೀಜಿಯನ್ ನಲ್ಲಿ ಇಮ್ಮೊಬೈಲ್ ಎಲೆಕ್ಟ್ರಾನ್ ಅಂಡ್ ಹೋಲ್ ಲೇಯರ್ ಫಾರ್ಮ್ ಆಗಿರೋದನ್ನ ಡಿಪ್ಲೀಷನ್ ರೀಜಿಯನ್ ಅಂತ ನಾವು ಹೇಳಬಹುದು. ಇಲ್ಲ ಇಲ್ಲಿ ಪೊಟೆನ್ಷಿಯಲ್ ಬ್ಯಾರಿಯರ್ ಅನ್ನೋದು ನಿಮಗೆ ಎಕ್ಸಿಸ್ಟ್ ಆಗಿರುತ್ತೆ, ಅದನ್ನು ನಾವು ಜಂಕ್ಷನ್ ಪೊಟೆನ್ಷಿಯಲ್ ಅಂತನೂ ಸಹ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ಬಿಕಾಸ್ ಆಫ್ ಡಿಫರೆನ್ಸ್ ಇನ್ ದ ಚಾರ್ಜಸ್ ದೇರ್ ವಿಲ್ ಬಿ ಎ ಪೊಟೆನ್ಷಿಯಲ್ ಡಿಫರೆನ್ಸ್. ಅದನ್ನ ಜಂಕ್ಷನ್ ಪೊಟೆನ್ಷಿಯಲ್ ಅಂತನೂ ಸಹ ನಾವು ಹೇಳಬಹುದು. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಪ್ಲೀಸ್ ಮೇಕ್ ಶೂರ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಪಾಯಿಂಟ್ಸ್ So see here, because of charge concentration, or we can say, please make a note of these points here.
ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಇಲ್ಲಿ ಬರಿತೀನಿ, ನೀಟಾಗಿ ಅನಲೈಸ್ ಮಾಡಿ. ಫಸ್ಟ್ ಒನ್, ಬಿಕಾಸ್ ಆಫ್ difference in okay, electron concentration, electrons and hole concentration, okay, diffusion of electrons, diffusion takes place ಅಂತ ನಾವು ಹೇಳಬಹುದು. diffusion of electrons, ಎಲ್ಲಿಂದ ಎಲ್ಲಿಗೆ ಎಲೆಕ್ಟ್ರಾನ್ಸ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ? ಫ್ರಮ್ n region to p region, and diffusion of holes ಎಲ್ಲಿಂದ ಎಲ್ಲಿಗೆ? ಫ್ರಮ್ p region to n region, takes place, giving rise to because of the diffusion of charge carriers there will be a current called as diffusion current ಅಂತ ನಾವು ಹೇಳ್ತಾ ಇದ್ದೀವಿ. is called as diffusion current. is it clear? ಅರ್ಥ ಆಗ್ತದೆ ಅಲ್ವಾ diffusion current ಅಂದ್ರೆ ಏನು ಅಂತ ಅಂದ್ಬಿಟ್ಟು? because of the charge carriers, so please observe this diffusion results ಈ ಒಂದು diffusion region ಏನಾಗುತ್ತೆ ಅಂತಂದಾಗ this diffusion results in the formation of this diffusion results in the formation of immobile charge immobile ions ಇಲ್ಲ immobile layer of electrons near p region and holes near n region ಅಂತ ನಾವು ಹೇಳ್ತಾ ಇದೀವಿ. n region ನಲ್ಲಿ ಹೋಲ್ಸ್ ಫಾರ್ಮ್ ಆಗಿರುತ್ತೆ, p region ಎಲೆಕ್ಟ್ರಾನ್ಸ್ ಅನ್ನೋದು ಫಾರ್ಮ್ ಆಗಿರುತ್ತೆ. ಓಕೆ, as a result because of there is a potential difference ಅನ್ನೋದು ಎಕ್ಸಿಸ್ಟ್ ಆಗಿರುತ್ತೆ. ಅಂತಹ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ಜಂಕ್ಷನ್ ಪೊಟೆನ್ಷಿಯಲ್ ಅಂತ ನಾವು ಕರೀಬಹುದು. ಜಂಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳಬಹುದು. ಇಲ್ಲದೆ ಹೋಗಿದ್ದಾಗ ಬ್ಯಾರಿಯರ್ ಪೊಟೆನ್ಷಿಯಲ್ ಅಂತಲೂ ಸಹ ನಾವು ರೆಪ್ರೆಸೆಂಟ್ ಮಾಡಬಹುದು. ಇಸ್ ಇಟ್ ಕ್ಲಿಯರ್? ಸೊ ಲೈಕ್ ದಟ್ we have to think. So see here, because of this junction potential, because of this potential difference, there will be electric field directed from n region to p region near the junction. Okay, so see here, the electric field near the junction ಏನ್ ಮಾಡುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ನಿಮಗೆ ಅಂತಂದಾಗ ಓಕೆ makes the minority charge carriers to drift from p region to n region and n region to p region, giving drift current ಅಂತ ನಾವು ಹೇಳಬಹುದು. ಗಿವಿಂಗ್ ಡ್ರಿಫ್ಟ್ ಕರೆಂಟ್ ಅದು ನಿಮಗೆ ಬರುತ್ತೆ ಅಂತ ನಾವು ಹೇಳ್ತಾ ಇದೀವಿ. ಇಸ್ ಇಟ್ ಕ್ಲಿಯರ್? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದೀಸ್ ಪಾಯಿಂಟ್ಸ್. ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ಸ್ಪೇಸ್ ಚಾರ್ಜ್ ರೀಜಿಯನ್, the space
ಚಾರ್ಜ್ ರೀಜಿಯನ್, ದ ಸ್ಪೇಸ್ ಚಾರ್ಜ್ ರೀಜಿಯನ್. ನೋಡಿ ಡಯಾಗ್ರಾಮ್ ಅಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಅಬ್ಸರ್ವ್ ಮಾಡಿ, ದ ಸ್ಪೇಸ್ ಚಾರ್ಜ್ ರೀಜಿಯನ್, ದ ಸ್ಪೇಸ್ ಚಾರ್ಜ್ ರೀಜಿಯನ್ ಯಾವ ರೀಜಿಯನ್ ಅಲ್ಲಿ ನಿಮಗೆ ಇಮ್ಮೊಬೈಲ್ ಪಾಸಿಟಿವ್ ಇಮ್ಮೊಬೈಲ್ ನೆಗೆಟಿವ್ ಲೇಯರ್ ಫಾರ್ಮ್ ಆಗಿರುತ್ತೋ ಅಲ್ಲಿ ನಿಮಗೆ ಯಾವುದೇ ರೀತಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅನ್ನೋದು ನಿಮಗೆ ಮೂಮೆಂಟ್ ಇರೋದಿಲ್ಲ, ಫ್ಲೋ ಅನ್ನೋದು ಇರೋದಿಲ್ಲ. ಅಂತಹ ಒಂದು ರೀಜಿಯನ್ ಡಿಪ್ಲೇಷನ್ ರೀಜಿಯನ್ ಅಂತ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ಸೊ ಪ್ಲೀಸ್ ಮೇಕ್ ಎ ನೋಟ್ ಆಫ್ ದ ಡೆಫಿನೇಷನ್ ಆಫ್ ದಿಸ್ ಹಿಯರ್. ಸೊ ಅಬ್ಸರ್ವ್ ಮಾಡಿ, ದ ಸ್ಪೇಸ್ ಚಾರ್ಜ್ ರೀಜಿಯನ್, ದ ಸ್ಪೇಸ್ ಚಾರ್ಜ್ ರೀಜಿಯನ್ at the PN junction, at the PN junction, at the PN junction consisting of only immobile. ಅರ್ಥ ಆಗ್ತದೆ ಅಲ್ವಾ? ಯಾವ ರೀಜಿಯನ್ ಅಲ್ಲಿ ಇಮ್ಮೊಬೈಲ್ ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನ್ಸ್ ಅನ್ನೋದು ಫಾರಮ್ ಆಗಿರುತ್ತೋ, ಅಯಾನ್ಸ್ ನಿಮಗೆ ಫಾರಮ್ ಆಗಿರುತ್ತೋ. ಓಕೆ, ಸೊ ಸಿಯರ್ ಇಮ್ಮೊಬೈಲ್ ಅಯಾನ್ಸ್ ಅನ್ನೋದು ನಿಮಗೆ ಫಾರಮ್ ಆಗಿರುತ್ತೆ. ಅಷ್ಟೇ ಅಲ್ಲ ಆ ಒಂದು ರೀಜಿಯನ್ ಅಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅನ್ನೋದು ಮೂಮೆಂಟ್ ಅನ್ನೋದು ಇರಲ್ಲ. ಓಕೆ, ಅಂಡ್ ಈಸ್ ಡಿಪ್ಲೀಟೆಡ್ of free charge carriers. Okay, is called depletion region ಅಂತ ನಾವು ಹೇಳಬಹುದು. is called depletion region. ಆ ಒಂದು ರೀಜಿಯನ್ ನ ಡಿಪ್ಲೀಷನ್ ರೀಜಿಯನ್ ಅಂತ ನಾವು ಕರಿತೀವಿ. These definitions are very important for 1 mark. Is very important for 1 mark. ಅರ್ಥ ಆಗ್ತದಲ್ವಾ ಏನು ಹೇಳ್ತಾ ಇದೀವಿ ನಾವು ಅಂತ ಅಂದ್ಬಿಟ್ಟು? ಸೊ ಪ್ಲೀಸ್ ಮೇಕ್ ಶೂರ್ ಅಬೌಟ್ ದಿಸ್. ಅಂಡ್ ದಿಸ್ ಜಂಕ್ಷನ್, PN junction is also referred as diode, junction diode ಅಂತಾನು ಸಹ ನಾವು ಕರಿತೀವಿ. PN junction diode. ಸೊ see here, analyze ಮಾಡಿ. The circuit symbol of PN junction diode, PN junction is given by, it is given or it is as shown, given as ಯಾವ ರೀತಿ ನಾವು ಅದನ್ನು ಬರೀಬಹುದು ಅಂತಂದಿದ್ದಾಗ ನೋಡಿ ಇಲ್ಲಿ there will be one triangle and there will be one line ಅಂತ ನಾವು ಹೇಳ್ತಾ ಇದೀವಿ. This triangular part is referred as P and this line represents N ಅಂತ ನಾವು ಹೇಳ್ತಾ ಇದ್ದೀವಿ. This line represents N, that is PN junction diode, PN junction diode. ಅರ್ಥ ಆಗ್ತದಲ್ವಾ? So like that we have to understand the formation of PN junction diode. So ಇವಾಗ ನಾವು ಈ ಒಂದು PN junction diode ನ ಎಕ್ಸ್ಟರ್ನಲ್ DC ಸಪ್ಲೈಗೆ ನಾವು ಕನೆಕ್ಟ್ ಮಾಡಿದರೆ ಅದನ್ನ ನಾವು ಬಯಾಸಿಂಗ್ ಅಂತ ನಾವು ಕರಿತೀವಿ. ಅದನ್ನ ನಾವೇಂತ ಕರಿತೀವಿ? ಬಯಾಸಿಂಗ್ ಅಂತ ನಾವು ಹೇಳಬಹುದು. ಇಟ್ ಈಸ್ ಬಯಾಸಿಂಗ್ ಆಫ್ ಎ ಡಯೋಡ್, ಸೊ ಹೌ ಕ್ಯಾನ್ ವಿ ಡಿಫೈನ್ ದಿಸ್ ಬಯಾಸಿಂಗ್ ನ ನಾವು ಹೇಗೆ ಡಿಫೈನ್ ಮಾಡಬಹುದು ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್ ಸೊ ಅಬ್ಸರ್ವ್ ಮಾಡಿ, ದ ಡಯೋಡ್ ದ ಕನೆಕ್ಷನ್ ಇಲ್ಲ ಎಕ್ಸ್ಟರ್ನಲ್ ಸಪ್ಲೈ, ದ external DC supply, okay, DC supply for a diode, okay, is called, ಅದನ್ನ ಎಂತ ಕರಿತೀವಿ ನಾವು ಅಂತಂದಾಗ is called biasing ಅಂತ ನಾವು ಹೇಳ್ತೀವಿ. is called biasing. The external DC supply for a diode, ಒಂದು ಡಯೋಡ್ಗೆ ಒಂದು ಸಪ್ಲೈ ಎಕ್ಸ್ಟರ್ನಲ್ ವೋಲ್ಟೇಜ್ ನಾವು ಅಪ್ಲೈ ಮಾಡಿದ್ರೆ ಇಲ್ಲ ಸಪ್ಲೈ ಮಾಡಿದ್ರೆ ಅಂತ ಒಂದು ಪ್ರಾಸೆಸ್ ನ ನಾವೇಂತ ಕರಿತೀವಿ? ಬಯಾಸಿಂಗ್ ಅಂತ ನಾವು ಹೇಳ್ತೀವಿ. ಇಸ್ ಕಾಲ್ಡ್ as a biasing. based on which terminal is connected to which side, ಪಾಸಿಟಿವ್ ಟರ್ಮಿನಲ್ ಯಾವ ಸೈಡ್ ಕನೆಕ್ಟ್ ಮಾಡಿದ್ದಾರೆ, ನೆಗೆಟಿವ್ ಟರ್ಮಿನಲ್ ಯಾವ ಸೈಡ್ ಗೆ ಕನೆಕ್ಟ್ ಮಾಡಿದ್ದಾರೆ ಅನ್ನೋದನ್ನ ಬೇಸ್ ಮಾಡಿಕೊಂಡು ನಮಗೆ there are 2 types of biasing ಅಂತ ನಾವು ಹೇಳಬಹುದು. there are
two types of biasing. There are two types of biasing. What are they? There are two types of biasing. They are first one forward bias. First one, that is called as forward bias. Okay, and second one, it is reverse bias. Forward bias and reverse bias. So what are this forward bias and reverse bias ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಈಗ ನಾವು ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ಫಾರ್ವರ್ಡ್ ಬಯಾಸ್ ಅಂದ್ರೆ ಏನು, ರಿವರ್ಸ್ ಬಯಾಸ್ ಅಂದ್ರೆ ಏನು, ಐ ವಿ ಗ್ರಾಫ್ ಹೇಗೆ ನಾವು ಡ್ರಾಪ್ ಮಾಡಬೇಕು ಅಂದ್ರೆ ಕರೆಂಟ್ ವೋಲ್ಟೇಜ್ ಗ್ರಾಫ್ ಎಲ್ಲ ನಾವು ಡ್ರಾಪ್ ಮಾಡಬೇಕಾಗಿ ಬರುತ್ತೆ. ಅದನ್ನೆಲ್ಲ ನಾವು ನೀಟಾಗಿ ಚೆಕ್ ಮಾಡಿಕೊಂಡು ಹೋಗೋಣ. ಲೆಟ್ ಅಸ್ ಸಿ ವಾಟ್ ಇಸ್ ಅ ಫಾರ್ವರ್ಡ್ ಬಯಾಸ್ ಅಂತ ನಾವು ಹೇಳ್ತಾ ಇದೀವಿ. ವಾಟ್ ಇಸ್ ಅ ಫಾರ್ವರ್ಡ್ ಬಯಾಸ್? ಸೊ ಹೌ ಕ್ಯಾನ್ ವಿ ಡಿಫೈನ್ ದಿಸ್ ಫಾರ್ವರ್ಡ್ ಬಯಾಸ್ ಕಂಡೀಷನ್? ಫಸ್ಟ್ ನಾವು ಡೆಫಿನೇಷನ್ ನಾವು ನೀಟಾಗಿ ಅರ್ಥ ಮಾಡಿಕೊಂಡು ಆಮೇಲಿಂದ ಏನ್ ನಡೆಯುತ್ತೆ ಫಾರ್ವರ್ಡ್ ಬಯಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಓಕೆ, ಸೊ ಸಿ ಹಿಯರ್ ನೋಡಿ, ದಿಸ್ ಇಸ್ ದ ಪಾಸಿಟಿವ್ ಟರ್ಮಿನಲ್ ಆಫ್ ಎ ಬ್ಯಾಟರಿ ಅಂಡ್ ದಿಸ್ ಇಸ್ ನೆಗೆಟಿವ್ ಟರ್ಮಿನಲ್ ಆಫ್ ಎ ಬ್ಯಾಟರಿ. ಯಾವಾಗಾದ್ರೆ ಪಿ ಟೈಪ್ ರೀಜಿಯನ್ ನ ಪಿ ಟೈಪ್ ನ ನಾನು ಪಾಸಿಟಿವ್ ಟರ್ಮಿನಲ್ಗೆ, ಎನ್ ಟೈಪ್ ನ ನಾನು ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿರ್ತೀವೋ ಅವಾಗ ಅದನ್ನು ಫಾರ್ವರ್ಡ್ ಬಯಾಸ್ ಕಂಡೀಷನ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಈ ರೀತಿ ಆದ್ರೂ ನಾವು ರೆಪ್ರೆಸೆಂಟ್ ಮಾಡಬಹುದು ಡಯೋಡ್ ನ. ಇಲ್ಲದೆ ಹೋದ್ರೆ ಈ ರೀತಿ ನಾವು ರೆಪ್ರೆಸೆಂಟ್ ಮಾಡಬಹುದು. ನೋಡಿ ಇಲ್ಲಿ ಡಯೋಡ್ ಪಿ ಟೈಪ್ ರೀಜಿಯನ್ ಅಂಡ್ ಎನ್ ಟೈಪ್ ರೀಜಿಯನ್. ಪಿ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್, ಎನ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ಎ ಬ್ಯಾಟರಿ. ಸೊ ಇಫ್ ಯು ವಾಂಟ್, ನೋಡಿ ಇಲ್ಲಿ ಬರ್ದಿದ್ದೀನಿ, ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಪ್ಲೀಸ್ ಅಬ್ಸರ್ವ್ ದಿಸ್ ಹಿಯರ್. ಯಾವಾಗಾದ್ರೆ ಪಾಸಿಟಿವ್ ಟರ್ಮಿನಲ್ ಅನ್ನೋದು ಪಿ ಟೈಪ್ಗೆ, ನೆಗೆಟಿವ್ ಟರ್ಮಿನಲ್ ಅನ್ನೋದು ಎನ್ ಟೈಪ್ಗೆ ಕನೆಕ್ಟ್ ಮಾಡಿರ್ತೀವೋ ಅವಾಗ ಅದು ಫಾರ್ವರ್ಡ್ ಬಯಾಸ್ ಕಂಡೀಷನ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಯಾವಾಗಾದ್ರೂ ಒಂದು ಡಯೋಡ್ ನ ಫಾರ್ವರ್ಡ್ ಬಯಾಸ್ ಅಲ್ಲಿ ಕನೆಕ್ಟ್ ಮಾಡ್ತೀವೋ ಏನ್ ನಡೆಯುತ್ತೆ ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ಪಿ ಟೈಪ್ ರೀಜನ್ ಅಲ್ಲಿ ನಿಮಗೆ ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಎನ್ ಟೈಪ್ ರೀಜನ್ ಅಲ್ಲಿ ನಿಮಗೆ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಹಾಗಾಗಿ ಹೋಲ್ಸ್ ಆರ್ ಪಾಸಿಟಿವ್ ಇನ್ ನೇಚರ್, ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ ಇನ್ ನೇಚರ್. ದೇರ್ ಫೋರ್ ನೋಡಿ, ಹೋಲ್ಸ್ ಆರ್ ರೆಪಲ್ಡ್ ಬೈ ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ, electrons are also repelled by the negative terminal of the battery. So repulsion ಆಗಿರೋದ್ರಿಂದ ಈ width of the barrier ಇಲ್ಲ width of the junction ಅನ್ನೋದು ಏನಾಗುತ್ತೆ ನಿಮಗೆ ಅಂತಂದಾಗ ಇಲ್ಲಿ repulsion ನಡೆಯುತ್ತೆ, ಇಲ್ಲೂ repulsion ನಡೆಯುತ್ತೆ. ಹಾಗಾಗಿ width of the barrier ಅನ್ನೋದು ನಿಮಗೆ ಡಿಕ್ರೀಸ್ ಆಗುತ್ತೆ ಅಂತ ನಾವು ಹೇಳಬಹುದು. ಓಕೆ, that is what I am saying to you. See here, width of the barrier will decrease ಅಂತ ನಾವು ಹೇಳ್ತಾ ಇದೀವಿ. ಯಾವಾಗಾದ್ರೆ ಈ ವಿಡ್ತ್ ಆಫ್ ದ ಬ್ಯಾರಿಯರ್ ಅನ್ನೋದು ಡಿಕ್ರೀಸ್ ಆಗುತ್ತೋ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅನ್ನೋದು ಈಸಿಯಾಗಿ ಪಿ ಇಂದ ಎನ್ಗೆ, ಎನ್ ಇಂದ ಪಿಗೆ ನಿಮಗೆ ಮೂವ್ ಆಗತ್ತೆ. ಹಾಗಾಗಿ ವಿ ಕ್ಯಾನ್ ಸೇ ದಟ್ ಡಿಫ್ಯೂಷನ್ ಕರೆಂಟ್ ವಿಲ್ ಬಿ ಗ್ರೇಟರ್ ದನ್ ಡ್ರಿಫ್ಟ್ ಕರೆಂಟ್ ಅಂತ ನಾವು ಹೇಳಬಹುದು. ಅಂಡ್ ಲೇಟರ್ ಸಿ ಹಿಯರ್ ಎಫೆಕ್ಟಿವ್ ಬ್ಯಾರಿಯರ್ ಪೊಟೆನ್ಷಿಯಲ್ ಅನ್ನೋದು ನಿಮ್ಗೆ ಏನಾಗುತ್ತೆ ಅಂತಂದಾಗ ಇಟ್ ವಿಲ್ ಗೆಟ್ ಡಿಕ್ರೀಸ್ ಅಂತ ನಾವು ಹೇಳಬಹುದು. ಎಫೆಕ್ಟಿವ್ ಬ್ಯಾರಿಯರ್ ಪೊಟೆನ್ಷಿಯಲ್ ವಿಲ್ ಡಿಕ್ರೀಸ್ ವೆನ್ ಕಂಪೇರ್ ಇಟ್ ಟು ವಾಟ್ ಇಸ್ ಇಟ್ ಅನ್ಬಯಾಸ್ಡ್ ಕಂಡೀಷನ್ ಜೊತೆ ನಾವು ಕಂಪೇರ್ ಮಾಡಿದಾಗ ಬ್ಯಾರಿಯರ್ ಪೊಟೆನ್ಷಿಯಲ್ ಅನ್ನೋದು ಫಾರ್ವರ್ಡ್ ಬಯಾಸ್ ಅಲ್ಲಿ ಡಿಕ್ರೀಸ್ ಆಗುತ್ತೆ ಅನ್ನೋದನ್ನ ನಾವು ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡಬಹುದು. ಇಸ್ ಇಟ್ ಕ್ಲಿಯರ್? ಅಂಡ್ ಸಿ ಹಿಯರ್ ಇನ್ ದಿಸ್ ಕೇಸ್ ಯಾವಾಗಾದ್ರೆ ಡಿಫ್ಯೂಷನ್ ಕರೆಂಟ್ ಅನ್ನೋದು ಡ್ರಿಫ್ಟ್ ಕರೆಂಟ್ ಗಿಂತ ಜಾಸ್ತಿ ಇರುತ್ತೋ, ಸೊ ಯಾವ ಒಂದು ಮ್ಯಾಗ್ನಿಟ್ಯೂಡ್ ಅಲ್ಲಿ ಕರೆಂಟ್ ಅನ್ನೋದು ಇರುತ್ತೆ ನಿಮಗೆ ಅಂತಂದ್ರೆ ಇಟ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ ಇನ್ ಮಿಲ್ಲಿ ಆಂಪಿಯರ್ಸ್ ಅಂತ ನಾವು ಹೇಳೋದು. ಮಿಲ್ಲಿ ಅಂತಂದ್ರೆ 10⁻³ ಆಂಪಿಯರ್ ಅಲ್ಲಿ ನಿಮಗೆ ಆರ್ಡರ್ ಅಲ್ಲಿ ಕರೆಂಟ್ ಅನ್ನೋದು ಡಿಫ್ಯೂಷನ್ ಕರೆಂಟ್ ಇರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆನಾ? ಸೊ ಸಿ ಹಿಯರ್ ಡಿಫ್ಯೂಷನ್ ಕರೆಂಟ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ದಿಸ್ ಇಸ್ ಡ್ಯೂ ಟು ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. Is it clear? That is about the forward bias condition. And you can expect this explanation for 2 marks ಅಂತನೂ ಸಹ ನಾವು ಹೇಳಬಹುದು. And later they will ask us to draw what is the IV graph ಅಂದ್ರೆ current voltage graph ಅಂತ ನಾವು ಹೇಳ್ತಾ ಇದೀವಿ. So please observe this here. The circuit ಇದನ್ನ ನೀವು ಪ್ರಾಕ್ಟಿಕಲ್ಸ್ ಅಲ್ಲೂ ಸಹ ನೀವು ಇದನ್ನ ಮಾಡ್ತೀರಾ. ಓಕೆ, ಡ್ರಾ IV graph for a PN diode in forward bias condition ಅಂತ ನಾವು ಹೇಳ್ತೇವೆ. ನೋಡಿ ಇಲ್ಲಿ ಅನಲೈಸ್ ಮಾಡಿ. ಇದು ನಿಮಗೆ ಪಿ ರೀಜನ್, ಇದು ನಿಮಗೆ ಎನ್ ರೀಜನ್ ಆಗಿರುತ್ತೆ. ಪಿ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಅಂಡ್ ಎನ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್. ಇಲ್ಲಿ ನೋಡಿ ಲೈನ್ ಹೀಗೆ ಹಾಕಿದ್ದೀವಿ ಅಂತಂದ್ರೆ ಅದು ರೆಪ್ರೆಸೆಂಟ್ ವೇರಿಯಬಲ್ ವೋಲ್ಟೇಜ್. ಬ್ಯಾಟರಿ whose voltage can be varied 2 volt 4 volt ಎಲ್ಲ ಪ್ರಾಕ್ಟಿಕಲ್ಸ್ ಅಲ್ಲಿ ನೀವು ನೋಡಿರ್ತಾರೆ ಲ್ಯಾಬ್ ಅಲ್ಲಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಸಿ ಹಿಯರ್ ಮಿಲ್ಲಿ
ammeter, milliammeter is connected in series with the diode along with battery ಅಂತ ಹೇಳ್ತಾ ಇದೀವಿ. ವೋಲ್ಟೇಜ್ ನ ಮೆಜರ್ ಮಾಡೋದಕ್ಕೆ ನಾವು what is that volt meter ನಾವು ಯೂಸ್ ಮಾಡ್ತೇವೆ. ಇಟ್ ಈಸ್ ಇನ್ ಪ್ಯಾರಲಲ್ ಟು ಡಯೋಡ್ ಅಂತ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ಸೊ ಪ್ಲೀಸ್ ಅಬ್ಸರ್ವ್ ದಿಸ್. as we increase the voltage, that is forward bias voltage, ಫಾರ್ವರ್ಡ್ ಬಯಾಸ್ ವೋಲ್ಟೇಜ್ ನಾನು ಜಾಸ್ತಿ ಮಾಡ್ತಾ ಇದ್ದಾಗ ನಾವೇನು ಅಬ್ಸರ್ವ್ ಮಾಡಬಹುದು ಅಂತಂದ್ರೆ ಅಪ್ ಟು ಸರ್ಟನ್ ವೋಲ್ಟೇಜ್ ದ ಕರೆಂಟ್ ಇಸ್ ಅಬ್ಸರ್ವ್ ಟು ಬಿ ಈಕ್ವಲ್ ಟು 0 ಅಂತ ನಾವು ಹೇಳ್ತಾ ಇದೀವಿ. ಕರೆಂಟ್ ನಾವು ಅಪ್ರಾಕ್ಸಿಮೇಟ್ಲಿ 0 ಅಂತ ನಾವು ಅಬ್ಸರ್ವ್ ಮಾಡಬಹುದು. ಬಟ್ ಆಸ್ ವಿ ಇನ್ಕ್ರೀಸ್ ದ ವೋಲ್ಟೇಜ್ ಫರ್ದರ್, ಸೊ ನೋಡಿ ಈ ಒಂದು ಪರ್ಟಿಕ್ಯುಲರ್ ವೋಲ್ಟೇಜ್ ನಾವೇನಂತ ಕರಿತೀವಿ ಅಂತಂದಾಗ ನೀ ವೋಲ್ಟೇಜ್ ಅಂತ ನಾವು ಕರಿತೀವಿ. ಆ ಒಂದು ಪರ್ಟಿಕ್ಯುಲರ್ ವೋಲ್ಟೇಜ್ಗೆ ಆ ವೋಲ್ಟೇಜ್ ವ್ಯಾಲ್ಯೂ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ನೀವು ಜರ್ಮೇನಿಯಂ ಸೆಮಿಕಂಡಕ್ಟರ್ ತಗೊಂಡಿದ್ದೀರಾ ಇಲ್ಲ ಸಿಲಿಕಾನ್ ಸೆಮಿಕಂಡಕ್ಟರ್ ತಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಈ ನೀ ವೋಲ್ಟೇಜ್ ಅನ್ನೋದು ಡಿಪೆಂಡ್ ಆಗಿರುತ್ತೆ ಅಂತ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ನೀವು ಪ್ರಾಕ್ಟಿಕಲ್ಸ್ ಎಲ್ಲ ಮಾಡಿದ್ದಾಗ ಫಾರ್ ಜರ್ಮೇನಿಯಂ ವಿ ಕ್ಯಾನ್ ಸೇ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 0.6 ವೋಲ್ಟ್ ಸಮಥಿಂಗ್ ನಿಮಗೆ ಬರುತ್ತೆ. ಅಂಡ್ ಇಫ್ ವಿ ಇನ್ಕ್ರೀಸ್ ದ ಫಾರ್ವರ್ಡ್ ಬಯಾಸ್ ವೋಲ್ಟೇಜ್ ಬಿಯಾಂಡ್ ದಿಸ್ ವ್ಯಾಲ್ಯೂ 0.6 0.7 ಬರಬಹುದು. ನೋ ಇಷ್ಟು ಪ್ರಾಕ್ಟಿಕಲ್ಸ್ ನಿಮ್ಗೆ ಗೊತ್ತಾಗುತ್ತೆ. ಒಬ್ಬೊಬ್ರಿಗೆ ಒಂದೊಂದು ವ್ಯಾಲ್ಯೂ ಬರುತ್ತೆ. ನಾವಿಲ್ಲಿ ಹೇಳ್ತಾ ಇದೀವಿ ಈ 0.6 ವೋಲ್ಟೇಜ್ಗಿಂತ ನೀವು ಇನ್ನು ಸ್ವಲ್ಪ ವೋಲ್ಟೇಜ್ ಫಾರ್ವರ್ಡ್ ಬಯಾಸ್ ಅಲ್ಲಿ ನೀವು ಇನ್ಕ್ರೀಸ್ ಮಾಡಿದ್ರೆ ಅವಾಗ ನಾವೇನು ಅಬ್ಸರ್ವ್ ಮಾಡಬಹುದು, ಕರೆಂಟ್ ಅನ್ನೋದು ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಅಂಡ್ ದಿಸ್ ಪರ್ಟಿಕ್ಯುಲರ್ ವೋಲ್ಟೇಜ್ ಅಟ್ ವಿಚ್ the current increases rapidly is called as knee voltage ಅಂತ ನಾವು ಹೇಳಬಹುದು. ಸೊ ಫ್ರಮ್ ದಿಸ್ ಗ್ರಾಫ್, ಈ ಒಂದು ಪರ್ಟಿಕ್ಯುಲರ್ ಗ್ರಾಫ್ ಇಂದ ನಾವೇನು ಅಬ್ಸರ್ವ್ ಮಾಡ್ತಾ ಇದೀವಿ ಅಂತಂದಾಗ ನೋಡಿ ಇಲ್ಲಿ ಐ ವಿ ಗ್ರಾಫ್ ಫಾರ್ ಎ ಡಯೋಡ್ in forward bias condition is not a straight line ಅಂತ ನಾವು ಹೇಳಬಹುದು. ಸ್ಟ್ರೈಟ್ ಲೈನ್ ಕಾಣಿಸುತ್ತೇನಪ್ಪ ನಿಮ್ಗೆ ಇಲ್ಲಿ ಗ್ರಾಫ್ ಅಲ್ಲಿ? ಕಾಣಿಸಲ್ಲ. ಹಾಗಾಗಿ ಇಟ್ ಇಸ್ ನಾಟ್ ಎ ಸ್ಟ್ರೈಟ್ ಲೈನ್. ದಟ್ ಇಂಪ್ಲೈಸ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಡಯೋಡ್ ವಿಲ್ ನಾಟ್ ಒಬೇ ಓಮ್ಸ್ ಲಾ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡಬಹುದು. ಓಮ್ಸ್ ಲಾನ ಅದು ಒಬೇ ಮಾಡೋಲ್ಲ. ವಾಟ್ ಇಸ್ ಓಮ್ಸ್ ಲಾ ಹಿಯರ್? ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಪೊಟೆನ್ಶಿಯಲ್ ಡಿಫರೆನ್ಸ್. ಇಸ್ ಇಟ್ ಕ್ಲಿಯರ್? ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಸಿಲಿಕಾನ್ ತಗೊಂಡಿದ್ದಾಗ ಫಾರ್ ಸಿಲಿಕಾನ್, ಸೆಕೆಂಡ್ ಪಾಯಿಂಟ್ ಸಿ ಹಿಯರ್, ಫಾರ್ ಸಿಲಿಕಾನ್ ಸಾರಿ ಆಲ್ರೆಡಿ ಡಯೋಡ್ ನೋಡಿ, ಸಿಲಿಕಾನ್ ಡಯೋಡ್ಗೆ ನೀ ವೋಲ್ಟೇಜ್ ಅನ್ನೋದು ಅಪ್ರಾಕ್ಸಿಮೇಟ್ಲಿ ನಿಮಗೆ 0.6 ವೋಲ್ಟ್ ಇಂದ 0.7 ವೋಲ್ಟ್ ವರೆಗೂ ನಿಮಗೆ ಚೇಂಜ್ ಆಗಬಹುದು. ಓಕೆನಾ? ಅಂಡ್ ಲೇಟರ್ ಥರ್ಡ್ ಪಾಯಿಂಟ್ ವಾಟ್ ವಿ ಹ್ಯಾವ್ ಟು ಅಬ್ಸರ್ವ್ ಹಿಯರ್ ಮೀನ್ಸ್, ಸೊ ಸಿ ಹಿಯರ್ ದ ಫಾರ್ವರ್ಡ್ ಬಯಾಸ್ ವೋಲ್ಟೇಜ್ at which current in the diode increases. Forward bias voltage at which the current increases rapidly is called knee voltage ಅಂತ ನಾವು ಹೇಳ್ತಾ ಇದ್ದೀವಿ. It is called as knee voltage. ಅರ್ಥ ಇದೆ? ಇಲ್ಲ ನಿಮಗೆ 1 ಮಾರ್ಕ್ ಕ್ವಶನ್ಗೆ ಕೇಳತಕ್ಕಂಥ ಅವಕಾಶಗಳು ಇರುತ್ತೆ. ಅಂಡ್ ಇಫ್ ಪಾಸಿಬಲ್ ರಿಮೆಂಬರ್ ದಿಸ್ ವ್ಯಾಲ್ಯೂ ಫಾರ್ ವೈವಾ ಓಸ್. ಪ್ರಾಕ್ಟಿಕಲ್ಸ್ ಅಲ್ಲಿ ವೈವಾ ಓಸ್ ಕ್ವಶನ್ಸ್ ಬರ್ತಾ ಇರುತ್ತೆ, ಅದನ್ನ ಕೇಳ್ತಾ ಇರ್ತಾರೆ. ನಿಮ್ಗೆ ಎಷ್ಟಿರಬೇಕು ಸಿಲಿಕಾನ್ಗೆ ಫಾರ್ವರ್ಡ್ ಬಯಾಸ್ ಅದ ನೀ ವೋಲ್ಟೇಜ್ ಎಲ್ಲ ಅಂತ ಅಂದ್ಬಿಟ್ಟು ಇದನ್ನ ನೀ ವೋಲ್ಟೇಜ್ ಅಂತಾನು ಕರಿಬಹುದು. ಇಲ್ಲದೆ ಹೋಗಿದ್ದಾಗ ಕಟಿನ್ ವೋಲ್ಟೇಜ್ ಅಂತಾನೂ ಸಹ ನಾವು ಕರಿಬಹುದು. ಕಟಿನ್ ವೋಲ್ಟೇಜ್. So like that we have to think and we have to analyze the forward bias characteristics. IV graph for forward bias condition. Okay, ಅರ್ಥ ಆಗಿದೆ ಅಲ್ವಾ? ಇದನ್ನ ಹೇಗೆ ನಾವು ಆನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಸಿಮಿಲರ್ಲಿ ಲೆಟ್ ಅಸ್ ಮೂವ್ ದ ರಿವರ್ಸ್ ಬಯಾಸ್ ಕಂಡೀಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಸೊ ಪ್ಲೀಸ್ ಅಬ್ಸರ್ವ್ ದಿಸ್. ರಿವರ್ಸ್ ಬಯಾಸ್ ಅನ್ನೋದನ್ನ ಹೇಗೆ ಡಿಫೈನ್ ಮಾಡ್ತೀರಾ ನೋಡಿ ಇಲ್ಲಿ. ಯಾವಾಗಾದ್ರೆ ಪಿ ಟೈಪ್ನ ನಾವು ನೆಗೆಟಿವ್ ಟರ್ಮಿನಲ್ಗೆ, ಎನ್ ಟೈಪ್ನ ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತೀವೋ, ಇಲ್ಲದೆ ಹೋಗಿದ್ದಾಗ ಈ ರೀತಿ ನಾವು ಡಯಾಗ್ರಾಮ್ನ ಬರೀಬಹುದು. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್ ಡಯಾಗ್ರಾಮ್ ಹಿಯರ್. ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. ವೆನ್ P is connected to negative terminal and N is connected to positive terminal.
negative and this is a positive. Then the diode is said to be in reverse bias condition. Reverse bias condition ಏನು ನಡೆಯುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಪಿ ಅಲ್ಲಿ ಹೋಲ್ಸ್ ಇರುತ್ತೆ, ಎನ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಹೋಲ್ಸ್ ಅನ್ನೋದು ನೆಗೆಟಿವ್ ಟರ್ಮಿನಲ್ ಹತ್ರ ಅಟ್ರಾಕ್ಟ್ ಆಗತ್ತೆ, ಎಲೆಕ್ಟ್ರಾನ್ಸ್ ಅನ್ನೋದು ಎನ್ ರೀಜನ್ ನಲ್ಲಿ ಪಾಸಿಟಿವ್ ಟರ್ಮಿನಲ್ ಇಂದ ಅಟ್ರಾಕ್ಟ್ ಆಗತ್ತೆ. ಹಾಗಾಗಿ ಬಿಕಾಸ್ ಆಫ್ ಅಟ್ರಾಕ್ಷನ್ ಆಫ್ ದ holes and the electrons in the p region, n region, the width of the barrier, width of the junction width ಅನ್ನೋದು ಏನಾಗುತ್ತೆ ನಿಮಗೆ increase ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. So see here, no definition. When p type is connected to positive terminal, n type is connected to negative terminal. Sorry, ಇಲ್ಲಿ ನಾನು ಉಲ್ಟಾ ಬರಬೇಕಾಗಿತ್ತು. So ನೋಡಿ ಇಲ್ಲಿ p type is connected to, what is that here, p type is connected to negative terminal. P type is connected to negative terminal and n type is connected to positive terminal. Then it is said to be in a reverse bias condition ಅಂತ ನಾವು ಹೇಳ್ತಾ ಇದೀವಿ. ಅಷ್ಟೇ ಅಲ್ಲ, ನೋಡಿ ಇಲ್ಲಿ ಫಾರ್ವರ್ಡ್ ಬಯಾಸ್ ಕಂಡೀಷನ್, ರಿವರ್ಸ್ ಬಯಾಸ್ ಕಂಡೀಷನ್ ಅಲ್ಲಿ ವಿಡ್ತ್ ಆಫ್ ದ ಜಂಕ್ಷನ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ. ವಿಡ್ತ್ ಆಫ್ ದ ಜಂಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ. ಯಾವಾಗ ವಿಡ್ತ್ ಆಫ್ ದ ಜಂಕ್ಷನ್ ಜಾಸ್ತಿ ಆಗುತ್ತೋ ಪೊಟೆನ್ಷಿಯಲ್ ಬ್ಯಾರಿಯರ್ ಅನ್ನೋದು ಸಹ ಇನ್ಕ್ರೀಸ್ ಆಗುತ್ತೆ. ಪೊಟೆನ್ಷಿಯಲ್ ಬ್ಯಾರಿಯರ್ ವಿಲ್ ಆಲ್ಸೋ ಇನ್ಕ್ರೀಸ್. ಸೊ ಸಿ ಹಿಯರ್ the effective potential barrier will also increase. Later ಇಲ್ಲಿ ಡಿಫ್ಯೂಷನ್ ಕರೆಂಟ್ ಅನ್ನೋದು ಡ್ರಿಫ್ಟ್ ಕರೆಂಟ್ ಗಿಂತ ಕಡಿಮೆ ಇರುತ್ತೆ. ಯಾಕಂದ್ರೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅನ್ನೋದು ನಿಮಗೆ ನೆಗೆಟಿವ್ ಟರ್ಮಿನಲ್, ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಅಟ್ರಾಕ್ಟ್ ಆಗತ್ತೆ ನಿಮಗೆ. ಹಾಗಾಗಿ ಯಾವಾಗಾದ್ರೆ ನಿಮಗೆ ಡಿಫ್ಯೂಷನ್ ಕರೆಂಟ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅನ್ನೋದು ಮೂವ್ ಆಗೋಗುತ್ತೋ ಅವಾಗ ನಿಮ್ಗೆ ಇಲ್ಲಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅನ್ನೋದು ಇರುತ್ತೆ. ಬಿಕಾಸ್ ಆಫ್ ದಟ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ದೇರ್ ವಿಲ್ ಬಿ ಸಮ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಅದಕ್ಕೆ ಇಲ್ಲಿ ಡಿಫ್ಯೂಷನ್ ಕರೆಂಟ್ ವಿಲ್ ಬಿ ಲೆಸ್ ದ್ಯಾನ್ ದ ಡ್ರಿಫ್ಟ್ ಕರೆಂಟ್. ಬಟ್ ಇಲ್ಲಿ ಡ್ರಿಫ್ಟ್ ಕರೆಂಟ್ ಅನ್ನೋದು ಅಪ್ರಾಕ್ಸಿಮೇಟ್ಲಿ ನಿಮಗೆ ಮೈಕ್ರೋ ಆಂಪಿಯರ್ಸ್ ಅಲ್ಲಿ ಇರುತ್ತೆ. ಮೈಕ್ರೋ ಅಂದ್ರೆ ಗೊತ್ತಲ್ವಾ, 10⁻⁻⁶. ಅಂದ್ರೆ ಒಂದ್ಸರಿ ಯೋಚನೆ ಮಾಡಿ, ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ತುಂಬಾ ಕಡಿಮೆ ಇರೋದ್ರಿಂದ ಕರೆಂಟ್ ಮ್ಯಾಗ್ನಿಟ್ಯೂಡ್ ಅನ್ನೋದು ಸಹ ತುಂಬಾ ಕಡಿಮೆ ಇದೆ. ಇದರಿಂದ ಆರ್ಡರ್ ಆಫ್ 10⁻⁻⁶ ಆಂಪಿಯರ್ಸ್ ಅಂತ ನಾವು ಹೇಳಬಹುದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ರಿವರ್ಸ್ ಬಯಾಸ್ ಕಂಡೀಷನ್. ದಿಸ್ ಕ್ಯಾನ್ ಆಲ್ಸೋ ಬಿ ಎಕ್ಸ್ಪೆಕ್ಟೆಡ್ ಫಾರ್ 2 marks. 2 marksಗೆ ನೀವು ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಲೇಟರ್ ವಾಟ್ ಇಸ್ ದ IV ಗ್ರಾಫ್ ಒಂದ್ಸರಿ ನೋಡಿ, ಅನಲೈಸ್ ಮಾಡಿ. ಇಲ್ಲಿ ಡಯಾಗ್ರಾಮ್ ಹೇಗಿದೆ ಅಂತ ಅಂದ್ಬಿಟ್ಟು, P is connected to negative terminal, N is connected to positive terminal, same as it is in the forward bias condition. ಇಲ್ಲಿ ನೋಡಿ, ಕರೆಂಟ್ ಅನ್ನೋದು y ಆಕ್ಸಿಸ್ ಅಲ್ಲಿ, ಓಕೆ, ವೋಲ್ಟೇಜ್ ಅನ್ನೋದು ನಿಮಗೆ x ಆಕ್ಸಿಸ್ ಅಲ್ಲಿ ತಗೊಳ್ತಾ ಇದೀವಿ. ಇಲ್ಲಿ ನಾವು ಡಯೋಡ್ಗೆ ಅಪ್ಲೈ ಮಾಡ್ತಾ ಇರತಕ್ಕಂಥ ವೋಲ್ಟೇಜ್ ಅನ್ನೋದು ನೆಗೆಟಿವ್ ವೋಲ್ಟೇಜ್ ಆಗಿರೋದ್ರಿಂದ ನಾವು ನಿಮಗೆ ನೆಗೆಟಿವ್ ಎಕ್ಸ್ ಅಲ್ಲಿ ವೋಲ್ಟೇಜ್ ನ ರೆಪ್ರೆಸೆಂಟ್ ಮಾಡ್ತೀವಿ. ಇಸ್ ಇಟ್ ಕ್ಲಿಯರ್? ಅಂಡ್ ಕರೆಂಟ್ ಅನ್ನೋದು ನಿಮಗೆ ವೈ ಡೈರೆಕ್ಷನ್ ಅಲ್ಲಿ ನಾವು ರಿವರ್ಸ್ ಅಂದ್ರೆ ನೆಗೆಟಿವ್ ವೈ ಅಲ್ಲಿ ನಾವು ಕನ್ಸಿಡರ್ ಮಾಡಿಕೊಂಡು ಹೋಗ್ತೀವಿ. ಅಬ್ಸರ್ವ್ ಮಾಡಿ, what can we observe in a reverse bias condition? ಏನು ಹೇಳ್ಬೋದು ನೋಡಿ, ಇಲ್ಲಿ ಯಾವಾಗಾದ್ರೆ ರಿವರ್ಸ್ ಬಯಾಸ್ ಕಂಡೀಷನ್ ನಲ್ಲಿ ನಾವು ಡಯೋಡ್ ನ ಕನೆಕ್ಟ್ ಮಾಡಿರ್ತೀವೋ ಏನ್ ಹೇಳ್ಬೋದು ನಾವಿಲ್ಲಿ, ಇನ್ ರಿವರ್ಸ್ ಬಯಾಸ್ ಕಂಡೀಷನ್ ಕರೆಂಟ್ ವಿಲ್ ಬಿ ಸ್ಮಾಲ್ ಅಂಡ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಅಂತಾನು ಸಹ ನಾವು ಹೇಳ್ಬೋದು. ಆಲ್ಮೋಸ್ಟ್ ಕಾನ್ಸ್ಟೆಂಟ್, ಎಲ್ಲಿವರೆಗೂ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತಂದಿದ್ದಾಗ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಅಪ್ ಟು ಸರ್ಟನ್ ವೋಲ್ಟೇಜ್ ಕಾಲ್ಡ್. ಈ ವೋಲ್ಟೇಜ್ ನ ನೋಡಿ, ಇಲ್ಲಿ ಎಲ್ಲಿವರೆಗೂ ಆಲ್ಮೋಸ್ಟ್ ಆಲ್ ಸ್ಮಾಲ್ ಇರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಅಂಡ್ ದಿಸ್ ಪರ್ಟಿಕ್ಯುಲರ್ ವೋಲ್ಟೇಜ್ ಈಸ್ ಕಾಲ್ಡ್ ಆಸ್, ಇದನ್ನ ಏನಂತ ಕರಿಬಹುದು ನಾವು ಅಂತಂದಾಗ ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ಕರಿಬಹುದು. ಇಲ್ಲದೆ ಹೋಗಿದ್ದಾಗ ಝೀನಾರ್ ವೋಲ್ಟೇಜ್ ಅಂತಲೂ ಸಹ ನಾವು ಹೇಳಬಹುದು. ಓಕೆ, ಸೊ ನೋಡಿ ಇಲ್ಲಿ called breakdown voltage, it is referred as breakdown voltage ಅಂತ ನಾವು ರೆಪ್ರೆಸೆಂಟ್ ಮಾಡಬಹುದು. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಪಾಯಿಂಟ್ಸ್ ಕ್ಲಿಯರ್ಲಿ. ಅರ್ಥ ಆಗಿದಲ್ವಾ? ಸೊ ವಾಟ್ ಈಸ್ ದಿಸ್ ಬ್ರೇಕ್ ಡೌನ್ ವೋಲ್ಟೇಜ್ ಅಲ್ಲಿ ಏನ್ ನಡೆಯುತ್ತೆ ನಿಮಗೆ ಅಂತಂದಾಗ ನೋಡಿ, ಇಲ್ಲಿ ಅನಲೈಸ್ ಮಾಡಿ. ಅಟ್ ದ ಬ್ರೇಕ್ ಡೌನ್ ವೋಲ್ಟೇಜ್ ವಾಟ್ ಇಸ್ ದ ಬ್ರೇಕ್ ಡೌನ್ ವೋಲ್ಟೇಜ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ, ದ ಮಿನಿಮಮ್ negative voltage applied to PN diode in reverse bias condition at which
ದ ಕರೆಂಟ್ ರೈಸಸ್ ಶಾರ್ಪ್ಲಿ, ಸಡನ್ಲಿ, ಕರೆಂಟ್ ಅನ್ನು ನಿಮಗೆ ಸಡನ್ ಆಗಿ ರೈಸ್ ಆಗೋಗುತ್ತೆ. ದಟ್ ಪರ್ಟಿಕ್ಯುಲರ್ ವೋಲ್ಟೇಜ್ ಇಸ್ ಕಾಲ್ಡ್ ಆಸ್ ಝೀನಾರ್ ವೋಲ್ಟೇಜ್. ಸೊ ಸಿ ಹಿಯರ್, ಅನಲೈಸ್ ಮಾಡಿ ದ ಕರೆಂಟ್ ಇನ್ ರಿವರ್ಸ್ ಬಯಾಸ್ ಕರೆಂಟ್, in reverse bias condition, current is due to ಯಾವುದರಿಂದ ನಿಮಗೆ ಅಂತಂದಾಗ ಡ್ಯೂ ಟು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂತ ನಾವು ಹೇಳಬಹುದು. ಕರೆಂಟ್ ಅನ್ನೋದು ನಿಮ್ಗೆ ಯಾವುದರಿಂದ, ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂತ ನಾವು ಹೇಳ್ತಾ ಇದೀವಿ. ಓಕೆ, ಅಂಡ್ ಥರ್ಡ್ ಪಾಯಿಂಟ್, ಪ್ಲೀಸ್ ಅಬ್ಸರ್ವ್ ದಿಸ್, ದ voltage applied to the diode in reverse bias condition, at which current increases rapidly or suddenly, okay, is called okay, ಝೀನಾರ್ ವೋಲ್ಟೇಜ್ ಅಂತ ನಾವು ಹೇಳಬಹುದು. ಈ ಕಾಲ್ಡ್ ಆಸ್ ಝೀನಾರ್ ವೋಲ್ಟೇಜ್, ಆರ್ ಇಟ್ ಇಸ್ ಆಲ್ಸೋ ರೆಫರ್ಡ್ ಆಸ್ ಬ್ರೇಕ್ ಡೌನ್ ವೋಲ್ಟೇಜ್ ಅಂತಲೂ ಸಹ ನಾವು ಹೇಳಬಹುದು. ಬ್ರೇಕ್ ಡೌನ್ ವೋಲ್ಟೇಜ್. ಸೊ ಪ್ಲೀಸ್ ಅಬ್ಸರ್ವ್ ಮಾಡಿ, ಯಾವಾಗಾದ್ರೆ ಡಯೋಡ್ ಅನ್ನೋದು ಈ ಬ್ರೇಕ್ ಡೌನ್ ವೋಲ್ಟೇಜ್ ಕ್ರಾಸ್ ಆಗಿದೆ ಅಂತಂದ್ರೆ ನಮ್ಗೆ ಅರ್ಥ ಆಗಬೇಕು ಡಯೋಡ್ ಅನ್ನೋದು ಡ್ಯಾಮೇಜ್ ಆಗಿದೆ, ಇನ್ನು ವರ್ಕ್ ಆಗಲ್ಲ, ಅದು ಕೆಟ್ಟು ಹೋಗಿದೆ ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರಬೇಕು. ಓಕೆನಾ? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಕರೆಂಟ್ ವೋಲ್ಟೇಜ್ ಗ್ರಾಫ್ ಅಂತ ನಾವು ಹೇಳ್ತಾ ಇದೀವಿ. ಅಂಡ್ ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ about the next applications of the diode, that is nothing but the rectification. What is the rectification? It's a very very important concept of the application of the diode. Rectification definition ನಿಮಗೆ ಬರಬಹುದು 1 ಮಾರ್ಕ್ಗೆ. ಏನು ರೆಕ್ಟಿಫಿಕೇಶನ್ ಅಂದ್ರೆ ಮೀನಿಂಗ್ ಏನು ಅಂತಂದಿದ್ದಾಗ, the process of converting the AC voltage into DC voltage is called rectification ಅಂತ ನಾವು ಹೇಳಬಹುದು. is called rectification. ಅರ್ಥ ಆಗಿದೆ ಅಲ್ವಾ? ನೋಡಿ, ಯಾವ ಪ್ರಾಸೆಸ್ ನಿಮಗೆ ನೋಡಿ ಎ ಸಿ ವೋಲ್ಟೇಜ್ನ ಡಿ ಸಿ ವೋಲ್ಟೇಜ್ ಕನ್ವರ್ಟ್ ಮಾಡ್ತೀವೋ ಆ ಒಂದು ಪ್ರಾಸೆಸ್ನ ನಾವು ರೆಕ್ಟಿಫಿಕೇಶನ್ ಅಂತ ನಾವು ಕರಿತೀವಿ. ಇಸ್ ಇಟ್ ಕ್ಲಿಯರ್? ಅಂಡ್ ದ ಸರ್ಕ್ಯೂಟ್ ಆರ್ ದ ಡಿವೈಸ್. ಸೊ ಪ್ಲೀಸ್ ಅಬ್ಸರ್ವ್ ದಿಸ್. ಸರ್ಕ್ಯೂಟ್ ಆಗಿರಬಹುದು, ಸರ್ಕ್ಯೂಟ್ ಆರ್ ದ ಡಿವೈಸ್ used to convert AC into DC is called ಏನಂತ ಹೇಳ್ಬೋದು ನಾವು? ರೆಕ್ಟಿಫೈಯರ್ ಅಂತ ನಾವು ಹೇಳ್ಬೋದು. is called rectifier. ಓಕೆ, ಇದರಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ರೆಕ್ಟಿಫೈಯರ್. ಅದರಲ್ಲಿ ಫಸ್ಟ್ ಒನ್ ಏನು ಹೇಳ್ತಾ ಇದೀವಿ ನೋಡಿ, ಇಲ್ಲಿ ಅನಲೈಸ್ ಮಾಡಿ. ಹಾಫ್ ವೇವ್ ರೆಕ್ಟಿಫೈಯರ್ ಅಂತ ನಾವು ಹೇಳ್ತಾ ಇದೀವಿ. ಫಸ್ಟ್ ಒನ್ ಹಾಫ್ ವೇವ್ ರೆಕ್ಟಿಫೈಯರ್ ಅಂಡ್ ಸೆಕೆಂಡ್ ಒನ್ ಈಸ್ ಫುಲ್ ವೇವ್ ರೆಕ್ಟಿಫೈಯರ್. ಹೆಸರಲ್ಲೇ ಇದೆ, ನಿಮಗೆ ಈಸಿಯಾಗಿ ಅರ್ಥ ಮಾಡಿಕೋಬಹುದು. So very important applications of diode, and which can also be expected for your final examinations without fail. Damn sure antanu saha navu helabodu. Okay, so what is this half wave rectifier and full wave rectifier? How can we define this? And how can we understand about the working of this half wave rectifier and full wave rectifier ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. Okay, so please understand about this half wave rectifier ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ವಾಟ್ ಇಸ್ ಅ ಹಾಫ್ ವೇವ್ ರೆಕ್ಟಿಫೈಯರ್? ಡಯಾಗ್ರಾಮ್ ಇಲ್ಲಿ ಹಾಕಿದ್ದೀನಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲೀಸ್ ಅಬ್ಸರ್ವ್ ದಿಸ್. ಹಾಫ್ ವೇವ್ ರೆಕ್ಟಿಫೈಯರ್ ಹೆಸರಲ್ಲೇ ಇದೆ. ಇದನ್ನ ಹೇಗೆ ಡಿಫೈನ್ ಮಾಡಬಹುದು ಅಂತಂದ್ರೆ, ಸಿ ಹಿಯರ್, ದ ಸರ್ಕ್ಯೂಟ್ which converts
which converts only positive half cycles, only positive half cycles of an AC into DC, of an AC into DC, okay, is called half wave rectifier, is called half wave ರೆಕ್ಟಿಫೈಯರ್ ಅಂತ ನಾವು ಹೇಳಬಹುದು. ಓಕೆ, ಯಾವ ಸರ್ಕ್ಯೂಟ್ ಆದರೆ ನಮ್ಗೆ ಗೊತ್ತಿದೆ ಎ ಸಿಯಲ್ಲಿ ವೆನೆವರ್ ನಾವು ಓದಿದ್ದೀವಿ ಆಲ್ಟರ್ನೇಟಿಂಗ್ ಕರೆಂಟ್ಸ್ ಅಲ್ಲಿ ಎ ಸಿಯಲ್ಲಿ ನಮಗೇನಿರುತ್ತೆ ಪಾಸಿಟಿವ್ ಸೈಕಲ್ ಇರುತ್ತೆ, ನೆಗೆಟಿವ್ ಹಾಫ್ ಸೈಕಲ್ಲು ಇರುತ್ತೆ. ಅಂತ ಒಂದು ಆಲ್ಟರ್ನೇಟಿಂಗ್ ಅಲ್ಲಿ ನಿಮಗೆ ಆಲ್ಟರ್ನೇಟಿಂಗ್ ಕರೆಂಟ್ ಆಗಿರ್ಬೋದು, ವೋಲ್ಟೇಜ್ ಆಗಿರ್ಬೋದು, ಪಾಸಿಟಿವ್ ಹಾಫ್ ಸೈಕಲ್ಸ್ ನ ಮಾತ್ರ ಡಿ ಸಿ ಕನ್ವರ್ಟ್ ಮಾಡಿದ್ರೆ ಅದನ್ನ ಹಾಫ್ ವೇವ್ ರೆಕ್ಟಿಫೈಯರ್ ಅಂತ ನಾವು ಕರಿತೀವಿ. ಸೊ ಸಿ ಹಿಯರ್ ವಾಟ್ ಇಸ್ ದ ಸರ್ಕ್ಯೂಟ್ ಡಯಾಗ್ರಾಮ್. ಹಾಫ್ ವೇವ್ ರೆಕ್ಟಿಫೈಯರ್ ಅಲ್ಲಿ ಏನ್ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. there will be a transformer across which we can apply the input voltage na ಈ ಪ್ರೈಮರಿ ಕಾಯಿಲ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಅಲ್ಲಿ ನಾವು ಅಪ್ಲೈ ಮಾಡಬಹುದು. ಇನ್ನು ಸೆಕೆಂಡರಿ ಕಾಯಿಲ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಗೆ ನೀವು ಅಬ್ಸರ್ವ್ ಮಾಡಿ there will be a diode D ಅನ್ನೋದು ನಿಮಗೆ ಕನೆಕ್ಟ್ ಮಾಡಿರ್ತೀವಿ as shown in the figure. And output voltage can be measured across a resistor called as load resistance ಅಂತ ನಾವು ಹೇಳ್ತಾ ಇದ್ದೀವಿ. load resistance ಹತ್ರ ನಾವು ಔಟ್ಪುಟ್ ವೋಲ್ಟೇಜ್ ನಾವು ಮೆಜರ್ ಮಾಡಬಹುದು. ಓಕೆ, that is about the half wave rectifier and please learn this without fail. It's a very important, also damn sure question ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. that is for 3 marks ಗೆ damn sure ಅಂತಾನೂ ಸಹ ನಾವು ಹೇಳಬಹುದು. ಸೊ ವಾಟ್ ಇಸ್ ದ ಪ್ರಿನ್ಸಿಪಲ್ ಏನು, ಈ ಹಾಫ್ ವೇವ್ ರೆಕ್ಟಿಫೈಯರ್ ವರ್ಕ್ ಆಗೋದಕ್ಕಂತ ಪ್ರಿನ್ಸಿಪಲ್ ಏನು ಅಂತ ನಾವು ಯೋಚನೆ ಮಾಡಿದ್ದಾಗ ವೆರಿ ಸಿಂಪಲ್ ಏನದು ಅಂತಂದ್ರೆ, ಯಾವಾಗಾದ್ರೆ ಡಯೋಡ್ ಅನ್ನೋದು ಫಾರ್ವರ್ಡ್ ಬಯಾಸ್ ಕಂಡೀಷನ್ ಅಲ್ಲಿ ಇರುತ್ತೋ ಅವಾಗ ಕರೆಂಟ್ ಅನ್ನೋದು ಕಂಡಕ್ಟ್ ಆಗತ್ತೆ. ಡಯೋಡ್ ರಿವರ್ಸ್ ಬಯಾಸ್ ಅಲ್ಲಿದ್ರೆ ಕರೆಂಟ್ ಅನ್ನೋದು ಕಂಡಕ್ಟ್ ಆಗಲ್ಲ. ವೆರಿ ಸಿಂಪಲ್ ಅಪ್ಪ. when the diode is in forward bias condition it will conduct the current, and when the diode is in reverse bias condition it will not conduct the current. That is a working principle of this half wave rectifier. So see here, how can we understand the ವರ್ಕಿಂಗ್ ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ ಸ್ಟೆಪ್ ಬೈ ಸ್ಟೆಪ್. ನಿಮಗೆ 2 ಪಾಯಿಂಟ್ ಇರೋದು, ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಹಾಕಬೇಕು, 2 ಪಾಯಿಂಟ್ ನೀವು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಈಸಿಯಾಗೆ ಬರುತ್ತೆ. ಸೊ ಪ್ಲೀಸ್ ಅಬ್ಸರ್ವ್ ದಿಸ್, ಏನು ಹೇಳ್ತಾ ಇದೀವಿ ಅಂತ ನೀಟಾಗಿ ಅನಲೈಸ್ ಮಾಡಿ. ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಆಫ್ an AC. ಪಾಸಿಟಿವ್ ಹಾಫ್ ಸೈಕಲ್ ಆಫ್ AC ಅಲ್ಲಿ ಪಾಸಿಟಿವ್ ಹಾಫ್ ಸೈಕಲ್ ಹೋಗಿದ್ದಾಗ ಏನಾಗುತ್ತೆ ನೋಡಿ, ಇಲ್ಲಿ ವಿ ಕ್ಯಾನ್ ಸೇ ದಟ್ A ಈಸ್ ಪಾಸಿಟಿವ್. ಎ ಅನ್ನೋದು ನಿಮಗೆ ಪಾಸಿಟಿವ್ ಆಗಿರುತ್ತೆ, A ಈಸ್ ಪಾಸಿಟಿವ್, ಅಂಡ್ B ಈಸ್ ನೆಗೆಟಿವ್ ಅಂತ ನಾವು ಹೇಳ್ತಾ ಇದ್ದೀವಿ. B ಈಸ್ ನೆಗೆಟಿವ್. ಅವಾಗ ಏನಾಗುತ್ತೆ ನೋಡಿ, A ಅನ್ನೋದು ಪಾಸಿಟಿವ್ ಆಗಿದ್ದಾಗ P will be connected to positive terminal ಅಂತ ಹೇಳ್ತೀವಿ, N is connected to negative terminal. ಹಾಗಾಗಿ ಏನಾಗುತ್ತೆ ನೋಡಿ ಇಲ್ಲಿ, therefore diode D is in ಫಾರ್ವರ್ಡ್ ಬಯಾಸ್ ಅಂತ ನಾವು ಹೇಳಬಹುದು. ಡಯೋಡ್ ಡಿ ಅನ್ನೋದು ಏನಾಗಿರುತ್ತೆ, ಫಾರ್ವರ್ಡ್ ಬಯಾಸ್ ಕಂಡೀಷನ್ ಅಲ್ಲಿ ಇರುತ್ತೆ. ಡಯೋಡ್ ಡಿ ಈಸ್ ಇನ್ ಫಾರ್ವರ್ಡ್ ಬಯಾಸ್ ಕಂಡೀಷನ್ and hence it conducts ಅಂತ ನಾವು ಹೇಳ್ಬೋದು. and hence it conducts the current. And see here, and if I measure the product current and the resistance, then it will give you what is output voltage. Is it clear? And later observe this, and output voltage is measured across
is measured across the load resistance ಅಂತ ನಾವು ಹೇಳ್ತಾ ಇದೀವಿ. across load resistance. Is it clear? So like that we have to understand about the first step of this working. So second step ನೋಡೋಣ ಇಲ್ಲಿ ಏನು ಅಂತ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. ಪಾಸಿಟಿವ್ ಹಾಫ್ ಸೈಕಲ್ ಇಲ್ಲಿ ಬರ್ದಿರ್ತೀನಿ ಸಿಂಪಲ್ ಆಗಿ, ಆಮೇಲೆ ತೋರಿಸ್ತೀನಿ ನಿಮಗೆ. ದಿಸ್ ಎ ಸಿನ ತೊಗೊಂಡಿದ್ದಾಗ ದಿಸ್ ಪಾಸಿಟಿವ್ ಒಂದು ದಿಸ್ ನೆಗೆಟಿವ್. ಸೊ ಇವಾಗ ಇಲ್ಲಿ ಏನಾಗುತ್ತೆ, ಔಟ್ಪುಟ್ ಅನ್ನೋದು ನಿಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿ ಪಾಸಿಟಿವ್ ಹಾಫ್ ಸೈಕಲ್ ಮಾತ್ರ ನಿಮಗೆ ಆಚೆಗೆ ಬರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಸಿ ಹಿಯರ್ ಡ್ಯೂರಿಂಗ್, ಸೆಕೆಂಡ್ ಪಾಯಿಂಟ್ ನೋಡಿ ಇಲ್ಲಿ, ಡ್ಯೂರಿಂಗ್ ನೆಗೆಟಿವ್ ಹಾಫ್ cycle, during negative half cycle of an AC, during negative half cycle of an AC ಏನಾಗುತ್ತೆ ನೋಡಿ ಇಲ್ಲಿ, ಯಾವಾಗಾದ್ರೆ ನೆಗೆಟಿವ್ ಹಾಫ್ ಸೈಕಲ್ ಅನ್ನೋದು ಪಾಸ್ ಆಗುತ್ತೋ ಆವಾಗ ಎ ಅನ್ನೋದು ನೆಗೆಟಿವ್ ಆಗುತ್ತೆ, ಬಿ ಅನ್ನೋದು ಪಾಸಿಟಿವ್ ಆಗುತ್ತೆ. ಓಕೆ, ಸೊ ಎ ವಿಲ್ ಬಿಕಮ್ ನೆಗೆಟಿವ್, ಎ ಈಸ್ ನೆಗೆಟಿವ್. ಓಕೆ, ಬಿ ಈಸ್ ಪಾಸಿಟಿವ್ ಅಂತ ನಾವು ಹೇಳ್ಬೋದು. ಬಿ ಈಸ್ ಪಾಸಿಟಿವ್. therefore ಏನಾಗುತ್ತೆ, ಡಯೋಡ್ ಈಸ್ ಇನ್ ರಿವರ್ಸ್ ಬಯಾಸ್ ಕಂಡೀಷನ್ ಅಂತ ನಾವು ಹೇಳ್ಬೋದು. ಡಯೋಡ್ ಈಸ್ ಇನ್ ರಿವರ್ಸ್ ಬಯಾಸ್ ಕಂಡೀಷನ್ ಇರುತ್ತೆ. ಹೆನ್ಸ್ the diode do not conduct, hence diode do not conduct, diode ನಿಮಗೆ ವರ್ಕ್ ಆಗಲ್ಲ and it will not allow the current to pass through it. So like that we have to understand. Hence we can say that half wave rectifier, half wave rectifier converts only positive half cycles of an AC into DC, okay. This is how we have to understand and we have to write the working of a half wave rectifier. ಇಲ್ಲಿ ನಿಮಗೆ ನೋಟ್ ಅಂತ ಒಂದು ಪಾಯಿಂಟ್ ನಿಮಗೆ ಬರ್ದಿರ್ತೀನಿ. ಏನದು ಅಂತಂದಿದ್ದಾಗ we can say that efficiency of half wave rectifier will be equals to, we can say that 40.06% ಅಂತ ನಾವು ಹೇಳಬಹುದು. 40.06%, that is the efficiency of the half wave rectifier. Okay, so like that we have to think and we have to analyze about the working. ನೋಡಿ ಇಲ್ಲಿ construction and working of half wave rectifier. Okay, so what is the input and output waveforms ಹೇಗಿರುತ್ತೆ ಅನ್ನೋದನ್ನ ನೋಡೋಣ. So please observe this, input and output waveforms ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ಪುಟ್ ಅಂಡ್ ಔಟ್ಪುಟ್ ವೇವ್ ಫಾರ್ಮ್ಸ್ ಹೇಗಿರುತ್ತೆ ಅಂತ ನೀಟಾಗಿ ಅನಲೈಸ್ ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೀಟಾಗಿ ಅಬ್ಸರ್ವ್ ಮಾಡಿ. ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ದಿಸ್ ಇಸ್ ದ ಇನ್ಪುಟ್ ವೋಲ್ಟೇಜ್. ಲೆಟ್ ಅಸ್ ಸೇ ದಿಸ್ ಇಸ್ ದ ಔಟ್ಪುಟ್ ವೋಲ್ಟೇಜ್ ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ಪುಟ್ ವೋಲ್ಟೇಜ್ ಅಂಡ್ ಔಟ್ಪುಟ್ ವೋಲ್ಟೇಜ್. ಪ್ಲೀಸ್ ಥಿಂಕ್ ಅಬೌಟ್ ದಿಸ್. is the input ಹೀಗಿದ್ದರೆ ನೋಡಿ, ಅನಲೈಸ್ ಮಾಡಿ, ನೀಟಾಗಿ ಥಿಂಕ್ ಮಾಡಿ. ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಹೇಗಿರುತ್ತೆ ಔಟ್ಪುಟ್ ಅನ್ನೋದು ಹೇಗಿರುತ್ತೆ ಅಂತಂದಿದ್ದಾಗ ವಿ ಕ್ಯಾನ್ ಸೇ ನೋಡಿ, ಪಾಸಿಟಿವ್ ಹಾಫ್ ಸೈಕಲ್ಸ್ ಮಾತ್ರ ಕನ್ವರ್ಟ್ ಮಾಡುತ್ತೆ. So you will get the output is as shown in the figure. So it will convert only positive half cycles. Negative half cycles na adu nimage convert madalla. Okay, the input and is the output waveforms of half
wave rectifier, half wave rectifier. Okay, I hope you got this ma. ಅರ್ಥ ಆಗಿದೆ ಅಲ್ವಾ ಹೇಗೆ ಇದನ್ನು ಅನಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಸಿಮಿಲರ್ಲಿ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಫುಲ್ ವೇವ್ ರೆಕ್ಟಿಫೈಯರ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ 5 marks. ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ಪ್ಲಿಟ್ ಟೈಪ್ ಕ್ವಶನ್ ಅಲ್ಲೂ ನಿಮಗೆ 5 marks ಬರಬಹುದು, ಇಲ್ಲ ಡೈರೆಕ್ಟ್ 5 marks ಕ್ವಶನ್ ನಿಮಗೆ ಕೇಳತಕ್ಕಂಥ ಅವಕಾಶ ಇರುತ್ತೆ. ಆ ಡೈರೆಕ್ಟ್ ಆಗಿ ಏನಾದರೂ ಬರಬೇಕು ಅಂತಂದಾಗ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಕ್ವಶನ್ ಫಾರ್ 5 marks. Okay, they will ask the question, explain the construction and working of full wave rectifier ಅಂತ ಹೇಳ್ತಾರೆ. Explain the construction working of full wave rectifier. Okay, so please observe this. Full wave rectifier construction ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಓಕೆ, ಬಿಫೋರ್ ಗೋಯಿಂಗ್ ಟು ಸಿ ದ ಕನ್ಸ್ಟ್ರಕ್ಷನ್, ಲೆಟ್ ಅಸ್ ಡಿಫೈನ್ ದ ಫುಲ್ ವೇವ್ ರೆಕ್ಟಿಫೈಯರ್. ಹೆಸರಲ್ಲೇ ಇದೆ ನಿಮಗೆ ಫುಲ್ ವೇವ್ ರೆಕ್ಟಿಫೈಯರ್. ಸೊ ಪ್ಲೀಸ್ ಅಬ್ಸರ್ವ್ ದಿಸ್. ದ circuit which converts okay, both the half cycles of an AC into DC, okay, is called what is it? Full wave rectifier ಅಂತ ನಾವು ಹೇಳಬಹುದು. ಅರ್ಥ ಆಗ್ತಾ ಇದೆ ಅಲ್ವಾ? ನೋಡಿ, ಯಾವ ಸರ್ಕ್ಯೂಟ್ ಆದ್ರೆ ನಿಮಗೆ ಎರಡು ಸೈಕಲ್ಸ್ನ ನೋಡಿ, ದಿಸ್ ಇಸ್ ದ ಪಾಸಿಟಿವ್ ಸೈಕಲ್ ಅಂಡ್ ದ ನೆಗೆಟಿವ್ ಸೈಕಲ್. ಈ ಎರಡು ಸರ್ಕ್ಯೂಲ್ ಪಾಸಿಟಿವ್ ಅಂಡ್ ನೆಗೆಟಿವ್, ದಿಸ್ ಇಸ್ ದ ವಿ ಇನ್ಪುಟ್. ಎರಡು ಹಾಫ್ ಸೈಕಲ್ಸ್ನ ಕನ್ವರ್ಟ್ ಮಾಡುತ್ತೋ ಅದನ್ನ ನಾವೇನಂತ ಕರಿತೀವಿ? ಫುಲ್ ವೇವ್ ರೆಕ್ಟಿಫೈಯರ್ ಅಂತ ನಾವು ಹೇಳಬಹುದು. ಸೊ ವಾಟ್ ಈಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಏನು ಅಂತಂದ್ರೆ ಸೇಮ್. ಸೊ ಡಯೋಡ್ ಅನ್ನೋದು ನಿಮಗೆ ಫಾರ್ವರ್ಡ್ ಬಯಾಸ್ ಅಲ್ಲಿ ಇದ್ದರೆ ಅದು ಕರೆಂಟ್ ನ ಕಂಡಕ್ಟ್ ಮಾಡುತ್ತೆ. ಡಯೋಡ್ ಅನ್ನೋದು ರಿವರ್ಸ್ ಬಯಾಸ್ ಅಲ್ಲಿ ಇದ್ದರೆ ದಟ್ ವಿಲ್ ನಾಟ್ ಕಂಡಕ್ಟ್ ದ ಕರೆಂಟ್. ಓಕೆ, ದಟ್ ಇಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ದ ಫುಲ್ ವೇವ್ ರೆಕ್ಟಿಫೈಯರ್. ಸೊ ಸಿ ಹಿಯರ್, ವಾಟ್ ಈಸ್ ದ ವರ್ಕಿಂಗ್ ನೋಡಿ, ಇಲ್ಲಿ ಅನಲೈಸ್ ಮಾಡಿ. ಕನ್ಸ್ಟ್ರಕ್ಷನ್ ಬಂದಿದ್ದಾಗ ಇಟ್ ಕನ್ಸಿಸ್ಟ್ ಆಫ್ ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತಾರೆ. ವಾಟ್ ಈಸ್ ಸೆಂಟರ್ ಟ್ಯಾಪ್? ಇಲ್ಲೊಂದು ಕನೆಕ್ಷನ್ ಕಾಣಿಸ್ತಾ ಇದಲ್ಲ, ಅದಕ್ಕೆ ಸೆಂಟರ್ ಟ್ಯಾಪ್ ಅಂತ ನಾವು ಕರಿಬಹುದು. ಈ ಸೆಂಟರ್ ಟ್ಯಾಪ್ ಅನ್ನೋದು ಏನ್ ಮಾಡುತ್ತೆ ನಿಮಗೆ ಅಂತಂದ್ರೆ, ಸಿ ಹಿಯರ್, ಇಟ್ ವಿಲ್ ಚೇಂಜ್ ದ ಪೊಟೆನ್ಷಿಯಲ್ ಆಫ್ ದೀಸ್ ಟು ಡಯೋಡ್ಸ್ ಓಕೆ, periodically with respect to what is that? Input frequency or input voltage ಗೆ ಏನಾದ್ರೆ ಫ್ರೀಕ್ವೆನ್ಸಿ ಇರುತ್ತೋ ಆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗೋ ತರ ಈ ಎರಡು ಡಯೋಡ್ಸ್ ನಿಮಗೆ ಪೊಟೆನ್ಷಿಯಲ್ ನ ಚೇಂಜ್ ಮಾಡ್ತಾ ಹೋಗ್ತಾ ಇರುತ್ತೆ. ಓಕೆ, ಲೆಟ್ ಅಸ್ ಸೇ ದಿಸ್ ಇಸ್ ದ ಪಾಯಿಂಟ್ ಎ ಅಂಡ್ ದಿಸ್ ದ ಪಾಯಿಂಟ್ ಬಿ. ಈ ಎರಡು ಡಯೋಡ್ಸ್ ಇರುತ್ತೆ. ದಿಸ್ ಫುಲ್ ವೇವ್ ರೆಕ್ಟಿಫೈಯರ್ ಕನ್ಸಿಸ್ಟ್ ಆಫ್ ಟೂ ಡಯೋಡ್ಸ್ ಅಂತ ನಾವು ಹೇಳಬಹುದು. ಓಕೆ, ಹೌ ಕ್ಯಾನ್ ವಿ ಅಂಡರ್ಸ್ಟ್ಯಾಂಡ್ ದ ವರ್ಕಿಂಗ್ ಆಫ್ ದಿಸ್ ಹಿಯರ್? ಸೊ ಪ್ಲೀಸ್ ಅಬ್ಸರ್ವ್ ದಿಸ್. ಫಸ್ಟ್ ಪಾಯಿಂಟ್ ಡ್ಯೂರಿಂಗ್ positive half cycle of an AC, ಏನಾಗುತ್ತೆ ನೋಡಿ ಇಲ್ಲಿ, A is positive, okay, B is ನೆಗೆಟಿವ್ ಅಂತ ನಾವು ಹೇಳ್ತಾ ಇದ್ದೀವಿ. A ಅನ್ನೋದು ನಿಮಗೆ ಪಾಸಿಟಿವ್ ಆಗಿರುತ್ತೆ, B ಅನ್ನೋದು ನೆಗೆಟಿವ್ ಆಗಿರುತ್ತೆ. ಓಕೆ, therefore diode D1 is in ಫಾರ್ವರ್ಡ್ ಬಯಾಸ್ ಕಂಡೀಷನ್ ಅಂತ ನಾವು ಹೇಳ್ತಾ ಇದೀವಿ. ಫಾರ್ವರ್ಡ್ ಬಯಾಸ್ ಕಂಡೀಷನ್ ಅಂಡ್ diode D2 is in ರಿವರ್ಸ್ ಬಯಾಸ್ ಕಂಡೀಷನ್. ಓಕೆನಾ? D1 ಅನ್ನೋದು ಫಾರ್ವರ್ಡ್ ಬಯಾಸ್ ಅಲ್ಲಿ ಇರುತ್ತೆ, D2 ಅನ್ನೋದು ರಿವರ್ಸ್ ಬಯಾಸ್ ಅಲ್ಲಿ ಇರುತ್ತೆ. ಓಕೆನಾ? hence D1 conduct and D2 do not conduct ಅಂತ ನಾವು ಹೇಳಬಹುದು. do not conduct and output
output voltage, output voltage is measured, is measured across, the load resistance ಅಂತ ನಾವು ಹೇಳಬಹುದು. is measured across the load resistance. ಅರ್ಥ ಆಗ್ತದಲ್ವಾ? ದಟ್ ಈಸ್ ಅಬೌಟ್ ದ ಫಸ್ಟ್ ಸ್ಟೆಪ್ ಆಫ್ ವರ್ಕಿಂಗ್ ಆಫ್ ದ ಫುಲ್ ವೇವ್ ರೆಕ್ಟಿಫೈಯರ್. ತುಂಬ ಈಸಿ ಇರುತ್ತೆ, ನೋ ನೀಡ್ ಟು ವರಿ ಅಬೌಟ್ ದಿಸ್. ಪಾಸಿಟಿವ್ ಸೈಕಲ್ ಹೋಗಿದ್ದಾಗ ಏನಾಗುತ್ತೆ, ನೆಗೆಟಿವ್ ಸೈಕಲ್ ಹೋಗಿದ್ದಾಗ ಏನಾಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಿ ಬರೆದ್ರೆ ತುಂಬ ಈಸಿಯಾಗೆ ಗೊತ್ತಾಗುತ್ತೆ. ಸೊ ಸಿ ಹಿಯರ್ ಸೆಕೆಂಡ್ ಸ್ಟೆಪ್ ಏನದು ಅಂತಂದಾಗ ನೋಡಿ ಇಲ್ಲಿ, ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್, ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಆಫ್ ಆನ್ AC, ಏನಾಗುತ್ತೆ, A ಈಸ್ ನೆಗೆಟಿವ್, A ಅನ್ನೋದು ನೆಗೆಟಿವ್ ಆಗಿರುತ್ತೆ, ಅಂಡ್ B ಈಸ್ ಪಾಸಿಟಿವ್ ಅಂತ ನಾವು ಹೇಳ್ತಾ ಇದೀವಿ. A ಅನ್ನೋದು ನೆಗೆಟಿವ್ ಆಗಿರುತ್ತೆ, B ಅನ್ನೋದು ಪಾಸಿಟಿವ್ ಆಗಿರುತ್ತೆ. ಹೆನ್ಸ್ ವಿ ಕ್ಯಾನ್ ಸೇ ದಟ್ ಏನಾಗುತ್ತೆ, D1 ಈಸ್ ಇನ್ ರಿವರ್ಸ್ ಬಯಾಸ್ ಕಂಡೀಷನ್, ಅಂಡ್ D2 ಅನ್ನೋದು ಏನಾಗುತ್ತೆ ಅವಾಗ ನಿಮಗೆ ಫಾರ್ವರ್ಡ್ ಬಯಾಸ್ ಆಗಿರುತ್ತೆ. D2 ಈಸ್ ಇನ್ ಫಾರ್ವರ್ಡ್ ಬಯಾಸ್. ಓಕೆ, therefore ಏನ್ ಹೇಳ್ಬೋದು ನಾವಿಲ್ಲಿ, ಡಯೋಡ್ D1 do not conduct, and diode D2 will conduct ಅಂತ ನಾವು ಹೇಳ್ಬೋದು. diode D2 will conduct. Is it clear? So hence there will be the output voltage, and there will be output voltage ಅಂತ ನಾವು ಹೇಳ್ತಾ ಇದ್ದೀವಿ. there will be output voltage. Is it clear? So like that we have to think and we have to analyze about the working of the full wave rectifier. So observe ಮಾಡಿ, finally we can say that as a result, so see here, full wave rectifier, as a result the full wave rectifier converts both the cycles of an AC. As a result the full wave rectifier converts both the cycles of an AC into DC. Okay, so that is the working of full wave rectifier. So what is the input and output waveforms here? It's a very very important input and output waveforms, ಅಂತ ನಾವು ಹೇಳ್ತಾ ಇದೀವಿ. ಸೊ ಪ್ಲೀಸ್ ಅನಲೈಸ್ ದಿಸ್, ಏನ್ ಹೇಳ್ತಾ ಇದೆ ನೀಟಾಗೆ ಅನಲೈಸ್ ಮಾಡಿ. ಇನ್ಪುಟ್ ಅಂಡ್ ಔಟ್ಪುಟ್ ವೇವ್ಫಾರ್ಮ್ಸ್, ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ದಿಸ್ ಇಸ್ ದ ಇನ್ಪುಟ್ ವೋಲ್ಟೇಜ್, and this is the output voltage. So please think about this. Input voltage consists of both positive half cycle and negative half cycle. So ನೋಡಿ ಇಲ್ಲಿ ಅನಲೈಸ್ ಮಾಡಿ. So please think and analyze. ನೋಡಿ ಹೇಗಿರುತ್ತೆ ಗ್ರಾಫ್ ಅನ್ನೋದು, ಹೇಗಿರುತ್ತೆ ನೋಡಿ ಇಲ್ಲಿ. ಪಾಸಿಟಿವ್ ಹಾಫ್ ಸೈಕಲ್ ಹೋಗಿದ್ದಾಗ D1 ಅನ್ನೋದು ಕಂಡಕ್ಟ್ ಮಾಡುತ್ತೆ, ನೆಗೆಟಿವ್ ಹಾಫ್ ಸೈಕಲ್ ಹೋಗಿದ್ದಾಗ D2 ಅನ್ನೋದು ನಿಮಗೆ ಕಂಡಕ್ಟ್ ಆಗುತ್ತೆ, ಮತ್ತೆ ಪಾಸಿಟಿವ್ ಮತ್ತೆ ನೆಗೆಟಿವ್, ಪಾಸಿಟಿವ್ ಹೋಗಿದ್ದಾಗ D1 ಮತ್ತೆ ನಿಮಗೆ D2. ಲೈಕ್ ದಿಸ್ ವಿಲ್ ಗೆಟ್ ದ ಔಟ್ಪುಟ್ ವೇವ್ ಫಾರ್ಮ್. ಓಕೆ, ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವರ್ಕಿಂಗ್ ಆಫ್ ದ ಫುಲ್ ವೇವ್ ರೆಕ್ಟಿಫೈಯರ್. ಅರ್ಥ ಆಗಿದೆ ಅಲ್ವಾ, ಹೇಗೆ ಇದನ್ನು ಅನಲೈಸ್ ಮಾಡಬೇಕು, ಹೇಗೆ ನಾವು ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. So these are all the concepts which we have to learn and which we have to remember
so that we can score the complete 8 marks from this particular chapter. ಓಕೆನಾ? ಐ ಹೋಪ್ ನೀವೆಲ್ಲರೂ ಓದ್ತೀರಾ, ಅರ್ಥ ಮಾಡಿಕೊಂಡಿದ್ದೀರಾ ಅಂತ ಎಕ್ಸ್ಪೆಕ್ಟ್ ಮಾಡುತ್ತಾ ಇದರ ಮೇಲೆ ಕೆಲವು MCQsನ ಇಲ್ಲ ಕೆಲವು ಪ್ರಾಬ್ಲಮ್ಸ್ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ, so that the chapter will get completed. Okay, so let us see the first one. What can you say about this ma here? Please read the question. ಏನು ಹೇಳ್ತಾರೆ ನೋಡಿ, ಅನಲೈಸ್ ಮಾಡಿ. The conductivity of a semiconductor increase with the increase in temperature because ಅಂತ ಹೇಳ್ತಾ ಇದ್ದಾರೆ. increase in temperature because. How can you answer this question? ನೋಡಿ, ಇದನ್ನ ಹೇಗೆ ಆನ್ಸರ್ ಮಾಡಬಹುದು ಅಂತ ಒಂದ್ಸರಿ ಯೋಚನೆ ಮಾಡಿ. ಅವ್ರೇನು ಹೇಳ್ತಾರೆ, ಕಂಡಕ್ಟಿವಿಟಿ ಆಫ್ ಸೆಮಿಕಂಡಕ್ಟರ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಬಿಕಾಸ್ ಅಂತ ಕೇಳ್ತಾ ಇದ್ದಾರೆ. ಬಿಕಾಸ್. ಸೊ ಸಿ ಹಿಯರ್, ನಂಬರ್ ಡೆನ್ಸಿಟಿ ಆಫ್ ಫ್ರೀ ಕರೆಂಟ್ ಕ್ಯಾರಿಯರ್ಸ್ ಇನ್ಕ್ರೀಸ್ ಆಗತ್ತಾ, ರಿಲ್ಯಾಕ್ಸೇಷನ್ ಟೈಮ್ ಇನ್ಕ್ರೀಸ್ ಆಗತ್ತಾ, ಇಲ್ಲ ಬೋತ್ ನಂಬರ್ ಡೆನ್ಸಿಟಿ ಆಫ್ ಕ್ಯಾರಿಯರ್ಸ್ ಅಂಡ್ ರಿಲ್ಯಾಕ್ಸೇಷನ್ ಟೈಮ್ ಇನ್ಕ್ರೀಸ್ ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡಿ, ಇಲ್ಲಿ ನಂಬರ್ ಡೆನ್ಸಿಟಿ ಆಫ್ ಕ್ಯಾರಿಯರ್ ಇನ್ಕ್ರೀಸ್, ರಿಲ್ಯಾಕ್ಸೇಷನ್ ಟೈಮ್ ಡಿಕ್ರೀಸಸ್, ಬಟ್ ಎಫೆಕ್ಟ್ ಆಫ್ ಡಿಕ್ರೀಸ್, ಎಫೆಕ್ಟ್ ಆಫ್ ಎರಡು ಸರಿ ರಿಪೀಟ್ ಆಗಿದೆ, ಸಾರಿ ನೋಡಿ ಇಲ್ಲಿ, ಬಟ್ ದ ಎಫೆಕ್ಟ್ ಇದಿಲ್ಲ, ಬಟ್ ದ ಎಫೆಕ್ಟ್ ಆಫ್ ಡಿಕ್ರೀಸ್ ಇನ್ ರಿಲ್ಯಾಕ್ಸೇಷನ್ ಟೈಮ್ ಈಸ್ ಮಚ್ ಲೆಸ್ ದ್ಯಾನ್ ಇನ್ಕ್ರೀಸ್ ಇನ್ ನಂಬರ್ ಡೆನ್ಸಿಟಿ. ಓಕೆ, ಸೊ ನೋಡಿ ಇಲ್ಲಿ ಈ ಆಪ್ಷನ್ಸ್ ಸರಿ ಯೋಚನೆ ಮಾಡಿದ್ರೆ ಈಸ್ ಒನ್ ಆಫ್ ದ ಡೈರೆಕ್ಟ್ ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್ ಆಗಿರುತ್ತೆ. ಸೊ ಬೆಟರ್ ಯು ರಿಮೆಂಬರ್ ದಿಸ್ ಆನ್ಸರ್ ಹಿಯರ್. ಏನಾಗುತ್ತೆ ಅಂತಂದಾಗ ವಿ ಕ್ಯಾನ್ ಸೇ ಟೆಂಪರೇಚರ್ ಇನ್ಕ್ರೀಸ್ ಆಗಿದ್ದಾಗ ನಂಬರ್ ಡೆನ್ಸಿಟಿ ಆಫ್ ಕ್ಯಾರಿಯರ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ರಿಲ್ಯಾಕ್ಸೇಷನ್ ಟೈಮ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಅಷ್ಟೇ ಅಲ್ಲ, ಎಫೆಕ್ಟ್ ಆಫ್ ಡಿಕ್ರೀಸ್ ಇನ್ ರಿಲ್ಯಾಕ್ಸೇಷನ್ ಟೈಮ್ ಈಸ್ ಮಚ್ ಲೆಸ್ ದ್ಯಾನ್ ಇನ್ಕ್ರೀಸ್ ಇನ್ ನಂಬರ್ ಡೆನ್ಸಿಟಿ ಇನ್ಕ್ರೀಸ್ ಇನ್ ನಂಬರ್ ಡೆನ್ಸಿಟಿ ಕಂಪೇರ್ ಮಾಡಿದಾಗ ಎಫೆಕ್ಟ್ ಆಫ್ ರಿಲ್ಯಾಕ್ಸೇಷನ್ ಟೈಮ್ ಅನ್ನೋದು ಕಡಿಮೆ ಇರುತ್ತೆ. ಓಕೆ, ಸೊ ದಟ್ ಈಸ್ ಅ ಪಾಯಿಂಟ್ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್ ಹಿಯರ್. ಸೊ ಸೆಕೆಂಡ್ ಕ್ವಶನ್ ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ದ ಸಬ್ಸ್ಟೆನ್ಸ್ ವಿಚ್ ಈಸ್ ಡೋಪ್ಡ್ ಇನ್ ಆನ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಟು ಮೇಕ್ ಪಿ ಟೈಪ್ ಅಂತ ಹೇಳ್ತಾರೆ. ಪಿ ಟೈಪ್ ನಮಗೆ ಬೇಕು ಅಂತ ಅಂದಿದ್ದಾಗ ಫಾರ್ p-type semiconductors, what are the impurities we require here? We need to understand about trivalent impurities anta navu helbodu. Trivalent impurities. What are examples of trivalent impurities we can say here? ಫಾಸ್ಫರಸ್ ಆಗತ್ತಾ? ಆಗಲ್ಲ. ಆಂಟಿಮೋನಿ ಆಗಲ್ಲ. ಅಲ್ಯೂಮಿನಿಯಂ ಆಗುತ್ತೆ. ಆರ್ಸೆನಿಕ್ ಆಗಲ್ಲ. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಸಿ ಆಸ್ ಎ ರೈಟ್ ಆನ್ಸರ್. ಅರ್ಥ ಆಗ್ತದೆ ಅಲ್ವಾ? ಟ್ರೈವೇಲೆಂಟ್ ಇಂಪ್ಯೂರಿಟೀಸ್. ಎಕ್ಸಾಂಪಲ್ ಫಾರ್ ಟ್ರೈವೇಲೆಂಟ್ ಇಂಪ್ಯೂರಿಟೀಸ್ ಈಸ್ aluminum, boron, indium, okay, etc. These are all examples of trivalent impurities. Okay, now similarly let us see the next one. What they are saying to us, a 220 volt AC supply, okay, is connected between the points A and B. What will be the potential difference V across the capacitor? So see here, capacitor hatra what will be the potential difference? ನೋಡಿ ಇಲ್ಲಿ ಅನಲೈಸ್ ಮಾಡಿ. ಡಯೋಡ್ ಅನ್ನೋದು ನಿಮಗೆ ಏನು ಮಾಡುತ್ತೆ ನಮಗೆ ಗೊತ್ತಿದೆ. ಓಕೆ, ದ ಡಯೋಡ್ ವಿಲ್ ಕನ್ವರ್ಟ್ ದ AC into DC. ಹಾಗಾಗಿ ವಾಟ್ ಎವರ್ ದ ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್ ವಿಲ್ ಬಿ ಈಕ್ವಲ್ಸ್ ಟು ದ ಪೀಕ್ ವೋಲ್ಟೇಜ್ ಅಂತ ನಾವು ಹೇಳ್ಬೋದು. ವಿಲ್ ಪೀಕ್ ವೋಲ್ಟೇಜ್. ಸೊ ಸಿ ಹಿಯರ್, VRMS is equals to 220 volt. Therefore, what is the voltage across the capacitor is nothing but the peak voltage, which is nothing but √2 into VRMS. So just substitute this value here. √2 into VRMS ಅಂತಂದ್ರೆ 220 volt. 220 into √2. ನೀವು ಇದನ್ನ ಆನ್ಸರ್ ಮಾಡಿದ್ದಾಗ ನಿಮ್ಗೆ ಇಲ್ಲಿ 220 into √2 ಮೋಸ್ಟ್ ಪ್ರಾಬಬ್ಲಿ ಆಪ್ಷನ್ ಡಿ ನೇ ಇರುತ್ತೆ. ಇಲ್ಲಿ ಮಿಸ್ ಆಗಿದೆ. this will be equals to √2 ma. This cannot be √3. if it miss agi bandide, please change the option here. You will get √2. Hence we can select option D as the right answer. ಅರ್ಥ ಆಗಿದೆ ಅಲ್ವಾ? Now similarly let us answer the next question. What they are saying to us, the ratio of output frequency of a half wave rectifier and a full wave rectifier when an input of frequency 200 Hz is fed at the input
ನೋಡಿ 200 ಹರ್ಟ್ಸ್ ಫ್ರೀಕ್ವೆನ್ಸಿ ಇರುವಂತಹ ಒಂದು ಇನ್ಪುಟ್ನ ಕಲಿಸಿದ್ದಾಗ ನಿಮ್ಗೆ ಏನಾಗುತ್ತೆ ನೋಡಿ ಇಲ್ಲಿ ರೇಷಿಯೋ ಆಫ್ ಔಟ್ಪುಟ್ ಫ್ರೀಕ್ವೆನ್ಸಿ ಹಾಫ್ ವೇವ್ ಟು ಫುಲ್ ವೇವ್ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಹಾಫ್ ವೇವ್ ಟು ಫುಲ್ ವೇವ್ ನಾವು ಕನ್ಸಿಡರ್ ಮಾಡಿದ್ದಾಗ ಆಲ್ಮೋಸ್ಟ್ ಆಲ್ ನಿಮಗೆ ಹಾಫ್ ವೇವ್ ಅನ್ನೋದು 1 ಇದ್ದರೆ ಫುಲ್ ವೇವ್ ಟ್ವೈಸ್ ಇರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ 1/2 ಅಂತ ನಾವು ಆನ್ಸರ್ ಹೇಳಬಹುದು. 1/2. ಇಸ್ ಇಟ್ ಕ್ಲಿಯರ್? ದ ಫ್ರೀಕ್ವೆನ್ಸಿ ಆಫ್ ದ half wave rectifier to the top frequency of full wave rectifier is always be equals to 1:2. Hence we can select option A as the right answer, because ನಮಗೆ ಗೊತ್ತಿದೆ half wave rectifier ಅನ್ನೋದು ಓನ್ಲಿ ಪಾಸಿಟಿವ್ ಹಾಫ್ ಸೈಕಲ್ಸ್ ನ ಮಾತ್ರ ಕನ್ವರ್ಟ್ ಮಾಡುತ್ತೆ. ಬಟ್ ಫುಲ್ ವೇವ್ ರೆಕ್ಟಿಫೈಯರ್ ಅನ್ನೋದು ನಿಮ್ಗೆ ಏನಾಗುತ್ತೆ, ಪಾಸಿಟಿವ್ ಹಾಫ್ ಸೈಕಲ್ ನ ಕನ್ವರ್ಟ್ ಮಾಡುತ್ತೆ, ನೆಗೆಟಿವ್ ಹಾಫ್ ಸೈಕಲ್ ನ ಕನ್ವರ್ಟ್ ಮಾಡುತ್ತೆ. Therefore we can say this is 1:2. I hope understood this here. Now let us move on to the next one. Okay, it is a repeated question, sorry for that. So now think about this question here. Assuming that the two diodes D1 and D1 and D2 used in the electric circuit as shown in the figure are ideal. So please analyze ಮಾಡಿ. For ideal diode, the resistance in the forward bias condition is equal to 0, and resistance in the reverse bias condition is infinity. ಡಯೋಡ್ ನ ಫಾರ್ವರ್ಡ್ ಬಯಾಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾಗ 0 ರೆಸಿಸ್ಟೆನ್ಸ್ ನ ಪ್ರೊವೈಡ್ ಮಾಡುತ್ತೆ. ಅದೇ ಡಯೋಡ್ ರಿವರ್ಸ್ ಬಯಾಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾಗ ಅದು ನಿಮಗೆ ಇನ್ಫೈನೈಟ್ ರೆಸಿಸ್ಟೆನ್ಸ್ ನ ಪ್ರೊವೈಡ್ ಮಾಡುತ್ತೆ. ದಟ್ ಇಸ್ ದ ಐಡಿಯಲ್ ಡಯೋಡ್ ನೇಚರ್ ಹಿಯರ್. ಅದಾದ ನಂತರ ನೋಡಿ ಇಲ್ಲಿ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ದ ಕರೆಂಟ್ ಫ್ಲೋಯಿಂಗ್ through 1 ohm resistance. 1 ohm resistance ಇಂದ ವಾಟ್ ಈಸ್ ದ ಕರೆಂಟ್, ಎಷ್ಟು ಕರೆಂಟ್ ಹೋಗ್ತಾ ಇದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಹೌ ಕ್ಯಾನ್ ವಿ ಡೂ ದಿಸ್? ಸೊ ಫಸ್ಟ್ ಆಫ್ ಆಲ್ ಅಬ್ಸರ್ವ್ ದ ಡಯಾಗ್ರಾಮ್. ಈ ಸರ್ಕ್ಯೂಟ್ ನ ನೀಟಾಗಿ ಅಬ್ಸರ್ವ್ ಮಾಡಿ. ಮಾಡಿದ್ದಾಗ ನಮಗೆ ಗೊತ್ತಾಗತ್ತೆ ಪಾಸಿಟಿವ್ ಆಫ್ ದಿಸ್ ಬ್ಯಾಟರಿ is connected to P of D1 but N of D2. Therefore we can say that from the figure we can say that D1 is in forward bias condition and D2 is in reverse bias condition. ಹಾಗಾಗಿ ಏನು ಹೇಳ್ಬೋದು ನಾವಿಲ್ಲಿ, D2 will not conduct ಅಂತ ನಾವು ಹೇಳ್ಬೋದು. D2 will not conduct. D2 ಡಯೋಡ್ D2 ಅನ್ನೋದು ನಿಮಗೆ ಕಂಡಕ್ಟ್ ಮಾಡಲ್ಲ. ಓಕೆ, therefore ಹಾಗಾಗಿ there will be no current through the 2 ohm resistance across the branch CD ಬ್ರಾಂಚ್ ಅಲ್ಲಿ 2 ohm resistance ಇದೆ ಅಲ್ವಾ, ಆ ಒಂದು ರೆಸಿಸ್ಟೆನ್ಸ್ ಅಲ್ಲಿ ಯಾವುದೇ ರೀತಿ ಕರೆಂಟ್ ನಿಮಗೆ ಫ್ಲೋ ಆಗಲ್ಲ. ಓಕೆ, therefore we can say that ಏನು ಹೇಳ್ಬೋದು ನಾವಿಲ್ಲಿ ಅಂತ ಒಂದ್ಸರಿ ಅನಲೈಸ್ ಮಾಡಿ. ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಎಷ್ಟು ರೆಸಿಸ್ಟೆನ್ಸ್ ಬರುತ್ತಪ್ಪ ನಮ್ಗೆ ಇಲ್ಲಿ? ವಾಟ್ ಇಸ್ ದ ರೆಸಿಸ್ಟೆನ್ಸ್? what will be the resistance? Please check it here. This 2 and 1 are in what is it here? Series ಅಲ್ಲಿ ಬರುತ್ತೆ. therefore R equivalent will become equals to 2 plus 1 which is equals to 3 ohm. Therefore the current will become equals to E divided by R equivalent. What is E value here? 6 divided by 3 which is nothing but 2 ampere ಅಂತ ನಾವು ಹೇಳಬಹುದು. That is the answer for the given question. ಅರ್ಥ ಆಗಿದೆ ಅಲ್ವಾ ಈ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡಬೇಕು ಅಂತ? ಇಂತಹ ಒಂದು ಸರ್ಕ್ಯೂಟ್ಸ್ ನಿಮಗೆ ಸಿಕ್ಕಿದೆ ಡಯೋಡ್ಸ್ ಅಂತಂದ್ರೆ ಒಂದೇ ವಿಷಯ ನೆನಪಿಟ್ಕೊಳ್ಳಿ, ಫಾರ್ವರ್ಡ್ ಬಯಾಸ್ ಇರೋ ಡಯೋಡ್ಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ರಿವರ್ಸ್ ಬಯಾಸ್ ಅಲ್ಲಿ ಇರತಕ್ಕಂಥ ಡಯೋಡ್ಸ್ ನ ನಾವು ನೆಗ್ಲೆಕ್ಟ್ ಮಾಡಬೇಕು, ರಿಮೂವ್ ಮಾಡಬೇಕು. ಓಕೆ, ಅವಾಗ ನಮಗೆ ಸಿಂಪ್ಲಿಫೈಡ್ ಸರ್ಕ್ಯೂಟ್ ನಮಗೆ ಸಿಗುತ್ತೆ. ನಮ್ಗೆ ಸಿಕ್ಕಿದ್ದಾಗ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಿ ನಿಮಗೆ ಏನ್ ಬೇಕೋ ಅದನ್ನ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಸೊ ಲೈಕ್ ದಿಸ್ ವಿ ಹ್ಯಾವ್ to think and we have to analyze the topics of the chapter semiconductor electronics. But ನಿಮಗೆ ಹಳೆ ಸಿಲೆಬಸ್ ಅಲ್ಲಿ ನಿಮಗೆ ಟ್ರಾನ್ಸಿಸ್ಟರ್ಸ್ ಆಗಿರ್ಬೋದು, ಲಾಜಿಕ್ ಗೇಟ್ಸ್ ಆಗಿರ್ಬೋದು, ಅವೆಲ್ಲ ನಮಗಿತ್ತು. ಬಟ್ ಈ ಹೋದ ವರ್ಷ ಲಾಜಿಕ್ ಗೇಟ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಟ್ರಾನ್ಸಿಸ್ಟರ್ಸ್ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಸೊ ನೋ ನೀಡ್ ಟು ವರಿ ಅಬೌಟ್ ದೋಸ್ ಟಾಪಿಕ್ಸ್. ಸೊ ಇಫ್ ಯು ಲರ್ನ್ the concepts related to the semiconductors and the diodes, it is more sufficient. You can easily answer the questions
not only for your board examination and for your what is the KCET entrance examination also. Okay, I hope ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾರಿಗಾದರೂ ಏನಾದರೂ ಡೌಟ್ ಬಂದಿದೆ ಮಧ್ಯದಲ್ಲಿ, ಇಲ್ಲ ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ನಿಮ್ಗೆ ಕನ್ಫ್ಯೂಷನ್ ಇದೆ ಅಂತಂದರೆ, ಸೊ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ. ಐ ವಿಲ್ ಎಕ್ಸ್ಪ್ಲೈನ್ ಟು ಯು. ಓಕೆ, ಸೊ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು end my video and my lecture, and we'll meet you in the some other batch, some other section, some other video. Until then, please keep preparing, don't waste your time. Okay, thank you very much. Okay, bye bye.